ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆಯಿಂದ ಈ ಒಂದು ಶುಭಾಶಯವನ್ನ ತಿಳಿಸ್ತಾ ಇದ್ದು, ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9 ಗಂಟೆವರೆಗೂ ಉಚಿತವಾಗಿ ಕಾನೂನು ಸಮಸ್ಯೆಗಳಿಗೆ ನೇರವಾಗಿ ಆನ್ಲೈನ್ ನಲ್ಲಿ ಕಾನೂನಿನ ಪರಿಹಾರವನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ನೀಡ್ತಾ ಬಂದಿದ್ದು, ಈ ಕಾರ್ಯಕ್ರಮವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾರಾಲ್ಕರ್ ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇರ್ತಾರೆ. ಇವರು ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಪ್ರಸ್ತುತವಾಗಿ ಕಾನೂನು ಸಲಹೆಗಾರರು ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಬೆಂಗಳೂರು. ಇವರು ಸಾಕಷ್ಟು ಕಾನೂನಿನ ಪರಿಣಿತಿಯನ್ನ ಹೊಂದಿದ್ದಾರೆ. ಇವರು PhD ಪದವಿಯನ್ನ ತುಮಕೂರು ಯೂನಿವರ್ಸಿಟಿನಲ್ಲಿ ಪಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ನಾನು ಏನಾದ್ರೂ ಜನಕ್ಕೆ ಐ ವಾಂಟ್ ಟು ಪೇ ಬ್ಯಾಕ್ ಟು ದ ಸೊಸೈಟಿ ಅನ್ನೋ ನಿಟ್ಟಿನಲ್ಲಿ ನಾನು ನಿವೃತ್ತ ಆದ್ರೂ ಸಹ ನಾನೇನು ಪಡ್ಕೊಂಡಿದ್ದೀನಿ ಅಪಾರವಾದಂತಹ ಕಾನೂನಿನ ಜ್ಞಾನವನ್ನ ನಾನು ಜನಸಾಮಾನ್ಯರಿಗೆ, ಹಿರಿಯ ವಕೀಲರಿಗೆ ಹಾಗೂ ಇತರೆ ಎಲ್ಲಾ ವರ್ಗದ ಜನರಿಗೆ ಸಹಾಯ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನ ಕೇಳ್ಕೊಂಡಾಗ ನಾವು ಈ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರಿಂದ ತುಂಬ ಹೃದಯದಿಂದ ಆ ಒಂದು ಕಾರ್ಯಕ್ರಮವನ್ನ ಮಾಡ್ಕೊಡೋಣ ಸರ್. ಇದಕ್ಕಿಂತ ದೊಡ್ಡದು ಏನಿದೆ? ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ. ಎಲ್ಲೋ ಒಂದ್ ಕಡೆ ಜನ ಸಮುದಾಯ ಕಾನೂನಿನ ಕೆಲವೊಂದು ಸಮಸ್ಯೆಗಳಿಂದ ನರಳ್ತಾ ಇರೋಂತ ಒಂದು ಸಂದರ್ಭ, ಏನೂ ತಿಳಿತಾ ಇಲ್ಲ. ಪೊಲೀಸ್ನವ್ರು ನಮ್ಮ ಮೇಲೆ ಕೇಸ್ ಮಾಡ್ಬಿಟ್ಟಿದ್ದಾರೆ. ಕೇಸ್ ನಮ್ಮ ಮೇಲೆ ನಡೀತಾ ಇದೆ. ಹೇಗೆ ಇದರಿಂದ ಬಚಾವ್ ಆಗ್ಬೇಕು, ಹೇಗೆ ಇದರಿಂದ ನಾವು ಪಾರಾಗ್ಬೇಕು, ಈ ಒಂದು ಸಮಸ್ಯೆ ನಮ್ಗೆ ಸುಮಾರು ವರ್ಷಗಳಿಂದನೂ ಕಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸಂಸಾರಗಳು ಸಹ ಆ ಒಂದು ಕಾನೂನಿನ ಸಮಸ್ಯೆಯಲ್ಲಿ ಸಿಲುಕಿ ಒದ್ದಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಏನು ವರದಾನ ರೂಪದಲ್ಲಿ ಈ ಒಂದು ಕಾರ್ಯಕ್ರಮ ಕರ್ನಾಟಕದ ಜನತೆಗೆ ಅನುಕೂಲ ಮಾಡ್ಕೊಡುವಂತ ಒಂದು ನಿಟ್ಟಿನಲ್ಲಿ ವಕೀಲರು ಮಾಡುವಂತದ್ದು, ವಕೀಲರು ಆ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ನ್ಯಾಯಾಧೀಶರು ಹೆಚ್ಚಿನ ಒಂದು ಅನುಭವವನ್ನ ಪಡ್ಕೊಂಡಿರ್ತಾರೆ. ಈ ನಿಟ್ಟಿನಲ್ಲಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಇನ್ನೂ ಹೆಚ್ಚಿನ ಜ್ಞಾನ ಇರ್ತದೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರ್ತದೆ, ಎಕ್ಸ್ಪೋಜರ್ ಇರ್ತದೆ. ಈ ನಿಟ್ಟಿನಲ್ಲಿ ಅವ್ರ ಕಡೆಯಿಂದಲೇ ನಾವು ಕಾನೂನು ಸಮಸ್ಯೆಗೆ ಪರಿಹಾರವನ್ನ ತಂದ್ಕೊಂಡಾಗ ಅದಕ್ಕೊಂದು ಬೆಲೆ ಇರ್ತದೆ, ಒಂದು ತೂಕ ಇರ್ತದೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ಭಾನುವಾರ ಮಾಡ್ಕೊಂಡ್ ಬರ್ತಾ ಇದ್ವು. ಇಂದು ಸಹ ನಾವು ಈ ಕಾರ್ಯಕ್ರಮವನ್ನ ಚಾಲನೆಯನ್ನ ಕೊಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ರಿಗೂ ಸಹ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಎಲ್ರಿಗೂ ಸಹ ಕಾನೂನಿನ ಜ್ಞಾನಾರ್ಜನೆಯನ್ನ ಮಾಡಿಸ್ತಾ ಇದ್ದೀರಿ. ಇದು ಕೇವಲ ಕಾನೂನಿನ ಸಮಸ್ಯೆಗೆ ಪರಿಹಾರ ನೀಡೋದಲ್ಲ, ಇದರಿಂದ ಸಾಕಷ್ಟು ಕಾನೂನಿನ ಜ್ಞಾನಾರ್ಜನೆ ಆಗ್ತಾ ಇದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತೀವಿ ಸರ್. ಓವರ್ ಟು ಯು ಸರ್. ಈಗ ಒಂದು ಕಾರ್ಯಕ್ರಮ ಜನಸಾಮಾನ್ಯರಿಗೆ ನಾವು ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತಾ ಇದ್ದು, ಜನಸಾಮಾನ್ಯರಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ, ಕಾನೂನಿನ ಪ್ರಶ್ನೆಗಳಿದ್ರೆ ಆ ಪ್ರಶ್ನೆಗಳನ್ನ ನೇರವಾಗಿ ಅನ್ಮ್ಯೂಟ್ ಮಾಡೋ ಮುಖೇನ ನೀವು ಕೇಳ್ಬೋದು. ಏನಾದ್ರೂ ಕಾನೂನಿನ ವಿದ್ಯಾರ್ಥಿಗಳು ಇರುವಂತ ಸಂದರ್ಭ, ಅಥವಾ ಕಿರಿಯ ವಿದ್ಯಾರ್ಥಿಗಳು ಇರುವಂತ ಸಂದರ್ಭ, ಅಥವಾ ಸಿವಿಲ್ ನ್ಯಾಯಾಧೀಶರ ಒಂದು ಪರೀಕ್ಷಾ ಅಭ್ಯರ್ಥಿಗಳು ಇರುವಂತ ಸಂದರ್ಭ, ಅವರು ಸಹ ಪ್ರಶ್ನೆಗಳನ್ನ ಕೇಳ್ಬೋದು ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ. ನಿಮ್ಗೆ ಮಾಸ್ಟರ್ ಕಡೆಯಿಂದ ಒಂದು ಆನ್ಸರ್ಸ್ ಬರ್ತದೆ, ಅದನ್ನ ನೀವು ನೋಟ್ ಮಾಡ್ಕೊಂಡು ಅದೇ ಉತ್ತರವನ್ನ ನೀವು ಎಕ್ಸಾಮ್ ನಲ್ಲಿ ಬರೆಯೋದಾದ್ರೆ ತುಂಬಾ ಹೆಚ್ಚಿನ ಅಂಕಗಳನ್ನ ಗಳಿಸಬಹುದು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಏನು ಸಿವಿಲ್ ನ್ಯಾಯಾಧೀಶರ ಪರೀಕ್ಷಾ ಅಭ್ಯರ್ಥಿಗಳನ್ನು ಸಹ ನಾವು ಇನ್ವೈಟ್ ಅನ್ನ ಮಾಡಿದ್ದೀವಿ. ಅವರು ಸಹ ಬಂದಿರ್ತಾರೆ. ಅವ್ರಿಗೂ ಸಹ ಇನ್ನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಚಾಲನೆಯನ್ನ ಮಾಡೋಣ. ಮೊದಲನೇದಾಗಿ ಪ್ರಶ್ನೆಯನ್ನ ತಮ್ಗೆ ಬಿಡ್ತೀನಿ ನಾನು. ಪ್ರಶ್ನೆ ಏನಾದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ. ಪವನ್ ಅವರೇ, ಪ್ರಶ್ನೆ ಇದೆಯಾ? ಇಲ್ಲ. ಓಕೆ, ಮುತ್ತಪ್ಪ ಕಾಂಬಳೆ ಅವರ ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆಯನ್ನ ಕೇಳಿ. ಮುತ್ತಪ್ಪ ಕಾಂಬಳೆ ಅವರ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಪ್ರಶ್ನೆ ಕೇಳಿ. ಪವನ್ ಅವರ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದೆಯಾ? ಪ್ರಶ್ನೆ ಕೇಳಿ.
ಮುತ್ತಪ್ಪ ಕಾಂಬಳಿ ಅವರೇ, ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ, ಮಾತಾಡಿ. ಸರ್ ಹೋದ ವಾರ ಒಂದು ಪ್ರಶ್ನೆ ಕೇಳಿದ್ನಿ, ಅದು ಕ್ಲಿಯಾರಿಟಿ ಸಿಕ್ಕಿಲ್ಲ ಸರ್ ನನಗೆ. SC ST 25% ಅನುದಾನ ಬಗ್ಗೆ ಕ್ವಶನ್ ಮಾಡಿದ್ನಿ ಸರ್. ಈ ಅನುದಾನ ಬಗ್ಗೆ ಏನಪ್ಪಾ ಅಂತಂದ್ರ 1993 ಸಬ್ ಸೆಕ್ಷನ್ 213 ಪ್ರಕಾರ SC ST ಗೆ ಬಳಕೆ ಮಾಡ್ಬೇಕಂತ ಹೇಳಿ ಏನಪ್ಪಾ ಅಂತಂದ್ರ ಕಾಯ್ದೆದಲ್ಲಿ ಇದೆ ಸರ್. ಅವ್ರು ಏನಪ್ಪಾ ಅಂತಂದ್ರ ಗ್ರಾಮ ಪಂಚಾಯತಿಯಲ್ಲಿ ಅದನ್ನ ಬಳಕೆ ಮಾಡ್ತಾ ಇಲ್ಲ. ಆ ಎವಿಡೆನ್ಸ್ ತಗೊಂಡು ನಾನು ಏನ್ ಮಾಡಿ ಅಂತಂದ್ರ ಜಾರಿ ನಿರ್ದೇಶನಾಲಯ ಬೆಳಗಾವಿ ಅವರಿಗೆ ಕಂಪ್ಲೇಂಟ್ ಮಾಡಿದಾಗ ಅವರು ಎನ್ಕ್ವೈರಿ ಮಾಡಿದ ತಕ್ಷಣ ಏನಾಯ್ತು ಅಂತಂದ್ರ ಅದ ಸಾಬೀತಾಯ್ತು ಸರ್. 2 ಮಂದಿ PDO ಮೇಲೆ ಆಕ್ಷನ್ ಆಯ್ತು. ADGPಗೆ ಮುಂದಿನ ಕ್ರಮಕ್ಕಾಗಿ ADGPಗೆ ಕಳಿಸಿಕೊಟ್ರು ಸರ್. ನಂತರ ಏನಪ್ಪಾ ಅಂತಂದ್ರ ಅದನ್ನ ಏನು ವರ್ಗಾವಣೆ ಮಾಡಿ ADGP ಅವ್ರು ಏನ್ ಮಾಡಪ್ಪ ಅಂತಂದ್ರ CS ಅವ್ರಿಗೆ ಕ್ರಮ ಕೈಗೊಳ್ಳಲು ಸೂಚನೆ ನೀಡಿ ಸರ್. ತದನಂತರ ಏನ್ ಮಾಡ್ಲಿಪ್ಪ ಅಂತಂದ್ರ ಅವ್ರು CS ಅವರು ಸುಮಾರು 2 ವರ್ಷ ಆದ್ರೂ ಅವ್ರ ಮ್ಯಾಗ ಆಕ್ಷನ್ ತಗೋತಾ ಇಲ್ಲ ಸರ್. ಮುಂದಿನ ಕ್ರಮ ಏನ್ ಸರ್? ಸರ್, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮ್ಯೂಟ್ ಆಗಿದೆ ತಮ್ದು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್ ನಾನ್ರಿ ಕೇಳಿಸ್ತಾ ಇದ್ನಿಲ್ಲ, ನೀವಲ್ಲ ಸಾಹೇಬ್ರು. ಹಾಂ ಸರ್. ಸರ್, ತಾವು ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಅನ್ಮ್ಯೂಟ್ ಆಗಿಲ್ಲ ಸರ್. ಅನ್ಮ್ಯೂಟ್ ಆಗಿಲ್ಲ ಸರ್. ಅನ್ಮ್ಯೂಟ್ ಆಗಿಲ್ಲ ಸರ್. ಅನ್ಮ್ಯೂಟ್ ಆಗಿಲ್ಲ ಸರ್. ಇಲ್ಲ ಸರ್, ಅನ್ಮ್ಯೂಟ್ ಆಗಿಲ್ಲ ಸರ್. ಸರ್, ಈಗ ಆಯ್ತು ಸರ್, ಮಾತಾಡಿ ಸರ್. ತಾವು ಇದ್ರ ಬಗ್ಗೆ ಸಂಬಂಧಪಟ್ಟವ್ರಿಗೆ ನೆನಪೋಲಿಯನ್ ಬರಿಬಹುದು ಮತ್ತು ಯಾರ್ಯಾರು ಸಂಬಂಧಪಟ್ಟರೆ ಅವರ ಗಮನವನ್ನು ಸೆಳಿಬಹುದು. ಖುದ್ದಾಗಿ ಹೋಗಿ ಭೇಟಿನೂ ಕೂಡ ಮಾಡಬಹುದು. ಅಥವಾ ಅದಕ್ಕೂ ಕೆಲಸ ಆಗಿಲ್ಲ ಅಂದ್ರೆ ನೀವು ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನು ಕೂಡ ತಾವು ಸಲ್ಲಿಸಬಹುದು. ಮುತ್ತಪ್ಪ ಕಾಂಬಳಿ ಅವರೇ, ಮಾತಾಡಿ. ಓಕೆ ಸರ್, ಈಗ ಎಲ್ರದ್ದು ಏನು ಪ್ರಶ್ನೆ ಅಂತಂದ್ರೆ, ಎಲ್ಲೋ ಒಂದ್ ಕಡೆ ಕಾನೂನಿನ ಸಮಸ್ಯೆಯಲ್ಲಿ ಎಲ್ಲರೂ ಸಹ ತಮ್ಮ ಹಕ್ಕಿನ ವಿಚಾರವಾಗಿ ಹೋರಾಟವನ್ನ ಮಾಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಹಕ್ಕು ಅಂದ್ರೆ ಏನು ಸರ್? ಹಕ್ಕು ಅಂದ್ರೆ ಅದು ಹಕ್ಕು, ಇಟ್ ಶುಡ್ ಬಿ ರಿಕಗ್ನೈಸ್ಡ್ ಬೈ ಲಾ ಅಂಡ್ ಇಟ್ ಮಸ್ಟ್ ಬಿ ಎನ್ಫೋರ್ಸ್ಡ್ ಬೈ ಲಾ. ಅದು ಹಕ್ಕು ಅಂದ್ರೆ ಅದು ಕಾನೂನಿಂದ ಅದು ಮಾನ್ಯತೆ ಪಡೆದಿರಬೇಕು ಮತ್ತು ಅಂತ ಹಕ್ಕಿನ ಉಲ್ಲಂಘನೆಯಾದಾಗ ಅದನ್ನ ಕಾನೂನಿನಿಂದ ಜಾರಿಯನ್ನು ತರಲಿಕ್ಕೆ ಅವಕಾಶ ಇರಬೇಕು. ಅದಕ್ಕೆ ನಾವು ಹಕ್ಕು ಅಂತ ಕರಿತೇವೆ. ಉದಾಹರಣೆ ಕೊಡಿ ಸರ್. ಈ ಸಿವಿಲ್ ಹಕ್ಕುಗಳು ಸಂವಿಧಾನದಲ್ಲಿ ಚಾಪ್ಟರ್ 3 ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ. ಬಹಳ ಪ್ರಮುಖವಾಗಿ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಈ ರೀತಿಯೊಳಗೆ ಮೂಲಭೂತ ಹಕ್ಕುಗಳನ್ನ ನೀಡಲಾಗಿದೆ. ಮತ್ತು ಕೆಲವು ಕಾನೂನಿನ ಮುಖಾಂತರ, ಶಾಸನಗಳ ಮುಖಾಂತರ ಕೆಲವೊಂದು ಸ್ಟ್ಯಾಚ್ಯುಟರಿ ರೈಟ್ಸ್ ಗಳನ್ನು ಕೂಡ ಪ್ರಜೆಗಳಿಗೆ, ನಾಗರಿಕರಿಗೆ ನೀಡಲಾಗಿದೆ. ಸ್ಟ್ಯಾಚ್ಯುಟರಿ ರೈಟ್ಸ್ ಅಂದ್ರೆ ಏನು ಸರ್? ಸ್ಟ್ಯಾಚ್ಯುಟರಿ ರೈಟ್ಸ್ ಅಂದ್ರೆ ಯಾವುದೇ ಒಂದು ಶಾಸನದಲ್ಲಿ ಬಂದಂತಹ ಹಕ್ಕಿದ್ರೆ ದಟ್ ಇಸ್ ಎ ಸ್ಟ್ಯಾಚ್ಯುಟರಿ ರೈಟ್. ಈಗ ಫಾರ್ ಎಕ್ಸಾಂಪಲ್ ಹಿಂದೂ ಸೆಕ್ಷನ್ ಆಕ್ಟ್ ಸೆಕ್ಷನ್ 6ಗೆ 2005 ತಿದ್ದುಪಡಿಯನ್ನು ಮಾಡಿ ದ ಡಾಟರ್ ಈಸ್ ಮೇಡ್ ಆಸ್ ಅ ಕೋ ಪರ್ಸನರ್, ಸೊ ದ ಡಾಟರ್ ಗೆಟ್ಸ್ ದ ಈಕ್ವಲ್ ರೈಟ್ ದಟ್ ಆಫ್ ಅ ಮೇಲ್ ಅಂತ ಏನು ಒಂದು ಶಾಸನಾತ್ಮಕ ಹಕ್ಕು ಮಾಡಿದ್ದಾರೆ. ಅದರಿಂದ ಹೆಣ್ಮಕ್ಳಿಗೂ ಕೂಡ ಪಿತ್ರಾರ್ಜಿತ ಆಸ್ತಿಯೊಳಗೆ, ಒಟ್ಟು ಕುಟುಂಬದ ಆಸ್ತಿಯೊಳಗೆ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕು ಬರ್ತದೆ. ದಿಸ್ ಈಸ್ ಎ ಸ್ಟ್ಯಾಚ್ಯುಟರಿ ರೈಟ್. ಸರ್, ಈ ಸಿವಿಲ್ ಹಕ್ಕು, ಕ್ರಿಮಿನಲ್ ಹಕ್ಕು, ಸಾರ್ವಜನಿಕ ಹಕ್ಕು ಅಂತ ಇರುತ್ತಾ ಸರ್? ಸಿವಿಲ್ ಹಕ್ಕು ಅಂದ್ರೆ ಏನು, ನಾವು ನಾಗರಿಕರಿಗೆ ಹಕ್ಕನ್ನು ಕೊಟ್ಟಿದೀವಿ, ಅದನ್ನ ನಾವು ಸಿವಿಲ್ ರೈಟ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆ ಕೊಟ್ಟು ಹೇಳ್ಬೇಕಂದ್ರೆ ಆರ್ಟಿಕಲ್ 19(1)(f) ಮತ್ತು ಆರ್ಟಿಕಲ್ 31(1) ದಲ್ಲಿ ರೈಟ್ ಟು ಪ್ರಾಪರ್ಟಿ ವಾಸ್ ಮೇಡ್ ಅ ಫಂಡಮೆಂಟಲ್ ರೈಟ್. ಆದರೆ 1978ರಲ್ಲಿ ಆ ರೈಟ್ ಟು ಪ್ರಾಪರ್ಟಿಯನ್ನ
ಸಂವಿಧಾನದ 44ನೇ ತಿದ್ದುಪಡಿ ಮೂಲಕ ಅದನ್ನ ರಿಪೀಲ್ ಮಾಡಲಾಗಿದೆ, ನಿರಸನಗೊಳಿಸಲಾಗಿದೆ. ಅದನ್ನ ಸಂವಿಧಾನದ ಆರ್ಟಿಕಲ್ 300A ಅದನ್ನ ಸಿವಿಲ್ ರೈಟ್ ಅನ್ನ ಮಾಡಲಾಗಿದೆ. ಅಂದ್ರೆ ಆ ಹಕ್ಕಿನ ಉಲ್ಲಂಘನೆ ಆದಾಗ ಆ ವ್ಯಕ್ತಿ ನೊಂದಂತ ವ್ಯಕ್ತಿ ನ್ಯಾಯಾಲಯಕ್ಕೆ ಹೋಗಿ ನಷ್ಟ ಪರಿಹಾರವನ್ನ ಕೇಳ್ಕೊಳ್ಳಿಕ್ಕೆ ಆತನಿಗೆ ಕಾನೂನು ಅವಕಾಶವನ್ನ ಮಾಡ್ತದೆ. ದಿಸ್ ಈಸ್ ಅ ಗುಡ್ ಎಕ್ಸಾಂಪಲ್ ಆಫ್ ಸಿವಿಲ್ ರೈಟ್. ಕ್ರಿಮಿನಲ್ ಹಕ್ಕು ಅಂದ್ರೆ ಯಾವುದು ಸರ್? ಕ್ರಿಮಿನಲ್ ಹಕ್ಕು ಅಂತ ಇಲ್ಲ, ಆದ್ರೆ ಸಂವಿಧಾನದ 20ನೇ ಆರ್ಟಿಕಲ್ದಲ್ಲಿ 3 ಸಿದ್ಧಾಂತಗಳನ್ನು ಹೇಳಲಾಗಿದೆ. ಆರ್ಟಿಕಲ್ 20 ಕ್ಲಾಸ್ 1 ಡಾಕ್ಟ್ರಿನ್ ಆಫ್ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಂತ. ಅಂದ್ರೆ ಕ್ರಿಮಿನಲ್ ಲಾಸ್ ಶುಡ್ ನಾಟ್ ಬಿ ಮೇಡ್ ಅಪ್ಲಿಕೇಬಲ್ ರಿಟ್ರೋಸ್ಪೆಕ್ಟಿವ್ಲಿ. ಕ್ರಿಮಿನಲ್ ಲಾಸ್ ಶುಡ್ ಬಿ ಮೇಡ್ ಅಪ್ಲಿಕೇಬಲ್ ಓನ್ಲಿ ಪ್ರಾಸ್ಪೆಕ್ಟಿವ್ಲಿ ಅಂತ ಹೇಳಲಾಗಿದೆ. ಆರ್ಟಿಕಲ್ 20 ಕ್ಲಾಸ್ 2 ಡಬಲ್ ಜಿಯೋಪಾರ್ಡ್ ಅಂತ ಹೇಳಲಾಗಿದೆ. ಡಬಲ್ ಜಿಯೋಪಾರ್ಡ್ ಅಂದ್ರೆ ಒನ್ ಶುಡ್ ನಾಟ್ ಬಿ ಪನಿಶ್ಡ್ ಟ್ವೈಸ್ ಫಾರ್ ದ ಸೇಮ್ ಅಫೆನ್ಸ್. ಒಬ್ಬ ಅಪರಾಧಿಯನ್ನ ಒಂದೇ ಅಪರಾಧಕ್ಕಾಗಿ 2 ಬಾರಿ ಶಿಕ್ಷೆ ಮಾಡಲಿಕ್ಕೆ ಬರುವುದಿಲ್ಲ. ಅಂಡ್ ಪನಿಷ್ಮೆಂಟ್ ಶುಡ್ ನಾಟ್ ಎಕ್ಸೀಡ್ ವಿಚ್ ಹ್ಯಾಸ್ ಬೀನ್ ಪ್ರಿಸ್ಕ್ರೈಬ್ಡ್ ಬೈ ಲಾ. ಕಾನೂನು ಹೇಳಿದಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಬರುವುದಿಲ್ಲ ಅಂತ ಸಂವಿಧಾನದ ಆರ್ಟಿಕಲ್ 20 ಕ್ಲಾಸ್ 2 ಹೇಳಲಾಗಿದೆ. ಸಂವಿಧಾನದ ಆರ್ಟಿಕಲ್ 20 ಕ್ಲಾಸ್ 3 ಡಾಕ್ಟ್ರಿನ್ ಆಫ್ ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದ್ರೆ ತನ್ನ ವಿರುದ್ಧ ತನ್ನನ್ನೇ ಸಾಕ್ಷಿಯಾಗಿ ಹೇಳಿಕೆ ಬಲವಂತಪಡಿಸುವಾಗಿಲ್ಲ. ಸೊ ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಪ್ರಾಸಿಕ್ಯೂಷನ್ ಟು ಪ್ರೂವ್ ದ ಗಿಲ್ಟ್ ಬಿಯಾಂಡ್ ರೀಸನಬಲ್ ಡೌಟ್. ಮತ್ತೇನಾದರೂ ಡೌಟ್ ಆದ್ರೆ ಆತನ ಸ್ಯಾಂಪ್ಲಿಂಗ್ ತಗೊಳ್ಳೋದು, ಬ್ಲಡ್ ಸ್ಯಾಂಪಲ್ ಇರ್ಬೋದು, ಹೇರ್ ಸ್ಯಾಂಪ್ಲಿಂಗ್ ಇರ್ಬೋದು, ಅಥವಾ ಉಗುರು ಸ್ಯಾಂಪ್ಲಿಂಗ್ ಇರ್ಬೋದು, ಆತನ ಕೈ ಬರಹದ ಸ್ಯಾಂಪ್ಲಿಂಗ್ ಇರ್ಬೋದು, ಆತನ ಧ್ವನಿಯ ಸ್ಯಾಂಪ್ಲಿಂಗ್ ಇರ್ಬೋದು, ಅದನ್ನ ತಗೊಳ್ಳೋದು ಅದು ಆರ್ಟಿಕಲ್ 20 ಕ್ಲಾಸ್ 3 ಉಲ್ಲಂಘನೆ ಆಗುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹಲವಾರು ತೀರ್ಪುಗಳಲ್ಲಿ ಹೇಳಿದೆ. ಸಾರ್ವಜನಿಕ ಹಕ್ಕು ಅಂದ್ರೆ ಯಾವ್ಯಾವ ಬರ್ತವೆ ಸರ್? ಸಾರ್ವಜನಿಕ ಹಕ್ಕು ಅಂದ್ರೆ ಈಗ ಸಾರ್ವಜನಿಕರಿಗೆ ಈಗ PI ಆಗ್ತಾರಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಅಂದ್ರೆ ಸಾರ್ವಜನಿಕರಿಗೆ ಇರ್ತಕ್ಕಂಥ ಹಕ್ಕುಗಳ ಉಲ್ಲಂಘನೆ ಆದಾಗ ಅವುಗಳನ್ನ ಜಾರಿ ತರಲಿಕ್ಕೆ ಯಾರಾದರೊಬ್ರು ಸಾರ್ವಜನಿಕ ಹಿತಾಸಕ್ತಿ ಇದ್ದವರು ಸಾರ್ವಜನಿಕ ಹಕ್ಕ ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಗರದಲ್ಲಿ ಒಂದಿಷ್ಟು ಅಮ್ಯುನಿಟೀಸ್ ಇರಬೇಕು, ಹಾಸ್ಪಿಟಲ್ ಇರಬೇಕು, ಕಾಲೇಜಿಗೆ ಜಾಗ ಬಿಡಬೇಕು. ಒಂದೊಂದ್ಸಲ ಮಾಡ್ತಾರೆ ಇದನ್ನೆಲ್ಲ ಬಿಡ್ಲಾರ್ದನೆ ಅದನ್ನ ಉಲ್ಲಂಘನೆ ಮಾಡಿ ಎಲ್ಲ ಸೈಟ್ ಮಾಡಿ ಮಾರ್ತಾರೆ. ಸೊ ಅವಾಗ ಎನಿಬಡಿ ಕ್ಯಾನ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಅ ಸೋಷಿಯಲ್ ಕಾಸ್ ಕ್ಯಾನ್ ಅಪ್ರೋಚ್ ದಿ ಆನರಬಲ್ ಹೈಕೋರ್ಟ್ ಅಂಡ್ ಫೈಲ್ ಅ PIL. ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ರೈಟ್ ಸರ್. ಪ್ರಶ್ನೆಗಳನ್ನ ಕೇಳಿ, ಪ್ರಶ್ನೆಗಳಿದ್ರೆ ಕೇಳಿ. ಹೌ ಟು ರೀಡ್ ಜಡ್ಜ್ಮೆಂಟ್, ಬೇರ್ ಆಕ್ಟ್ಸ್ ಅಂಡ್ ಹಿಂದೂ ಇಂಗ್ಲಿಷ್ ಪೇಪರ್ ಎಫೆಕ್ಟಿವ್ಲಿ ವಿತ್ ಈಸಿ ವೇ, ಇಸ್ ಇಟ್? ಪ್ರಶ್ನೆಯನ್ನ ಕೇಳಿ ಮೇಘನಾ ಅವರೇ, ಹಾಗೆ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ. ಸರ್ ಈಗ ಜಡ್ಜ್ಮೆಂಟ್ ಮತ್ತೆ ಬೇರೆ ಆಕ್ಟ್ಸ್ ಹಿಂದೂ ಪೇಪರ್ ಇದೆಲ್ಲ ಇರುತ್ತಲ್ಲ, ಇದನ್ನೆಲ್ಲ ಓದ್ಬೇಕಂತ ಹೇಳ್ತಾರೆ. ಸೊ ಅದನ್ನ ಹೇಗೆ ಈಸಿಯಾಗಿ ಎಫೆಕ್ಟಿವ್ ಆಗಿ ಓದೋದು ಸರ್? ಓದ್ತಾ ಹೋಗಿ, ಅರ್ಥ ಆಗ್ತದೆ ನಿಮ್ಗೆ. ಸರ್ ಯಾವುದೇ ಅದು ಒಂದು ಮೇನ್ಸ್ ವೃತ್ತಪತ್ರಿಕೆಯನ್ನ ಯಾವುದೇ ಒಂದು ವೃತ್ತಪತ್ರಿಕೆಯನ್ನ ತಾವು ದಿನನಿತ್ಯ ಓದೋದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಪ್ರಚಿತ ಘಟನೆಗಳ ಬಗ್ಗೆ ಅಪ್ಡೇಟ್ ಆಗಿರಿ. ಒಂದು ಒಳ್ಳೆ ಕನ್ನಡ ನ್ಯೂಸ್ ಪೇಪರ್, ಒಂದು ಒಳ್ಳೆ ಇಂಗ್ಲಿಷ್ ನ್ಯೂಸ್ ಪೇಪರ್ನ ಓದಿ, ನಿಮ್ಗೆ ಒಳ್ಳೆ ಭಾಷೆ ಇಂಪ್ರೂವ್ ಆಗ್ತದೆ ಮತ್ತು ನಿಮ್ಗೆ ಪ್ರಚಿತ ವಿದ್ಯಮಾನಗಳ ಬಗ್ಗೆ ತಮಗೆ ಒಂದು ಸ್ಪಷ್ಟ ಅರಿವು, ಮಾಹಿತಿ ನಿಮ್ಗೆ ಸಿಗ್ತದೆ. ಸರ್ ಅದೇ ಈಸಿಯಾಗಿ ಹೇಗೆ ಓದೋದು ಸರ್? ಅಂದ್ರೆ ಜಡ್ಜ್ಮೆಂಟ್ ತುಂಬಾ ದೊಡ್ಡದಿರುತ್ತೆ. ಓದ್ಬೇಕು, ಮತ್ತೆ ಅದರಲ್ಲಿ ಈಸಿ ಓದ್ಲಿಕ್ಕೆ ಅಂತ ಏನಿಲ್ಲ. ಯು ಹ್ಯಾವ್ ಟು ಬರ್ನ್ ಯುವರ್ ಮಿಡ್ ನೈಟ್ ಆಯಿಲ್, ಯು ಹ್ಯಾವ್ ಟು ಮೇಕ್ ಅ ಹಾರ್ಡ್ ವರ್ಕ್. ಓದ್ಬೇಕು, ಕಷ್ಟಪಡಬೇಕು. ಅದಕ್ಕೆ ಶಾರ್ಟ್ ಕಟ್ ಮೆಥಡ್ ಏನಿಲ್ಲ. ಯು ಹ್ಯಾವ್ ಟು ರೀಡ್ ಅಂಡ್ ಯು ಹ್ಯಾವ್ ಟು ಡೈಜೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆಗಳನ್ನು ಕೇಳಿ. ಕೇಳ್ಬೋದು ಸರ್? ಕೇಳಿ ಮೇಡಮ್. ಸರ್, ನನ್ನ ಹೆಸರು ಆಶಾ ಅಂತ. ನಾವು ದೊಡ್ಡಬಳ್ಳಾಪುರದಿಂದ ಕ್ವಶನ್ ಕೇಳ್ತಾ ಇರೋದು. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೀಸಲಾತಿ ಮತ್ತು ಒಳ ಮೀಸಲಾತಿಯ ಬಗ್ಗೆ ಒಂದು ಪಾದಯಾತ್ರೆ ಮತ್ತು ನಾವು ಮಾದಿಗರ ಸಮಾವೇಶ ಅಂತ ಸಮಾವೇಶಗಳು ಮಾಡ್ತಾ ಇದ್ದಾರೆ.
ಅವ್ರೇನು ಹಾಸ್ಪಿಟ್ಲಿಗೆ ಎಷ್ಟೊಂದ್ ಜನ ಅಡ್ಮಿಟ್ ಆಗಿದ್ದಾರೆ, ಅದ್ರ ಮುಂಚೆ ರಕ್ತ ಎಲ್ಲ ಕೊಟ್ಟಿದ್ದಾರೆ. ಇದು ಎಷ್ಟೊಂದೆಲ್ಲ ನಡೀತಾ ಇದೆ. ಇದಕ್ಕೆ ಲಿಖಿತ ರೂಪದಲ್ಲಿ ಕೋರ್ಟ್ಗೆ ನಾವು ಕಂಪ್ಲೇಂಟ್ ಕೊಟ್ರೆ ಅದರಿಂದನೇ ಸಂವಿಧಾನಕ್ಕೆ ಅವ್ರ ಮೀಸಲಾತಿ ಜಾರಿ ಆಗುವ ಹಾಗೆ ಮಾಡುವ ಹಾಗೆ ಆಗುವುದಿಲ್ಲವಾ? ಮತ್ತೆ ಇವೆಲ್ಲವನ್ನು ಸಂವಿಧಾನ ಗಮನಿಸಿನೂ ಇನ್ನು ಜಾರಿಗೆ ತಗೊಳ್ಳಕ್ಕೆ ಟೈಮ್ ತಗೊಳ್ತಿರೋದು ಯಾಕೆ? ಇದ್ರ ಬಗ್ಗೆ ಕೇಳ್ಬೋದಾ ಸರ್ ಕ್ವಶನ್? ದಿಸ್ ಇಸ್ ಎ ಪಾಲಿಸಿ ಮ್ಯಾಟರ್. ಇದು ಪಾಲಿಸಿ ಮ್ಯಾಟರ್ ಅನ್ನ ನ್ಯಾಯಾಲಯಗಳು ಮಾಡೋದಿಲ್ಲ. ನ್ಯಾಯಾಲಯಗಳ ಕಾರ್ಯ ಕೇವಲ ಕಾನೂನನ್ನ ವ್ಯಾಖ್ಯಾನಿಸುವುದು, ವ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದು ಮತ್ತು ನ್ಯಾಯದಾನ ಮಾಡೋದು. ಸೊ ದಿಸ್ ಇಸ್ ಎ ಪಾಲಿಸಿ ಮ್ಯಾಟರ್. ಸೊ ಪಾಲಿಸಿ ಮ್ಯಾಟರ್ ಆಗಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ನಿಲುವನ್ನ ಪಡ್ಕೊಳ್ಬೇಕು. ನಿಮ್ಗೆಲ್ಲ ಗೊತ್ತಿರೋಂಗೆ ಆರ್ಟಿಕಲ್ 14 ದಲ್ಲಿ ರೈಟ್ ಟು ಈಕ್ವಾಲಿಟಿ ಇದೆ. ರೈಟ್ ಟು ನಾಟ್ ಅಮಂಗ್ಸ್ಟ್ ಅನ್ಈಕ್ವಲ್ಸ್ ಅಂತ. ಆರ್ಟಿಕಲ್ 16 ದಲ್ಲಿ ನೋ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ಕಾಸ್ಟ್, ಕಲರ್, ಸೆಕ್ಸ್, ಕ್ರೀಡ್, ಪ್ಲೇಸ್ ಆಫ್ ಬರ್ತ್ ಎಟ್ಸೆಟ್ರಾ ಅಂತ ಹೇಳಾಗಿದೆ. ಅದೇ ಆರ್ಟಿಕಲ್ 16 ಕ್ಲಾಸ್ 4 ಅಲ್ಲಿ ದೇರ್ ಶುಡ್ ನಾಟ್ ಬಿ ಎನಿ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸ್ ಆಫ್ ದಿಸ್ ಇನ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳಾಗಿದೆ. ಆರ್ಟಿಕಲ್ 16 ಕ್ಲಾಸ್ 4 ಅಲ್ಲಿ those communities who are socially and economically backward, for due representation the reservation can be made ಅಂತ ಹೇಳಾಗಿದೆ. ಅಂದ್ರೆ ಯಾವ ಸಮುದಾಯಗಳು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾವೆ ಅವುಗಳಿಗೆ ಪ್ರಾತಿನಿಧ್ಯವನ್ನು ಕಲ್ಪಿಸುವ ಮೀಸಲಾತಿಯನ್ನ ಕೊಡಬೇಕು ಅಂತ ಸಂವಿಧಾನ ಹೇಳಲಾಗಿದೆ. ಮೀಸಲಾತಿ ಅನ್ನೋದು ಬಡತನ ನಿವಾರಣಾ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ನಿರುದ್ಯೋಗ ನಿವಾರಣಾ ಕಾರ್ಯಕ್ರಮ ಅಲ್ಲ. ಮೀಸಲಾತಿ ಅನ್ನೋದು ಪ್ರಾತಿನಿಧ್ಯ, ಡ್ಯೂ ರಿಪ್ರೆಸೆಂಟೇಷನ್, ಸಮಾನ ಪ್ರಾತಿನಿಧ್ಯ ಅಂತ. ಆದ್ರೆ ಈಗ ಒಳ ಮೀಸಲಾತಿಯ ವಿಷಯ ಏನಂದ್ರೆ, ಕೆಲವು ಸಮುದಾಯಗಳು ನಮಗೆ ಸಾಕಷ್ಟು ಪ್ರಾತಿನಿಧ್ಯ ಸಿಕ್ಕಿಲ್ಲ, ಕೆಲವು ಸಮುದಾಯಗಳೇ ಅದನ್ನ ಕಬಳಿಸಿದಾವೆ ಅಂತ ಒಂದು ಸಮುದಾಯಗಳು ಆರೋಪ ಮಾಡ್ತಾ ಇದಾವೆ. ಸೊ ಅದರ ಈಗ ಸಮಿತಿ ಅದನ್ನ ಅಧ್ಯಯನ ಮಾಡ್ತಾ ಈಗಾಗಲೇ ಮಧ್ಯಂತರ ವರದಿಯನ್ನ ಕೂಡ ಕೊಟ್ಟಿದೆ. ಸೊ ಅದರಲ್ಲಿ ಜನಸಂಖ್ಯಾವಾರು ಅವುಗಳಿಗೆ ಎಷ್ಟು ಪ್ರತಿಶತ ಮೀಸಲಾತಿಯನ್ನ ಕೊಡಬೇಕು ಅಂತ ಸರ್ಕಾರದ ಹಂತದಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ. ಅದು ಆದಷ್ಟು ಶೀಘ್ರವಾಗಿ ಅದು ಫಲಶ್ರುತಿ ಆಗ್ತದೆ. ಹೌದು ಸರ್. ಯಾಕೆ ಅಂತ ಅಂದ್ರೆ ಅವರು ನಮ್ಮ ಕೋರ್ಟ್ಗಳು ಮತ್ತೆ ಅವೆಲ್ಲನೂ ಆದಷ್ಟು ಬೇಗ ಗಮನಿಸಿಲ್ಲ ಅಂದ್ರೆ ಎಷ್ಟೋ ಜನ ಪ್ರಾಣಗಳು ಹೋಗೋಂಥದ್ದು ಸಾಧ್ಯತೆ ಇದೆ. ಅವರೇ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹಾಗಂತ. ಇದು ಕೋರ್ಟಿನ ಕೆಲಸ ಅಲ್ಲ. ಇದು ಮೀಸಲಾತಿ ತರುವುದು, ಒಳ ಮೀಸಲಾತಿ ತರುವುದು ನ್ಯಾಯಾಲಯದ ಕೆಲಸವೂ ಅಲ್ಲ. ನ್ಯಾಯಾಲಯ ಪಾಲಿಸಿ ಮೇಕಿಂಗ್ ಮಾಡಲ್ಲ. ನ್ಯಾಯಾಲಯ ಕಾನೂನು ರಚನೆ ಮಾಡಲ್ಲ. ಕಾನೂನು ರಚನೆ ಮಾಡೋದು ಶಾಸಕಾಂಗದ ಕೆಲಸ. ಶಾಸಕಾಂಗ ಮಾಡಿದ ಕಾನೂನನ್ನ ಅರ್ಥೈಸುವುದು ಮಾತ್ರ ನ್ಯಾಯಾಂಗದ ಕೆಲಸ. ಸೊ ಆದ್ರಿಂದ ನಮ್ಮ ಸಂವಿಧಾನದಲ್ಲಿ ಡಾಕ್ಟ್ರಿನ್ ಆಫ್ ಮಾಂಟೆಸ್ಕ್ಯೂ ಥಿಯರಿ ಅಂತ ಇದೆ, ಅಂದ್ರೆ ಸಪರೇಷನ್ ಆಫ್ ಪವರ್ ಅಂತ ಇದೆ. ಸೊ ನಮ್ಮ ಸಂವಿಧಾನದಲ್ಲಿ ಇದ್ದಂತಹ 3 ಅಂಗಗಳಿಗೆ ಅವುಗಳದೇ ಆದಂತಹ ಜವಾಬ್ದಾರಿ, ಕರ್ತವ್ಯಗಳನ್ನ ನೀಡಲಾಗಿದೆ. ಸೊ ಶಾಸಕಾಂಗ ಮಾಡುವ ಕೆಲಸವನ್ನ ಶಾಸಕಾಂಗವೇ ಮಾಡಬೇಕು. ಒನ್ ಆರ್ಗನ್ ಶುಡ್ ನಾಟ್ ಯುಸೂರ್ಪ್ ದ ಪವರ್ ಆಫ್ ಅನದರ್ ಆರ್ಗನ್. ಒಂದು ಅಂಗದ ಕಾರ್ಯವನ್ನ ಇನ್ನೊಂದು ಅಂಗ ಎನ್ಕ್ರೋಚ್ ಮಾಡುವುದಾಗ್ಲಿ ಅಥವಾ ಕಬಳಿಸುವುದಾಗ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಈ ಪಾಲಿಸಿ ಮೇಕಿಂಗ್ ಏನಿದೆ, ದಿಸ್ ಇಸ್ ದಿ ಡ್ಯೂಟಿ ಆಫ್ ದಿ ಗವರ್ಮೆಂಟ್. ಸೊ ಈ ಪಾಲಿಸಿ ಮಾಡಿದಾಗ ಅದೇನಾದ್ರೂ ಕಾನೂನಿನ ಔಚಿತ್ಯವನ್ನ ದಾಟಿದ್ರೆ, ಸಂವಿಧಾನದ ಔಚಿತ್ಯವನ್ನ ದಾಟಿದ್ರೆ, ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ವಿಲ್ ಬಿ ಡಿಸೈಡೆಡ್ ಬೈ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್. ಬಟ್ ಪಾಲಿಸಿ ಮೇಕಿಂಗು ಸರ್ಕಾರದ ಕೆಲಸ. ಸರ್ ಥ್ಯಾಂಕ್ ಯು ಸರ್. ಇನ್ನು ವಿವರಣೆ ಇದ್ರೆ ಹೇಳಿ ಸರ್. ಮುಂದಿನ ಪ್ರಶ್ನೆ ಕೇಳಿ. ಸತೀಶ್ ಕುಮಾರ್ ಪ್ರಶ್ನೆ ಇದೆಯಾ? ಕೆ ಸತೀಶ್ ಕುಮಾರ್ ಪ್ರಶ್ನೆ ಇದೆಯಾ ತಮ್ದೇನಾದ್ರು? ಸತೀಶ್ ಕುಮಾರ್ ಅವರ ಪ್ರಶ್ನೆ ಇದೆಯಾ? ಪ್ರಶ್ನೆ ಇದ್ರೆ ಮಾತ್ರ ಅನ್ಮ್ಯೂಟ್ ಅನ್ನ ಮಾಡ್ಕೊಳ್ಳಿ. ಪ್ರಶ್ನೆ ಇದ್ರೆ ಮಾತ್ರ ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ. ಸರ್ ಇಲ್ಲಿ ಪ್ರಶ್ನೆ ನೋಡಿ, ಮುತ್ತಪ್ಪ ಕಾಂಬ್ಳೆ ಅವರ ಪ್ರಶ್ನೆ ಮ್ಯೂಟ್ ಮಾಡ್ಕೊಳ್ಳಿ.
ಓಕೆ ಸರ್, ಪ್ರಶ್ನೆ ಏನು ಅಂತಂದ್ರೆ, ಸಿವಿಲ್ ನ್ಯಾಯಾಲಯದಲ್ಲಿ ಕೇವಲ ಸಿವಿಲ್ ಕೇಸ್ ಮಾತ್ರ ನಡೆಯುತ್ತಾ? ನ್ಯಾಯಾಲಯ ಅಂದ್ರೆ ಒಂದೇ ಅಲ್ವಾ? ಪ್ರತ್ಯೇಕತೆ ಅವಶ್ಯಕತೆ ಇದೆಯಾ? ಹಾಗಾದ್ರೆ ಯಾವ ನ್ಯಾಯಾಲಯ ಸಿವಿಲ್ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನ ನಡೆಸುತ್ತೆ ಏಕಕಾಲದಲ್ಲಿ ಅಂತ ಸರ್? ಈಗ ತಾಲೂಕಾ ಕೋರ್ಟ್ಗಳಲ್ಲಿ ಕೇಸ್ಗಳು ಕಡಿಮೆ ಇದ್ರೆ ಅಲ್ಲಿ ನ್ಯಾಯಾಲಯ ಬೋತ್ ಇಟ್ ಇಸ್ ಎ ಸಿವಿಲ್ ಕೋರ್ಟ್ ಆಸ್ ವೆಲ್ ಆಸ್ JMFC. ಸೊ ಅಲ್ಲಿ ಕೇಸ್ಗಳು ಕಡಿಮೆ ಇದ್ರೆ ಒಂದೇ ನ್ಯಾಯಾಲಯ ಎರಡೂ ಕೆಲಸಗಳನ್ನ ಮಾಡ್ತದೆ. ಸೊ ಸಿವಿಲ್ ಕೋರ್ಟ್ ಅಲ್ಲಿ 5 ಲಕ್ಷ ರೂಪಾಯಿ ತನಕ ವ್ಯಾಲ್ಯೂಯೇಷನ್ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟಿ ವಿವಾದಗಳನ್ನ ಸಿವಿಲ್ ನ್ಯಾಯಾಲಯ ಮಾಡ್ತದೆ. ಮತ್ತು ಅಲ್ಲಿ JMFC ನ್ಯಾಯಾಲಯ 3 ವರ್ಷದ ತನಕ ಅದು ಶಿಕ್ಷೆ ಕೊಡ್ಲಿಕ್ಕೆ ಅಧಿಕಾರ ಹೊಂದಿದೆ ಮತ್ತು 10,000 ರೂಪಾಯಿ ದಂಡ ಹಾಕ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಸೊ ಕೇಸ್ಗಳು ಹೆಚ್ಚಿದ್ರೆ, ಪ್ರಕರಣಗಳು ಹೆಚ್ಚಿದ್ರೆ ಅಲ್ಲಿ ಕೋರ್ಟ್ಗಳನ್ನ, ಅದಕ್ಕೂ ಒಂದು ಪ್ರತ್ಯೇಕ ಕೋರ್ಟ್ಗಳನ್ನ ಮಾಡಲಾಗ್ತದೆ. ಕೇಸ್ಗಳು ಕಡಿಮೆ ಇದ್ರೆ ಒಂದೇ ನ್ಯಾಯಾಲಯ ಈ ಎರಡೂ ಕೆಲಸಗಳನ್ನ ಮಾಡ್ತದೆ. ಸೊ ನ್ಯಾಯಾಧೀಶರನ್ನ ಎರಡೂ ಪ್ರಕರಣಗಳಲ್ಲಿ ಟ್ರೈನ್ ಮಾಡಲಾಗಿರುತ್ತಾ ಸರ್? ಅಲ್ಲ, ಅವರು ನ್ಯಾಯಾಧೀಶರು ಮತ್ತು ಅವ್ರನ್ನ ಎಲ್ಲೂ ಪೋಸ್ಟ್ ಮಾಡಬಹುದು. ಸಿವಿಲ್ ಕೋರ್ಟ್ಗೂ ಮಾಡಬಹುದು, JMC ಕೋರ್ಟ್ಗೂ ಮಾಡಬಹುದು, ಎರಡು ಕಂಬೈನ್ಡ್ ಕೋರ್ಟ್ಗೂ ಮಾಡಬಹುದು. ಸೊ ಮತ್ತ ಅವರು ಎಕ್ಸಾಮ್ ಪಾಸ್ ಆಗಿ ಟ್ರೈನಿಂಗ್ ತಗೊಂಡು ಎಲ್ಲ ಪ್ರಕರಣಗಳನ್ನ ಇತ್ಯರ್ಥ ಮಾಡುವಷ್ಟು ಅವರಿಗೆ ಒಂದು ಪರಿಣಿತಿಯನ್ನ ನೀಡಲಾಗಿರ್ತದೆ. ರೈಟ್ ಸರ್. ಪ್ರಶ್ನೆಗಳನ್ನ ಕೇಳಿ. ಸರ್ ನಮಸ್ತೆ ಸರ್. ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ, ಮಾತಾಡಿ. ಸರ್ ನಾನು ಶಾಲಿನಿ ಅಂತ. ನಾವು ಈಗ ಸಿವಿಲ್ ಜಡ್ಜಿಗೆ ಅಪ್ಲೈ ಮಾಡಿದೀವಲ್ಲ ಸರ್, ಅದು ಏನು 1 year ನಾವು ಈಗಾಗ್ಲೇ ನಾವು ಕ್ಲಿಯರ್ ಮಾಡ್ಕೊಂಡು 3 months ಆಗಿದೆ. 24 ಎನ್ರೋಲ್ ಆಗಿರೋದು ನಾವು. ಹಾಗಾಗಿ ಏನೋ ಕೇಸ್ ಹಾಕಿದ್ದಾರೆ ಸೀನಿಯರ್ಸ್ ಅಡ್ವೊಕೇಟ್ಸ್ ಎಲ್ಲಾನು 1 year ಒಳಗಡೆ ಅಟ್ಲೀಸ್ಟ್ ಅವ್ರಿಗೆ 1 year 2 years ಅನುಭವ ಆಗಿರ್ಬೇಕು. ಇಲ್ದೇ ಇದ್ರೆ ಅವ್ರಿಗೆ ಏನು ಅಪಾಯಿಂಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವರು ಜಡ್ಜ್ ಆಗಿ ಜುಡಿಷರಿ ಮುಗಿಸಿ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಯಾವುದೇ ರೀತಿ ನಾಲೆಡ್ಜ್ ಇರೋದಿಲ್ಲ, ಅದಕ್ಕೋಸ್ಕರ ಅವ್ರಿಗೆ ಕೊಡಬಾರ್ದು ಅಂತ ಏನೋ ಹಾಕಿದ್ದಾರೆ ಅನ್ನುವಂತ ಒಂದು ಸುದ್ದಿ ನನ್ಗೆ ಬಂತು. ಹಾಗಾಗಿ ಅದು ಏನು ಅಂತ ಒಂದ್ ಸ್ವಲ್ಪ ನನ್ಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಸರ್ ನನ್ಗೆ. ಒಂದ್ ವೇಳೆ ಹಾಕಿದ್ರೆ ಇಟ್ ಇಸ್ ಮ್ಯಾಟರ್ ಆಫ್ ಲಿಸ್ಪೆಂಡೆನ್ಸ್. ಯಾಕೆ ಸುಪ್ರೀಂ ಕೋರ್ಟ್ ದಲ್ಲಿ ಅದೇನೋ ಸ್ಟೇ ಆಗಿದೆ ಅಂತ ಕೆಪ್ಟ್ ಇನ್ ಅಬೇನ್ಸ್ ಅಂತ ಬಂದಿತ್ತು. ಸೊ ಅದನ್ನ ನ್ಯಾಯಾಲಯ ಇತ್ಯರ್ಥ ಮಾಡ್ತದೆ. ಯಾಕಂದ್ರೆ ನಾವೆಲ್ಲ ಎಕ್ಸಾಮ್ ಬರೆಯುವಾಗ 4 ವರ್ಷ ಅನುಭವ ಇರಬೇಕು ವಕೀಲರಾಗಿ. 4 ವರ್ಷ ಅನುಭವ ಆದ್ಮೇಲೆ ಎಲಿಜಿಬಲ್ ಟು ರೈಟ್ ದ ಎಕ್ಸಾಮ್ ಅಂತ ಅವಾಗಿತ್ತು. ನಂತರ ಸುಪ್ರೀಂ ಕೋರ್ಟ್ ಏನ್ ಮಾಡ್ತಂದ್ರೆ, ಇಲ್ಲ ಈಗ UPSC ಅಲ್ಲಿ IAS, IPS, IRS ಅವರೆಲ್ಲ ಒಬ್ಬ ಗ್ರಾಜುಯೇಟ್ ಆಗಿ ಒಬ್ಬ ಯಂಗ್ ಬ್ಲಡ್ ಬರ್ತಾರೆ, ಪ್ರತಿಭಾವಂತರು. ಈಗ UPSC ಎಕ್ಸಾಮ್ ದಲ್ಲಿ 21-22 ವರ್ಷಕ್ಕೇನೆ ಅವರು IAS, IPS ಪಾಸ್ ಮಾಡ್ತಾರೆ. ಅದೇ ರೀತಿ ಒಳಗೆ ಜುಡಿಷಿಯರಿ ಕೂಡ ಪ್ರತಿಭಾವಂತ ಮತ್ತು ಹೊಸ ಹುರುಪಿನ ಯುವಕರು ಬರಲಿ ಅನ್ನೋ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಇಸ್ ನಾಟ್ ನೆಸರಿ, ದ ಮೆರಿಟ್ ಈಸ್ ಇಂಪಾರ್ಟೆಂಟ್, ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ ಅಂತ ಅವಾಗ ಎಕ್ಸ್ಪೀರಿಯನ್ಸ್ ಅನ್ನು ತೆಗೆದು ಹಾಕಿದ್ರು. ಅವಾಗ 2 ವರ್ಷಗಳ ಕಾಲ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಟು ಅವ್ರನ್ನ ಜುಡಿಷಿಯಲ್ ಆಫೀಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ಅವರು ಶಕ್ತ ಆಗೋ ರೀತಿ ಒಳಗೆ ಕರ್ನಾಟಕ ನ್ಯಾಯಾಂಗ ಅಕಾಡೆಮಿ ಕೂಡ ಅವರಿಗೆ ತರಬೇತಿಯನ್ನ 2 ವರ್ಷಗಳ ಕಾಲ ನೀಡ್ತಿತ್ತು. ಬಟ್ ಈಗ ಅದನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ದೆನ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಟು ಗಿವ್ ಅ ಫೈಂಡಿಂಗ್ ಆನ್ ಇಟ್. ಇಟ್ ಇಸ್ ಅ ಮ್ಯಾಟರ್ ಆಫ್ ಸಬ್ ಜುಡಿಸ್ ಅಂಡ್ ಲಿಸ್ಪೆಂಡೆನ್ಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಇದಕ್ಕೆ ಕನೆಕ್ಟ್ ಆಗಿರುವಂತದ್ದು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್. ಒಬ್ರು ನಮ್ಮ ಅಭ್ಯರ್ಥಿ ಒಬ್ರು ಪ್ರಶ್ನೆ ಕೇಳಿದ್ದಾರೆ. ಏನು ಅಂತಂದ್ರೆ, ತಾವು ನ್ಯಾಯಾಧೀಶರಾಗಿ ಕಾರ್ಯವನ್ನ ನಿರ್ವಹಿಸಿರ್ತೀರಿ. ತಾವು ಈ ನಿಟ್ಟಿನಲ್ಲಿ ನ್ಯಾಯಾಧೀಶರು ಬಗ್ಗೆ ನ್ಯಾಯಾಧೀಶರಿಗೆ ಹೆಚ್ಚು ಪವರ್ಸ್ ಇರ್ತದ ಅಥವಾ ಒಬ್ಬ IAS ಅಧಿಕಾರಿಗೆ ಹೆಚ್ಚು ಪವರ್ ಇರ್ತದ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಹೂ ಇಸ್ ಮೋರ್ ಸ್ಟ್ರಾಂಗರ್ ಅಂತ ಕೇಳ್ತಿದ್ದಾರೆ ಸರ್, ಮೋಸ್ಟ್ ಪವರ್ಫುಲ್ ಅಂತ ಕೇಳ್ತಿದ್ದಾರೆ ಸರ್. ಜಡ್ಜ್ ಆರ್ ಅನ್ IAS ಆಫೀಸರ್ ಅಂತ ಕೇಳ್ತಿದ್ದಾರೆ. ಸ್ಟ್ರಾಂಗರ್ ಅಂತ ಏನಿಲ್ಲ, ಅವ್ರವ್ರದೇ ಆದಂತ ಒಂದು ವ್ಯಾಪ್ತಿಗಳಿರ್ತವೆ. ಸೊ ನ್ಯಾಯಾಧೀಶರು ಜುಡಿಷಿಯಲ್ ಡ್ಯೂಟೀಸ್ ಅನ್ನ ಅವ್ರು ಮಾಡ್ತಿರ್ತಾರೆ. ಸೊ ನ್ಯಾಯಾಧೀಶರ ಕೆಲಸ ವ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದು, ಇತ್ಯರ್ಥ ಮಾಡೋದು, ನ್ಯಾಯದಾನ ಮಾಡೋದು, ರಾಜಿ ಸಂಧಾನದ ಮೂಲಕ ವಿಲೇವಾರಿ ಮಾಡೋದು, ಇದು ನ್ಯಾಯಾಧೀಶರ ಕೆಲಸ ಆಗಿರ್ತದೆ. IAS ಅಥವಾ IPS ಅಧಿಕಾರಿ ಹಿ ಇಸ್ ಅಡ್ಮಿನಿಸ್ಟ್ರೇಟರ್. ಅವರು ಒಂದು ಜಿಲ್ಲೆಯ ಅಥವಾ ಒಂದು ವಿಭಾಗದ ಒಬ್ಬ AC ಆಗಿ DC ಆಗಿ ಅವರು ತಮ್ಮ ಆಡಳಿತಾತ್ಮಕ ಕೆಲಸವನ್ನ ಅವರು ಮಾಡ್ತಾರೆ. ಬಟ್ ದಟ್ ಇಸ್ ಎಕ್ಸಿಕ್ಯೂಟಿವ್ ವರ್ಕ್. ಎಕ್ಸಿಕ್ಯೂಟಿವ್ ವರ್ಕ್ ಅಂದ್ರೆ ಅವರು ಜನರ ಮಧ್ಯದಲ್ಲಿ ಇದ್ದು ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಒಂದು ಸುಗಮ ಆಡಳಿತವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಏನು ಅವಶ್ಯವೋ ಆ ಕೆಲಸವನ್ನ ಅವ್ರು ಮಾಡ್ತಾರೆ. ನ್ಯಾಯಾಂಗ ಅಂದ್ರೆ ಇದು ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ರೆಸ್ಪೆಕ್ಟ್, ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪ್ರಿವಿಲೇಜಸ್
ಅದ್ರ ಜೊತೆಗೆ ಒಂದು ಸೋಷಿಯಲ್ ಸೆಕ್ಲೂಷನ್ ಕೂಡ ಇರ್ತದೆ. ಯಾಕಂದ್ರೆ ನ್ಯಾಯಾಧೀಶರು ಸುಲಭವಾಗಿ ಅಷ್ಟು ಜನರೊಂದಿಗೆ ಬೆರಲಿಕ್ಕೆ ಆಗೋಲ್ಲ. ಸೊ ದಟ್ ಜಡ್ಜಸ್ ಹ್ಯಾವ್ ಟು ಮೇಂಟೈನ್ ದೇರ್ ಓನ್ ಪ್ರೈವಸಿ. ಅದರಿಂದ ಇವೆರಡುಗಳನ್ನು ನಾವು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವುಗಳಿಗೆ ಆದಂತಹ ಒಂದು ಘನತೆ, ಗೌರವ ಮತ್ತು ಜವಾಬ್ದಾರಿ ಇದೆ. ಯಾರಿಗೆ ನಿಮಗೆ IAS ಆಗ್ಬೇಕಂತ ಅನ್ಸಿದ್ರೆ UPSC ಎಕ್ಸಾಮ್ ತಗೊಂಡು ಬರೀರಿ. ವೈ ಯು ಆರ್ ಕಮಿಂಗ್ ಟು ಜುಡಿಷಿಯರಿ? If you feel that IAS and IPS are very lucrative and very attractive, and you don't write this exam, you prepare for the UPSC exam. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮುತ್ತಪ್ಪ ಕಂಬ್ಳಿ ಅವರು ಮ್ಯೂಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ವಾಟ್ ಟು ಡೂ ಇಫ್ ಕಂಪನ್ಸೇಷನ್ ನಾಟ್ ಪೇಡ್ ಟು SC/ST ಪರ್ಸನ್ ಇನ್ ಲ್ಯಾಂಡ್ ಅಕ್ವಿಸಿಷನ್ ಕೇಸಸ್ ಅಂತ ಕೇಳ್ತಿದ್ದಾರೆ ಸರ್, ಉದಯ್ ಸಣ್ಣಕ್ಕಿ ಅವರು. ಅಲ್ಲ, ಲ್ಯಾಂಡ್ ಅಕ್ವಿಷನ್ ಕೇಸಲ್ಲಿ SC/ST ಅಂತ ಏನಲ್ಲ ಅದು. ಯಾಕಂದ್ರೆ ಲ್ಯಾಂಡ್ ಅಕ್ವಿಷನ್ ಅದು ಎಲ್ಲರಿಗೂ, ಯಾರ ಭೂಮಿಯನ್ನ ಸರ್ಕಾರ ಸಾರ್ವಜನಿಕ ಉದ್ದೇಶಗಳಿಗಾಗಿ ಅದು ಸ್ವಾಧೀನಪಡಿಸಿಕೊಂಡಿದೆ, 4(1) ನೋಟಿಫಿಕೇಶನ್, 6(1) ನೋಟಿಫಿಕೇಶನ್ ಅದು ಏನು ಕೊಟ್ಟಿದೆ. ಸೊ ಅದು ಅವಾರ್ಡ್ ಅಮೌಂಟ್ ಪಾಸ್ಡ್ ಬೈ AC, ಲ್ಯಾಂಡ್ ಅಕ್ವಿಷನ್ ಆಫೀಸರ್. ಇಫ್ ಇಟ್ ಈಸ್ ನಾಟ್ ಸಫಿಶಿಯಂಟ್, ದೆನ್ ನೀವು LAC ಕೇಸ್ ಹಾಕಿ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ನೀವು ಪರಿಹಾರವನ್ನ ಕೇಳಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸೊ ಅಲ್ಲಿ SC/ST ಅಂತ ಪ್ರಶ್ನೆ ಬರಲ್ಲ. ಯಾವುದೇ ಒಬ್ಬ ನಾಗರಿಕರ ಸ್ವತ್ತು, ಅದು ಜಮೀನಾಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ಆಗಿರ್ಬೋದು, ಸರ್ಕಾರ ಸಾರ್ವಜನಿಕ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಂಡಲ್ಲಿ ಅಂತವರು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ LAC ಕೇಸ್ ಹಾಕಿ ಸೂಕ್ತ ಪರಿಹಾರವನ್ನ ಪಡೆದುಕೊಳ್ಳಕ್ಕೆ ಅವಕಾಶ ಇದೆ. ಧನ್ಯವಾದಗಳು ಸರ್. ಪ್ರಶ್ನೆಗಳನ್ನ ಕೇಳಿ. ಮೇಘನಾ ಅವರ ಪ್ರಶ್ನೆ ಕೇಳಿ. ಸರ್, ಈಗ ಮಲ್ಟಿಪಲ್ ಕ್ವಶನ್ ಅಲ್ಲಿ ಅಂಡರ್ ಆರ್ಟಿಕಲ್ 32 ನಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಪಿಟಿಷನ್ಸ್ ಟು ದ ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32 ಆರ್ ಸಬ್ಜೆಕ್ಟ್ ಟು ದ ರೂಲ್ ಆಫ್ ರೆಸ್ ಜುಡಿಕೇಟಾ ಎಕ್ಸೆಪ್ಟ್ ಹೇಬಿಯಸ್ ಕಾರ್ಪಸ್ ಅಂತ ಕೊಟ್ಟಿದ್ದಾರೆ ಸರ್. ಅದು ಅರ್ಥ ಆಗ್ಲಿಲ್ಲ. ನಾನು ಹಿಂದಿನ ಉಪನ್ಯಾಸದಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ ನಾನು ಹೇಳಿದ್ದೆ. ಏನಂದ್ರೆ ಅಂಡರ್ ಆರ್ಟಿಕಲ್ 32 one can approach the Honorable Supreme Court. Under Article 226 one can approach Honorable High Court. ಅದರೊಳಗೆ 5 ರಿಟ್ಸ್ ಅಂತ ನಾನು ಹೇಳಿದ್ದೆ. ಆ ರಿಟ್ಗಳಲ್ಲಿ ಬೋತ್ ಸುಪ್ರೀಂ ಕೋರ್ಟ್ ಅಂಡ್ ಹೈಕೋರ್ಟ್ಸ್ ಹ್ಯಾವ್ ಗಾಟ್ ದಿ ಕನ್ಕರೆಂಟ್ ಜುರಿಸ್ಡಿಕ್ಷನ್, ಸಮಾನವಾದಂತಹ ನ್ಯಾಯಾಧಿಕಾರವನ್ನು ಹೊಂದಿದವೆ. ಅದಕ್ಕೆ ಒಂದು ಜನರಲ್ ಎಕ್ಸೆಪ್ಷನ್ ಏನಂದ್ರೆ ರಿಟ್ ಆಫ್ ಹೇಬಿಯಸ್ ಕಾರ್ಪಸ್. ಹೇಬಿಯಸ್ ಕಾರ್ಪಸ್ ಯಾಕೆ ಬಹಳ ಅದಕ್ಕೆ ಎಕ್ಸೆಪ್ಷನ್ ಮಾಡಿದ್ದಾರೆ ಅಂದ್ರೆ, ಒಬ್ಬ ವ್ಯಕ್ತಿಯ ರೈಟ್ ಟು ಲೈಫ್, ಬದುಕುವ ಹಕ್ಕು ಆಗಿರೋದ್ರಿಂದ, ಇವನ್ ಇಫ್ ಯು ಫೈಲ್ಡ್ ಅ ರಿಟ್ ಪಿಟಿಷನ್ ಬಿಫೋರ್ ದ ಆನರಬಲ್ ಹೈಕೋರ್ಟ್ and if it is dismissed, then you can prefer as an appeal before the Honorable Supreme Court. ಆದರೆ ಉಳಿದ ರಿಟ್ಗಳಲ್ಲಿ ರಿಟ್ ಆಫ್ ಮೆಂಡಾಮಸ್ ಇರ್ಬೋದು, ಸರ್ಟಿಫಿಕೇಟ್ ಇರ್ಬೋದು, ಪ್ರೊಹಿಬಿಷನ್ ಇರ್ಬೋದು, ಕೋ ವಾರಂಟ್ ಇರ್ಬೋದು, ಅವುಗಳನ್ನ ಆನರಬಲ್ ಹೈಕೋರ್ಟ್ ಇತ್ಯರ್ಥ ಮಾಡಿದ ಮೇಲೆ you cannot prefer an appeal because both in these 4 writs are concerned, both courts have got the concurrent jurisdiction. So it is the discretion of the petitioner can choose to approach which court. ಯಾವುದಕ್ಕೆ ಬೇಕು ಅನ್ನೋದನ್ನ ಅವರು ಇತ್ಯರ್ಥ ಮಾಡಿಕೊಂಡು ಅಂತ ನ್ಯಾಯಾಲಯಕ್ಕೆ ಅವರು ಅಪ್ರೋಚ್ ಮಾಡಬಹುದು. ಸರಿ ಸರ್, ಥ್ಯಾಂಕ್ ಯು ಸರ್. ಅಮೂಲ್ಯ ಅವರೇ, ತಮ್ದು ಪ್ರಶ್ನೆ ಇದೆಯಾ? ಅಮೂಲ್ಯ ಅವರೇ, ತಮ್ಮ ಪ್ರಶ್ನೆ ಇದೆಯಾ? ಹಲೋ, ಮಾತಾಡಿ. ಸರ್, ನಮ್ದು ಅಗ್ರಿಮೆಂಟ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ನಮ್ಮ ಮನೆಯಲ್ಲಿ ದುಡ್ಡು ಇಸ್ಕೊಂಡ್ಬಿಟ್ಟಿದ್ರು ಸ್ವಲ್ಪ. ಇವಾಗ ಅದು ಕೇಸ್ ನಡೀತಿದೆ ಕೋರ್ಟ್ ಅಲ್ಲಿ. ಅದು ಆ ಕೇಸ್ ನಮ್ಮಂತ ಆಗುತ್ತೋ ಇಲ್ಲ ಅವ್ರಂತ ಆಗುತ್ತೋ ಅಂತ ಕೇಳ್ಬೇಕಿತ್ತು. ನಿಮ್ದು ರಿಕವರಿ ಆಫ್ ಮನಿ ಸೂಟ್ ಇದೆ. ಸೊ ನಿಮ್ಮ ಅಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಒಪ್ಪಂದ ಆಗಿರ್ತದೆ, ಎಕ್ಸ್ ಅಂಡ್ ವಾಯ್. ಎಕ್ಸ್ ಇದ್ದವರು ವಾಯ್ಗೆ ದುಡ್ಡು ಕೊಟ್ಟಿರ್ತಾರೆ, ವಾಯ್ ಇದ್ದವ್ರು ರಿಟರ್ನ್ ಮಾಡಿರಲ್ಲ. ಸೊ ಹಿಂಗಾಗಿ ಎಕ್ಸ್ ಇದ್ದವರು ವಾಯ್ ಇದ್ಮೇಲೆ ರಿಕವರಿ ಆಫ್ ಮನಿ ಸೂಟ್ ಹಾಕಿದ್ದಾರೆ. ಸೊ ಅದು ಅವ್ರು ನನ್ನ ಕಡೆಯಿಂದ ಅವರು ದುಡ್ಡು ತಗೊಂಡಾರೆ ಅನ್ನೋದಕ್ಕೆ ನೀವು ಅವ್ರು ಏನಾದ್ರು ಪ್ರಾಮಿಸರಿ ನೋಟ್ ಕೊಟ್ಟಿದ್ರೆ ಅಥವಾ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ರೆ, ಸೊ ಅದನ್ನ ನೀವು ನ್ಯಾಯಾಲಯಕ್ಕೆ ಹಾಜರುಪಡಿಸಿ
ಪೂರ್ತಿ ಕೇಳಿ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನೀವು ಸಾಬೀತುಪಡಿಸುವಲ್ಲಿ ಯಶಸ್ವಿ ಆದ್ರೆ ನಿಮ್ ಸೂಟು ಡಿಕ್ರಿ ಆಗ್ತದೆ. ನೀವು ಒಂದ್ ವೇಳೆ ಸಾಬೀತುಪಡಿಸುವಲ್ಲಿ ಯಶಸ್ವಿ ಆಗ್ಲಿಲ್ಲ ಅಂದ್ರೆ ನಿಮ್ ಸೂಟು ಡಿಸ್ಮಿಸ್ ಆಗ್ತದೆ. ಸರ್ ಅದು ಅವ್ರ ಜಮೀನ್ ಪೂರಾ ನಮ್ಗೆ ಬರ್ಬೇಕು, ರಿಜಿಸ್ಟರ್ ಆಗ್ಬಿಟ್ಟಿದೆ ಅಂತ ಕೇಸ್ ಹಾಕಿದ್ದಾರೆ ಕೋರ್ಟ್ ಅಲ್ಲಿ. ಅಲ್ಲ, ನೀವು ಸಂಪೂರ್ಣವಾಗಿ ಫ್ಯಾಕ್ಟ್ಸ್ ಹೇಳಿದ್ರೆ ಹೇಳ್ಬೋದು. ಸರ್ ಹಂಗಲ್ಲ, ಅದು ಏನಾಗಿದೆ ಅಂದ್ರೆ ಇವಾಗ ನಮ್ ತಂದೆ ಅವರು ಬರೀ ಅಗ್ರಿಮೆಂಟ್ ಹಾಕಿ ಬಡ್ಡಿಗೆ ಇಸ್ಕೊಂಡಿರೋದು. ಅವರು ಇಲ್ಲ ಹೊಲನೇ ನಮ್ಮ ಹೆಸರಿಗೆ ಬರ್ದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬಿಟ್ಟಿದ್ದಾರೆ. 3 years ಆಗಿದೆ ಕೋರ್ಟ್ ಅಲ್ಲಿ ಕೇಸ್ ನಡೀತಿರೋದು. ಏನು ನಿಮ್ದು ಯಾರು ಕೇಸ್ ಹಾಕಿದ ಅವರ ಅಥವಾ ನೀವ? ಸರ್ ಅವ್ರು ಹಾಕಿರೋದು. ಅವ್ರು ಹಾಕಿದ್ರೆ ಅದಕ್ಕೆ ನಿಮ್ಮ ಡಿಫೆನ್ಸ್ ಏನು? ಸರ್ ನಮ್ ಡಿಫೆನ್ಸ್ ಏನಂದ್ರೆ ನಾವು ಬರೀ ಬಡ್ಡಿಗೆ ಮಾತ್ರ ಸಾಲ ಇಸ್ಕೊಂಡಿರೋದು, ಅವ್ರಿಗೆ ಅವ್ರಂತ ಹೊಲ ಬರ್ದಿಲ್ಲ ನಾವು. ಅಗ್ರಿಮೆಂಟ್ ಗೆ ಸೈನ್ ಹಾಕ್ಬಿಟ್ಟು ಇರೋದಕ್ಕೆ ಇದು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ಇದಕ್ಕೆ ನಾವು ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತೀವಿ. ಸೊ ಬಹುಶಃ ಅವ್ರೇನ್ ಮಾಡಿದಾರೆ, ಒಂದಿಷ್ಟು ನಿಮ್ಗೆ ದುಡ್ಡು ಕೊಟ್ಟಿದ್ದಾರೆ ಆಸ್ ಎ ಅರ್ನೆಸ್ಟ್ ಮನಿ ಅಡ್ವಾನ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಅವ್ರೇನಂತಾರೆ, ನಾವು ಬಾಕಿ ಹಣವನ್ನು ಕೊಡ್ಲಿಕ್ಕೆ ನಾವು ರೆಡಿ ಇದೀವಿ, ನೀವು ಬಂದು ರಿಜಿಸ್ಟ್ರೇಷನ್ ಮಾಡಿ ಕೊಡಿ ಅಂತ ಅವ್ರ ಕೇಸ್ ಇರ್ತದೆ. ಸೊ ಇಟ್ ಇಸ್ ಸೂಟ್ ಫಾರ್ ಕಾಂಟ್ರಾಕ್ಟ್ ಇದು. ಸರ್ ಇವಾಗ ಕೇಸ್ ನಾವು ಅಮೌಂಟ್ ನಾವು ವಾಪಸ್ ಕೊಡಕ್ ರೆಡಿ ಇದೀವಿ, ಆದ್ರೆ ಅವ್ರು ವಜಾ ಮಾಡ್ಕೊಳ್ತಿಲ್ಲ. ಹೊಲನೇ ಬೇಕು. ಡಿಫೆನ್ಸ್ ನೀವು ಪ್ರೂವ್ ಮಾಡಿದ್ರೆ ಅವ್ರ ಕೇಸ್ ವಜಾ ಆಗ್ತದಲ್ಲ. ಸರ್ ನಾವು ಡಿಫೆನ್ಸ್ ಹೇಳಿ, ನಾವೇನ್ ಅಗ್ರಿಮೆಂಟ್ ಸೇಲ್ ಮಾಡಿಲ್ಲ, ನಾವು ಕೇವಲ ಸಾಲ ತಗೊಂಡಿವಿ, ಭದ್ರತೆಗಾಗಿ ಬರ್ಸ್ಕೊಂಡಿರತ್ತೆ. ನೀವು ನಿಮ್ ಡಿಫೆನ್ಸ್ ತಗೊಳ್ಳಿ, ಅದಕ್ಕೆ ಸಾಕ್ಷಿ ಕೊಡಿ. ಸರ್ ನಾವು ಡಿಫೆನ್ಸ್ ಕೊಟ್ಟಿ ಸಾಕ್ಷಿ ಕೊಡಕ್ ರೆಡಿ ಇದೀವಿ, ಆದ್ರೆ ಅವ್ರು ಚೆಕ್ ಮತ್ತೆ ಪೂನೋಟ್ ಕೊಡ್ತಿಲ್ಲ ನಮ್ಗೆ. ಚೆಕ್ ಮತ್ತೆ ಪೂನೋಟ್ ಕೊಡ್ತಿಲ್ಲ ಅವರು ನಮ್ಗೆ. ಅಮೌಂಟ್ ಎಲ್ಲ ಕೊಡಕ್ ರೆಡಿ ಇದೀವಿ ನಾವು. ಇರ್ಲಿ, ಇದು ನಿಮ್ದು ಇಟ್ಸ್ ಎ ಮ್ಯಾಟರ್ ಆಫ್ ಟ್ರಯಲ್. ನಾವು ನಿಮ್ದೆಲ್ಲ ಪ್ಲೇಂಟು, ನಿಮ್ ಡಾಕ್ಯುಮೆಂಟ್ಸ್, ಅವ್ರದ್ದು ಪ್ಲೇಂಟು, ನಿಮ್ WS ಇದನ್ನೆಲ್ಲ ನೋಡಿದ್ರೆ ಅರ್ಥ ಆಗ್ತದೆ ಇದು ಕೇಸು. ಸರ್ ಓಕೆ, ಕಳ್ಸ್ಕೊಡ್ತೀನಿ. ಧನ್ಯವಾದಗಳು ಮೇಡಮ್. ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್, ಅಂತ. ಹಲೋ, ಕೇಳಿ ಪ್ರಶ್ನೆ ಕೇಳಿ, ಒಬ್ರು ಕೇಳಿ. ಸರ್ ನನ್ನ ಹೆಸರು ಶಾಲಿನಿ ಅಂತ. ಸರ್ ನಮ್ ಕ್ಲೈಂಟ್ ಬಂದು ಒಬ್ರು, ಅವರು ಒಂದ್ 20-25 ವರ್ಷದಿಂದ ಸ್ವಾಧೀನದಲ್ಲಿದ್ದಾರೆ. ಆ ಪ್ರಾಪರ್ಟಿ ಬಂದು ತಂದೆದು ಪಿತ್ರಾರ್ಜಿತ ಆಸ್ತಿ ಆಗಿರೋದ್ರಿಂದ ಅವ್ರ ಅಣ್ಣ ಏನ್ ಮಾಡ್ತಾರೆ, ಇನ್ನೊಬ್ರಿಗೆ ಅಗ್ರಿಮೆಂಟ್ ಹಾಕಿ ಕೊಟ್ಬಿಟ್ಟಿರ್ತಾರೆ. ಅಗ್ರಿಮೆಂಟ್ ಹಾಕೊಡಕ್ ಮೊದ್ಲು ಏನ್ ಮಾಡ್ತಾರೆ, ತಮ್ಮ ಅದನ್ನು ಅಮೌಂಟ್ ಕೊಟ್ಟು ಇವನ್ ಹೆಸರಿಗೆ ಅಗ್ರಿಮೆಂಟ್ ಮಾಡಿಸ್ಕೊಂಡಿರ್ತಾನೆ. ಅಗ್ರಿಮೆಂಟ್ ಮಾಡಿಸ್ಕೊಟ್ಟಂತ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನೆ, ಒಂದ್ ಸ್ವಲ್ಪ ಇನ್ನ ಯಾರಿಗೋ ಬೇರೆ ಊರ್ ಬಂದಿಂಗೆ ಕೇಳಿದಂತ ಸಂದರ್ಭದಲ್ಲಿ ಸರಿ ಅಂತ ಅನ್ಬಿಟ್ಟು ಅವನ ಹತ್ರ ಇಂದ ಅವನ್ಗೆ ಬೆದರಿಕೆ ಏನೋ ಹಾಕಿ ಅವ್ನ್ ಗೊತ್ತಿಲ್ದೇನೇನೆ ಫೋರ್ಜರಿ ಮಾಡಿ ಅವನ ಹತ್ರ ತಂಬ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ. ಹಾಕ್ಸ್ಕೊಂಡ್ಬಿಟ್ಟು ಏನ್ ಮಾಡಿದಾರೆ, ಈಗ ಅವರು ಸ್ವಾಧೀನದಲ್ಲಿ 25 ವರ್ಷದಿಂದ ಸ್ವಾಧೀನದಲ್ಲಿ ಇದ್ರೂನು ಸಹ ಏನ್ ಮಾಡ್ತಿದ್ದಾರೆ, ಸ್ವಲ್ಪ ಈ ಆಪೋಸಿಟ್ ನವರು ಪ್ರಭಾವಿಗಳಿರೋದ್ರಿಂದ ಸ್ವಲ್ಪ ಅವರು ಪಾಲಿಟಿಕ್ಸ್ ಅಲ್ಲೆಲ್ಲ ಇದ್ದಾರೆ ಸರ್. ಹಾಗಾಗಿ ನಮ್ಮ ಕ್ಲೈಂಟ್ ಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಇವರು ಕೋರ್ಟ್ ಅಲ್ಲಿ ಕೇಸ್ ಹಾಕಿರೋದ್ರಿಂದ ಕೇಸ್ ನಡೀತಾ ಇದ್ರೂ ಪೊಲೀಸು SP ನ SI ನ ಎಲ್ಲಾ ಕಳ್ಸಿ ತುಂಬಾನೇ ತೊಂದರೆ ಮಾಡ್ತಿದ್ದಾರೆ. ಅವರು ಮೆಂಟಲಿ ಫಿಸಿಕಲಿ ತುಂಬಾ ಡಿಸ್ಟರ್ಬ್ ಆಗ್ಬಿಟ್ಟು ನಾವು ಬದುಕೋದೇ ಬೇಡ, ಸತ್ತೋಗ್ಬಿಡೋಣ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡಕ್ ಹೋದ್ರು ಅವ್ರು ತಗೊಳಕ್ಕೂನು ರೆಡಿ ಇಲ್ಲ. ಇವ್ರು ಪಾಪ SP ಗೆ DOSP ಗೆ ಎಲ್ಲರಿಗೂ ಹೋಗಿ ಕಂಪ್ಲೇಂಟ್ ನ ರೈಸ್ ಮಾಡಿದ್ದಾರೆ. ಆದ್ರೂ ಯಾರು ಏನು ಅವ್ರಿಗೆ ಆಕ್ಷನ್ ತಗೊಳ್ತಿಲ್ಲ, ಅವ್ರಿಗೆ ಯಾರು ಹೆಲ್ಪ್ ಮಾಡ್ತಿಲ್ಲ. ಹೆಲ್ಪ್ಲೆಸ್ ಅನ್ನೋ ತರ ಆಗ್ಬಿಟ್ಟಿದ್ದಾರೆ ಸರ್ ಅವರು. ಕಮಿಷನ್ಗೆ ಬರೀರಿ, ರೈಟ್ ಟು ಹ್ಯೂಮನ್ ರೈಟ್ಸ್ ಕಮಿಷನ್. ಮತ್ತು ಪೊಲೀಸರು ದೂರನ್ನ ದಾಖಲು ಮಾಡ್ಕೊಳ್ಳೋಕೆ ನಿರಾಕರಿಸಿದ್ರೆ ಯು ರೈಟ್ ಟು ದ ಪೊಲೀಸ್ ಕಂಪ್ಲೇಂಟ್ ಅಥಾರಿಟಿ, ಅಲ್ಲಿಗೂ ಕೂಡ ಬರಿಬಹುದು. ಸರ್ ಮತ್ತೆ ಹ್ಯೂಮನ್ ಇದಕ್ಕೂ ಸಹ ಅವ್ರು ಕೊಟ್ಟಿದ್ದಾರೆ. ಕೋರ್ಟ್ ಅಲ್ಲಿ ಕೇಸ್ ಇರೋದ್ರಿಂದ ದೆನ್ ಇಟ್ ಇಸ್ ಎ ಮ್ಯಾಟರ್ ಆಫ್ ಸಬ್ ಜುಡಿಸ್ ಲಿಸ್ ಪೆಂಡೆನ್ಸ್ ಅದು. ಓಕೆ ಸರ್, ಸರಿ ಸರ್. ಧನ್ಯವಾದಗಳು ಸರ್. ಒಂದ್ ಪ್ರಶ್ನೆ ಕೇಳಿದ್ದಾರೆ ಸಂಜೀವ್ ಅಂತ ಹೇಳಿ. ಈಸ್ಮೆಂಟ್ ಆಕ್ಟ್ ನಲ್ಲಿ IA ಅಲೋ ಆಗಿದೆ, ಅಲೋ ಆದ್ರೂ ಡಿಸ್ಟರ್ಬ್ ಆಗ್ತಿದೆ,
ಅದಕ್ಕೆ ಹೈಕೋರ್ಟ್ಗೆ ಏನಾದ್ರೂ ಪವರ್ ಇದೆಯಾ ಸರ್? ಈಸ್ಮೆಂಟ್ ಆಕ್ಟ್ ನಲ್ಲಿ ಐಎ ಅಲೋ ಆಗಿದೆ. ಯು ಯೂಸ್ ದಿ ಪಾತ್ವೇ. ನಿಮ್ಮಲ್ಲಿ ಅಲ್ಲಿ ಹೋಗ್ಲಿಕ್ಕೆ ನಿಮ್ಗೆ ಹಕ್ಕು ಚಲಾಯಿಸಿ, ಅವ್ರ ಹಕ್ಕು ಏನಾದ್ರು ಉಲ್ಲಂಘನೆ ಮಾಡಿದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ, ಅವರಿಗೆ ಸಿವಿಲ್ ಪ್ರಿಸನ್ ಕಳಿಸಿ. ಓಕೆ ಸರ್. ಸೊ ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ, ಪ್ರಶ್ನೆಯನ್ನ ಕೇಳಿ. ಸರ್, ಉದಯ್ ಸಣ್ಣಕ್ಕಿ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ನಾವು ಜಡ್ಜ್ ಅನ್ನ ಹೇಗೆ ಕನ್ವಿನ್ಸ್ ಮಾಡ್ಬೋದು ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಲ್ಲ, ಜಡ್ಜ್ನ ಕನ್ವಿನ್ಸ್ ಮಾಡಂಗಿಲ್ಲ ನೀವು. ಯು ಹ್ಯಾವ್ ಟು ಕನ್ವಿನ್ಸ್ ದ ಕೋರ್ಟ್. ಯು ಶುಡ್ ನಾಟ್ ರೆಫರ್ ಹಿಮ್ ಇಂಡಿವಿಜುವಲಿ. ಯು ಹ್ಯಾವ್ ಟು ರೆಫರ್ ಇಟ್ ಇನ್ಸ್ಟಿಟ್ಯೂಷನಲಿ. ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡಬೇಕಾದ್ರೆ ನಿಮ್ದು ಫ್ಯಾಕ್ಟ್ಸ್ ಅನ್ನ ಹೇಳಿ, ಸಂಬಂಧಪಟ್ಟಂತ ಪ್ರೊವಿಷನ್ ಆಫ್ ಲಾ ಹೇಳಿ, ಸಂಬಂಧಪಟ್ಟಂತ ಪ್ರೆಸಿಡೆಂಟ್ ಅನ್ನ ಹೇಳಿ. ಸೊ ನಿಮ್ ಕಡೆ ಮೆರಿಟ್ ಇದೆ ಅನ್ನೋದನ್ನ ಕೋರ್ಟ್ಗೆ ಮನಗಾಣಿಸಿ. ಅಷ್ಟಕ್ಕೂ ಆಗಿಲ್ಲ ಅಂದ್ರೆ ರಿಟರ್ನ್ ಅಗ್ರಿಮೆಂಟ್ ಕೊಡಿ. ರಿಟರ್ನ್ ಅಗ್ರಿಮೆಂಟ್ ವಿತ್ ಆಲ್ ಸೈಟೇಷನ್ಸ್, ವಿತ್ ಆಲ್ ಪ್ರೊವಿಷನ್ಸ್ ಆಫ್ ಲಾ ನೀವು ಕೊಟ್ಟು ಕೋರ್ಟ್ಗೆ ಕನ್ವಿನ್ಸ್ ಮಾಡಿ. ಓಕೆ ಸರ್. ಪ್ರತಿಭಾ ಅವರ ಪ್ರಶ್ನೆ ಕೇಳಿ. ಸರ್, ಅದೇ ಸರ್, ಡಿಫ್ರೆನ್ಸ್ ಬಿಟ್ವೀನ್ ರೆಸ್ ಜುಡಿಕೇಟಾ ಮತ್ತೆ ರೆಸ್ ಸಬ್ ಜುಡೈಸ್ ಸರ್. ಸಬ್ ಜುಡಿಸ್ ಅಂದ್ರೆ ಅದು ಇನ್ನೂ ಕೋರ್ಟ್ ಅಲ್ಲಿ ವಿಚಾರಣೆಗೆ ಪ್ರಕರಣ ಬಾಕಿ ಇರ್ತದೆ. ಇಟ್ ಇಸ್ ನಾಟ್ ಅಲ್ಟಿಮೇಟ್ಲಿ ಡಿಸೈಡೆಡ್. ಇಟ್ ಇಸ್ ಎ ಪೆಂಡಿಂಗ್ ಕೇಸ್. ಅದು ರೆಸ್ ಜುಡಿಕೇಟಾ ಅಂದ್ರೆ ಸೆಕ್ಷನ್ 11 ಆಫ್ CPC, ದ ಕಾಂಪಿಟೆಂಟ್ ಕೋರ್ಟ್ ಡಿಸೈಡ್ಸ್ ದ ಕೇಸ್ ಆನ್ ಮೆರಿಟ್ಸ್, so that it between the same parties, that should not be reopened. That has reached the finality. Sir. Okay sir, thank you sir, thank you. ಇನ್ನೊಂದು ಕೇಳಬೇಕಿತ್ತು ಸರ್ ಕ್ವಶನ್. ಪ್ರಶ್ನೆ ಕೇಳಿ. ಸರ್, ನೋಷನಲ್ ಪಾರ್ಟಿಷನ್ ಅಂತ ಹೇಳಿದ್ರೆ ಏನ್ ಸರ್ ಮೀನಿಂಗ್? ನೋಷನಲ್ ಶೇರ್ ಅಂದ್ರೆ ಹಿಂದೂ ಸೆಕ್ಷನ್ ಆಕ್ಟ್ 1956ರಲ್ಲಿ ಜಾರಿ ಬಂತು. ಅವಾಗ ಹೆಣ್ಮಕ್ಳಿಗೆ ಗಂಡ್ಮಕ್ಳಷ್ಟು ಸಮ ಹಕ್ಕು ಇರ್ಲಿಲ್ಲ. ಅಂದ್ರೆ ತಂದೆಯ ಭಾಗಕ್ಕೆ ಬಂದ ಭಾಗದಲ್ಲಿ ಸ್ವಲ್ಪ ಭಾಗವನ್ನ ಹೆಣ್ಮಕ್ಳಿಗೆ ಕೊಡ್ತಿದ್ರು. ಅದು ನೋಷನಲ್ ಶೇರ್. ನಂತರ 2005ರಲ್ಲಿ ಹಿಂದೂ ಸೆಕ್ಷನ್ ಆಕ್ಟ್ ಗೆ ಸೆಕ್ಷನ್ 6ಗೆ ತಿದ್ದುಪಡಿಯನ್ನ ಮಾಡಿ, the daughter is also made a co-partner. The daughter gets equal right that of a son ಅಂತ ಮಾಡಿದ್ರು. ಅದು 2005 ಆಗಸ್ಟ್ 9ರಿಂದ ಜಾರಿ ಬಂತು. ಸೊ ಹಾಗಿದ್ರೆ ಅವಾಗ ಎಷ್ಟು ಬರ್ತಿತ್ತು, ಇವಾಗ ಎಷ್ಟು ಬರ್ತದೆ ಅನ್ನೋದನ್ನ ನಾವು ತಿಳ್ಕೊಂಡ್ರೆ, ಅವಾಗ ಒಂದ್ ವೇಳೆ 9 ಎಕರೆ ಜಮೀನ್ ಇತ್ತಂದ್ರೆ ಒಬ್ಬ ತಂದೆ, ಇಬ್ಬರು ಗಂಡು ಮಕ್ಕಳು, ಒಬ್ಬ ಮಗಳು ಇದ್ರಂದ್ರೆ ಅವಾಗ ಮಗಳಿಗೆ ಕೊಡ್ತಿರ್ಲಿಲ್ಲ. ಹಳೆ ಕಾಲದಲ್ಲಿ ಕೇವಲ 3 ಎಕರೆ, ಇಬ್ರು ಗಂಡು ಮಕ್ಕಳಿಗೆ 3 ಎಕರೆ ಕೊಡ್ತಿದ್ರು. ನಂತರ ತಂದೆ ಸತ್ತ ಮೇಲೆ ಆ ತಂದೆಯ 3 ಎಕರೆನ ಮತ್ತೆ ವಿಭಾಗ ಮಾಡ್ತಿದ್ರು. ಅಂದ್ರೆ 2 ಗಂಡು ಮಕ್ಕಳಿಗೆ 1 ಎಕರೆ, ಹೆಣ್ಮಕ್ಳಿಗೆ 1 ಎಕರೆ. ಅವಾಗ ಶೇರ್ ಮಕ್ಕಳಿಗೆ 4 ಎಕರೆ 4 ಎಕರೆ ಬರ್ತಿತ್ತು. ಈಗ ಡಾಟರ್ ಇಸ್ ಆಲ್ಸೋ ಮೇಡ್ as a person. ಈಗ ಅದೇ ಕೇಸನ್ನು ನಾವು ಈಗ ಇತ್ಯರ್ಥ ಮಾಡಿದ್ವಿ. 3 ಎಕರೆ ಜಮೀನು ಬರ್ತದೆ. ಮತ್ತೀಗ ಈ ಪೆಂಡಿಂಗ್ ಕೇಸಲ್ಲಿ ನಾವು ವೆದರ್ ಅಪ್ಲೈಸ್ ಆರ್ ವೆದರ್ ನೋಷನಲ್ ಶೇರ್ ಅಪ್ಲೈಸ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ, ಕರ್ತ ಯಾವ ಡೇಟ್ ಅಲ್ಲಿ ತೀರು ಹೋಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ದ ಡೇಟ್ ಆಫ್ ಡೆತ್ ಆಫ್ ಎ ಕರ್ತ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ದ ಸಕ್ಸೆಷನ್ ಓಪನ್ಸ್ ಆನ್ ದ ಡೇಟ್ ಆಫ್ ಡೆತ್ ಆಫ್ ಎ ಕರ್ತ. ಆ ಕುಟುಂಬದ ಮುಖ್ಯಸ್ಥ ಯಾವ ದಿನದಂದು ಮೃತನಾಗಿದ್ದಾನೆ ಅನ್ನೋದು ಬಹಳ ಮುಖ್ಯ. ಸೊ ಅವನೇನಾದ್ರೂ 2005ಕ್ಕಿಂತ ಹಿಂದೆ ಮೃತನಾಗಿದ್ದ ಅಂದ್ರೆ ಸೊ ನೋಷನಲ್ ಶೇರ್. 2005 ಆಗಸ್ಟ್ 9ರ ನಂತರ ಆತ ಮೃತನಾಗಿದ್ದ ಅಂದ್ರೆ ಹೊಸ ಕಾನೂನು ಈಕ್ವಲ್ ಶೇರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಮುಸ್ಲಿಂ ಅಡಾಪ್ಷನ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. Can we register adoption deed and can the names of the parents be changed in school records?
ಅಂಡ್ ಬರ್ತ್ ಸರ್ಟಿಫಿಕೇಟ್ ಅಂತ ಕೇಳ್ತಾ ಇದ್ದಾರೆ ಸರ್. ಮುಸ್ಲಿಂದಲ್ಲಿ ಅಡಾಪ್ಷನ್ ಈಸ್ ನಾಟ್ ರೆಕಗ್ನೈಸ್ಡ್. ಸೊ ಅಲ್ಲಿ ಓನ್ಲಿ ಫೋಸ್ಟರಿಂಗ್ ಅಂದ್ರೆ ಸಾಕ್ಬಹುದು. ಅವರು ಮಕ್ಕಳು ಇಲ್ಲ ಅಂದ್ರೆ ಒಂದು ಮಗುವನ್ನ ತಗೊಂಡು ಅವರು ಸಾಕೊಳ್ಬಹುದು. ಯಾಕೆ ಮುಸ್ಲಿಂದಲ್ಲಿ ಅಡಾಪ್ಷನ್ ರೆಕಗ್ನೈಸ್ ಇಲ್ಲ ಅಂದ್ರೆ, ಇನ್ ಮುಸ್ಲಿಂ ಲಾ there is no concept of ancestral property and joint family property. ಆದ್ರೆ ಹಿಂದೂ ಲಾದಲ್ಲಿ ancestral property, joint family property ಇರೋದ್ರಿಂದ ಇಲ್ಲಿ ಅಡಾಪ್ಷನ್ ಈಸ್ ರಿಕಗ್ನೈಸ್ಡ್. ಮತ್ತು ಮುಸ್ಲಿಂ ಲಾಗೂ ಹಿಂದೂ ಲಾಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂದ್ರೆ, ಹಿಂದೂದಲ್ಲಿ even if the child is in the womb of the mother and if partition taken place, so after the birth of the child, the child ಸರ್, ತಮ್ದು ಬ್ಯಾಂಡ್ ವಿಡ್ತ್ ಕಡಿಮೆ ಇದೆ ಅಂತ ಬರ್ತಾ ಇದೆ ಸರ್. ತಮ್ಮ ಇಂಟರ್ನೆಟ್ ಕನೆಕ್ಷನ್ ಒಂದ್ಸತಿ ಪ್ರಾಪರ್ಟಿ ಅನ್ನೋ ಕನ್ಸೆಪ್ಟ್ ಇಲ್ಲದೆ ಇರೋದ್ರಿಂದ ಅಲ್ಲಿನ ವ್ಯಕ್ತಿ ಸತ್ತ ನಂತರ ಸೊ ಅಲ್ಲಿ ಪಾರ್ಟಿಷನ್ ಆಗ್ತದೆ. ಸೊ ಅವರವರಿಗೆ ಬರಬೇಕಾದಂತ ಪಾಲನ್ನ ಬರ್ತದೆ. ದಟ್ ಈಸ್ ಓನ್ಲಿ ಆಫ್ಟರ್ ಡೆತ್, ನಾಟ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ನೋಬಡಿ ಕ್ಯಾನ್ ಆಸ್ಕ್ ಶೇರ್ ಇನ್ ಹಿಸ್ ಪ್ರಾಪರ್ಟಿ. ಸರ್, ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅಡಾಪ್ಷನ್ ಡೀಡ್ ನ ರಿಜಿಸ್ಟರ್ ಮಾಡ್ಕೋಬೇಕಾ, ಮತ್ತೆ ಅಡಾಪ್ಷನ್ ಡೀಡ್ ನ ರಿಜಿಸ್ಟರ್ ಮಾಡ್ಕೊಂಡ ನಂತರ ಪೇರೆಂಟ್ಸ್ ನೇಮ್ ನ ಚೇಂಜ್ ಮಾಡಬಹುದಾ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ, ಸ್ಕೂಲ್ ರೆಕಾರ್ಡ್ಸ್ ಅಲ್ಲಿ ಅಂತ ಕೇಳ್ತಿದ್ದಾರೆ ಸರ್. ಸರ್, ಪ್ರಶ್ನೆ ಏನು ಅಂತಂದ್ರೆ, ಅಡಾಪ್ಷನ್ ಡೀಡ್ ಆದ ನಂತರ, ರಿಜಿಸ್ಟರ್ ಆದ ನಂತರ ಪೇರೆಂಟ್ಸ್ ನೇಮ್ ಅನ್ನ ಸ್ಕೂಲ್ ರೆಕಾರ್ಡ್ಸ್ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಮಾಡಬಹುದಾ ಮುಸ್ಲಿಮ್ಸ್ ಅಲ್ಲಿ ಅಂತ ಹೇಳ್ತಿದ್ದಾರೆ ಸರ್. ಮುಸ್ಲಿಮ್ಸ್ ಅಲ್ಲಿ ಅಡಾಪ್ಷನ್ ಕನ್ಸೆಪ್ಟೇ ಇಲ್ಲ. ದರ್ ಇಸ್ ಓನ್ಲಿ ಫೋಸ್ಟರಿಂಗ್ ಅಲ್ಲಿ ಸಾಕೋದು. ಓಕೆ, ಅಡಾಪ್ಷನ್ ಡೀಡ್ ಮಾಡ್ಕೊಳ್ಳಿಕ್ ಆಗಲ್ವಾ ಸರ್? ಅಲ್ಲಿ ಅಡಾಪ್ಷನ್, ದ ಕನ್ಸೆಪ್ಟ್ ಆಫ್ ಅಡಾಪ್ಷನ್ ಇಟ್ ಸೆಲ್ಫ್ ಇಸ್ ನಾಟ್ ರೆಕಗ್ನೈಸ್ಡ್ ಇನ್ ಮೊಡರ್ನ್ ಲಾ. ಯಾಕೆ ಹಿಂದೂ ಲಾದಲ್ಲಿ ಇದೆ ಅಂದ್ರೆ, ಇಲ್ಲಿ ಹಿಂದೂ ಲಾದಲ್ಲಿ ಆಗ್ತಕ್ಕಂತ ವ್ಯತ್ಯಾಸ ಏನಂದ್ರೆ, ದ ಚೈಲ್ಡ್ ಗೆಟ್ಸ್ ರೈಟ್ ಬೈ ಬರ್ತ್, ಅದನ್ನ ಹೇಳಿದ್ದು. ಆದ್ರೆ ಮೊಡರ್ನ್ ಲಾದಲ್ಲಿ ದರ್ ಇಸ್ ನೋ ಕನ್ಸೆಪ್ಟ್ ಆಫ್ ಜಾಯಿಂಟ್ ಫ್ಯಾಮಿಲಿ ಆರ್ ancestral ಪ್ರಾಪರ್ಟಿ. ಮತ್ತೆ ಅಲ್ಲಿ ಡ್ಯೂರಿಂಗ್ ದ ಲೈಫ್ ಟೈಮ್ ಆಫ್ ದಟ್ ಫ್ಯಾಮಿಲಿ ಹೆಡ್ ನೋಬಡಿ ಕ್ಯಾನ್ ಆಸ್ಕ್ ಶೇರ್, ಬಿಕಾಸ್ ಅವ್ರಿಗೆಲ್ಲ ಶೇರ್ ಬರೋದು ಆ ವ್ಯಕ್ತಿ ಮೃತನಾದ ನಂತರ. ಸೊ ಹಾಗಿರೋದ್ರಿಂದ ಇಲ್ಲಿ ಅಡಾಪ್ಷನ್ ಯಾಕೆ ನಾವು ಚೇಂಜ್ ಮಾಡ್ತೀವಿ ಅಂದ್ರೆ, ಟು ಇನ್ಹೆರಿಟ್. ಬಟ್ ಅಲ್ಲಿ ಬರೋದು ಓನ್ಲಿ ಆಫ್ಟರ್ ಹಿಸ್ ಡೆತ್. ಸರಿ ಸರ್. ಸರ್, ನಮ್ಮ ಒಬ್ಬರು ವಕೀಲ ಮಿತ್ರರು ಪ್ರಶ್ನೆ ಕೇಳ್ತಿದ್ದಾರೆ. ಒಂದು ನ್ಯಾಯಾಲಯದ ಪ್ರಕ್ರಿಯೆ, ನ್ಯಾಯಾಲಯದಲ್ಲಿ ಸಬ್ಮಿಷನ್ ಮಾಡೋ ಸಂದರ್ಭದಲ್ಲಿ ಕೆಲವು ಸಲ ನ್ಯಾಯಾಧೀಶರು ಮಾತನ್ನ ಕೇಳೋದಿಲ್ಲ, ಲಿಸನ್ ಮಾಡಲ್ಲ, ಮತ್ತೆ ಆರ್ಡರ್ ಶೀಟ್ ನಲ್ಲಿ ಏನಂದ್ರೆ ಅದು ಬರೆದ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಅಪೀಲ್ ಒಂದು ಬಿಟ್ರೆ ಬೇರೆ ಆಪ್ಷನ್ ಇರುತ್ತಾ? ಮತ್ತೆ ನನ್ನ ಕಕ್ಷಿದಾರರು ಬಡವರು ಇರ್ತಾರೆ, ಅಪೀಲ್ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಕೇಳ್ತಿದ್ದಾರೆ ಸರ್. ನಿಮ್ದು ಅಸಮಾಧಾನ ಇದ್ರೆ ನೀವು ಹೈಕೋರ್ಟ್ಗೆ ದೂರ ಮಾಡಬಹುದು ಅಥವಾ PDCಗೆ ದೂರ ಮಾಡಬಹುದು. ನಿಮ್ದು ಅಸಮಾಧಾನ ಇದ್ದರೆ ನ್ಯಾಯಾಧೀಶರ ಮೇಲೆ ದೂರ ಮಾಡೋಂತ ಪ್ರಾವಿಷನ್ ಇದೆಯಾ ಸರ್? ಅಲ್ಲ, ನಿಮ್ದು ಅಸಮಾಧಾನ ಇದ್ದರೆ, ಇಫ್ ಯು ಆರ್ ನಾಟ್ ಹ್ಯಾಪಿ, you can make a complaint to the appropriate authority, that is Honorable High Court or Principal District Judge. ಓಕೆ ಸರ್. ಸರ್, ಇನ್ನೊಂದು ಪ್ರಶ್ನೆ ಏನು ಅಂದ್ರೆ, ಗಿಫ್ಟ್ ಡೀಡ್ ನೀಡ್ಸ್ ಟು ಬಿ ರಿಜಿಸ್ಟರ್ಡ್, ಇಸ್ ದೇರ್ ಎನಿ ಎಕ್ಸೆಪ್ಷನ್ ಇನ್ ಮುಸ್ಲಿಂ ಲಾ ಅಂತ ಕೇಳ್ತಿದ್ದಾರೆ ಸರ್. ಮುಸ್ಲಿಂ ಲಾದಲ್ಲಿ ಅದನ್ನ ಹಿಬಾ ಅಂತ ಕರೀತಾರೆ. ಹಿಬಾ ಅಂದ್ರೆ ದಟ್ ಪರ್ಸನ್ ಕ್ಯಾನ್ ಗಿಫ್ಟ್ ಹೀಸ್ 1/3 ಆಫ್ ಹಿಸ್ ಶೇರ್. ಅವರು ತಮ್ಮ 1/3 ಭಾಗವನ್ನ ಅವರು ಗಿಫ್ಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಗಿಫ್ಟ್ ಆಗ್ಬೇಕಾದ್ರೆ ಅದನ್ನ ಗಿಫ್ಟ್ ಮಾಡೋರು ಇಚ್ಛೆ ಪಡಬೇಕು, ಗಿಫ್ಟ್ ತಗೊಳ್ಳೋರು ಕೂಡ ಒಪ್ಪಿಗೆ ಕೊಡಬೇಕು, ಮತ್ತು ಅದು ಇಮಿಡಿಯೇಟ್ಲಿ ಪೊಸಿಷನ್ ಟ್ರಾನ್ಸ್ಫರ್ ಆಗಬೇಕು. ದೆನ್ ಓನ್ಲಿ ದಟ್ ಗಿಫ್ಟ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್.
ಮತ್ತೆ ವ್ಯಾಲಿಡಿಟಿ ಆಫ್ ದಿ ಅದೇನಾದ್ರು ಮೊಮ್ಮಡ ಅದು ಇಮ್ಮೂವಬಲ್ ಪ್ರಾಪರ್ಟಿ ಆಗಿದ್ರೆ ಅಲ್ಲಿ, ಯಾಕಂದ್ರೆ ಈಗ ಪರ್ಸನಲ್ ಲಾಸ್ ಬರೋದು ಓನ್ಲಿ ವೈಯಕ್ತಿಕ ವಿಷಯಗಳಿಗೆ, ಮದುವೆ, ಮುಂಜೆ, ವಿಚ್ಛೇದನ, ಮೇಂಟೆನೆನ್ಸ್, ಚೈಲ್ಡ್ ಕಸ್ಟಡಿ ಅಂತವಕ್ಕೆ ಮಾತ್ರ ಬರ್ತದೆ. ಬಟ್ ಇಸ್ ಅ ಪ್ರಾಪರ್ಟಿ ಆಗಿರೋದ್ರಿಂದ ಸೊ ಜನರಲ್ ಲಾ ಅಪ್ಲೈಸ್. ಈಗ ಪ್ರಾಪರ್ಟಿ ಆಕ್ಟ್ ಪ್ರಕಾರ ಇಫ್ ದ ವ್ಯಾಲ್ಯೂ ಆಫ್ ದಿ ಇಮ್ಮೂವಬಲ್ ಪ್ರಾಪರ್ಟಿ ಇಸ್ ಮೋರ್ ದನ್ 100, so it must be compulsorily registrable document as per section 17 of Indian Registration Act. ಸೊ ಹಂಗಿರೋದ್ರಿಂದ ಅವ್ರು ಏನಾದ್ರು ಸ್ಥಿರಾಸ್ತಿಯನ್ನ ಗಿಫ್ಟ್ ಮಾಡ್ತಾ ಇದ್ರೆ, ಅದು ಇಮ್ಮೂವಬಲ್ ಪ್ರಾಪರ್ಟಿ ಆಗಿದ್ರೆ ಅದನ್ನ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಬೇಕು. ಓಕೆ ಸರ್. ಸರ್, ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟಿನ ವ್ಯಾಲಿಡಿಟಿ ಇರುತ್ತಾ ಸರ್? ಅದಕ್ಕೆ ವ್ಯಾಲಿಡಿಟಿ ಇರುತ್ತಾ ಸರ್? ಅನ್ರಿಜಿಸ್ಟರ್ಡ್ ಸೇಲ್ ಅಗ್ರಿಮೆಂಟ್ ಅಲ್ಲ, ಸೇಲ್ ಅಗ್ರಿಮೆಂಟ್ ಮ್ಯಾಂಡೇಟರಿ ನೀಡ್ ನಾಟ್ ಬಿ ರಿಜಿಸ್ಟರ್ಡ್ ಒನ್. ಅದು ಕಡ್ಡಾಯವಾಗಿ ರಿಜಿಸ್ಟ್ರೇಬಲ್ ಡಾಕ್ಯುಮೆಂಟ್ ಅಂತೇನಲ್ಲ. ಬಟ್ ರಿಜಿಸ್ಟ್ರೇಷನ್ ಮಾಡಿದ್ರೆ ದಟ್ ಪ್ರಿಸಪೋಸ್ ದಟ್ ಇಟ್ ಇಸ್ ಅ ಜೆನ್ವಿನ್ ಅಂಡ್ ವ್ಯಾಲಿಡ್ ಡಾಕ್ಯುಮೆಂಟ್. That agreement of sale may be unregistered also. So unregistered agreement of sale ಮೇಲೆ ಎಷ್ಟು that suit for specific contract ದಾವೆಗಳನ್ನು ಕೂಡ ಹಾಕಿದ್ದಾರೆ ಕೋರ್ಟ್ಗಳಲ್ಲಿ. So it is not mandatorily registrable document. ಅಲ್ಲ, ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ, ಇಷ್ಟು ಟೈಮ್ ಅಂತ ಇರ್ತದ ಸರ್? ಟೈಮ್ ಲಿಮಿಟೇಷನ್ ಆಕ್ಟ್ ಸೆಕ್ಷನ್ ಇದು 3 years. 3 years ಇರ್ತದೆ. ಬಟ್ ಅದರಲ್ಲಿ ಒಂದು ಏನ್ ಬರ್ತದೆ, ನೀವು ಕರೆದಾಗ ಬಂದು ನಾನು ಮಾಡಿ ಕೊಡುತ್ತೇನೆ ಅಂತ ಬರ್ಕೊಂಡಿರ್ತಾರೆ. ಸೊ ಅವಾಗ ಏನಂತಾರೆ, ಸೊ ಇಟ್ ಇಸ್ ನಾಟ್ ಕಮ್ಸ್ ಅಂಡರ್ ದ ಲಿಮಿಟೇಷನ್ ಅಂತ ಅವ್ರದೊಂದು ಕ್ಲೇಮ್ ಅದು. ರೈಟ್ ಸರ್. ಸರ್, ಇನ್ನೊಂದು NI ಆಕ್ಟ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಸರ್. ನಮ್ಮ ಸ್ನೇಹಿತರು ವಿಶ್ವನಾಥ್ ಕರಡಿ ಅಂತ ಹೇಳಿ ಅವ್ರ ಪ್ರಶ್ನೆ ಕೇಳಿದ್ದಾರೆ. NI ಆಕ್ಟ್ ಅಲ್ಲಿ ಸೆಕೆಂಡ್ ಅಪೀಲ್ ಮಾಡೋ ಸಂದರ್ಭದಲ್ಲಿ ಮ್ಯಾಂಡೇಟರಿ ಡೆಪಾಸಿಟ್ ಮಾಡುವಂತದ್ದು ಮ್ಯಾಂಡೇಟರಿನಾ ಅಂತ ಕೇಳ್ತಿದ್ದಾರೆ ಸರ್. ಅದು 20% ಮಾಡ್ಬೇಕಂತ ಏನೋ ಸುಪ್ರೀಂ ಕೋರ್ಟ್ ಹೇಳ್ದಂಗಾಗಿದೆ. ಅದ್ರ ಬಗ್ಗೆ ಸ್ವಲ್ಪ ನಾವು ಚೆಕ್ ಮಾಡ್ಬೇಕು, ವೆದರ್ ಇಸ್ ಇಟ್ ಮ್ಯಾಂಡೇಟರಿ ಆರ್ ವೆದರ್ ಇಸ್ ಇಟ್ ಆಪ್ಷನಲ್. ಅದು 20% ಮಾಡ್ಬೇಕಂತ ಒಂದು ಜಜ್ಮೆಂಟ್ ಬಂದಿತ್ತು. ಅದೇನಾದ್ರು ಚೇಂಜ್ ಆಗಿದೆ ಅಂತ ಚೆಕ್ ಮಾಡ್ಬೇಕು. ಸರಿ ಸರ್. ಓರಲ್ ಗಿಫ್ಟ್ ಈಸ್ ವ್ಯಾಲಿಡ್ ಇನ್ ಮುಸ್ಲಿಂ ಲಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. Definitely, oral gift is valid if it is movable property. If it is immovable property, then general law applies. That's what I said. So if the immovable property value is more than 100 rupees, it is compulsorily registrable document as per section 17 of Indian Registration Act. Yes sir. ಸರ್, ಒಂದು ಸಿವಿಲ್ ಕಾನೂನಿನಲ್ಲಿ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಜೂರಿಸ್ಟಿಕ್ಷನ್ ಅಂದ್ರೆ ಏನು? ನ್ಯಾಯಾಲಯದಲ್ಲಿ ಎಷ್ಟು ಬಗೆಯ ಕಾರ್ಯವ್ಯಾಪ್ತಿ ಜೂರಿಸ್ಟಿಕ್ಷನ್ ಇರ್ತದೆ? ಟೈಪ್ಸ್ ಆಫ್ ಜೂರಿಸ್ಟಿಕ್ಷನ್ ಬಗ್ಗೆ ಕೇಳ್ತಿದ್ದಾರೆ ಸರ್. ಟೆರಿಟೋರಿಯಲ್ ಜೂರಿಸ್ಟಿಕ್ಷನ್ ಅಂಡ್ ಪಿಕ್ಯುನಿಯರಿ ಜೂರಿಸ್ಟಿಕ್ಷನ್ ಅಂತದೆ. ಸೊ ಪಿಕ್ಯುನಿಯರಿ ಜೂರಿಸ್ಟಿಕ್ಷನ್ ಅಂದ್ರೆ ಇಫ್ ದ ಸೂಟ್ ವ್ಯಾಲ್ಯೂ is less than 5 lakh, then we have to approach the civil court, municipal court. If the pecuniary jurisdiction is more than 5 lakh, then we have to approach the senior division. This is pecuniary jurisdiction. ಮತ್ತು ಟೆರಿಟೋರಿಯಲ್ ಜೂರಿಸ್ಟಿಕ್ಷನ್ ಅಂದ್ರೆ ಆ ನ್ಯಾಯಾಲಯದ ವ್ಯಾಪ್ತಿ. ಈಗ ಎಕ್ಸಾಂಪಲ್, ಈಗ ಒಂದು ತಾಲೂಕಾ ಸಿವಿಲ್ ಕೋರ್ಟ್ ಇತ್ತಂದ್ರೆ ಆಯಾ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಕರಣಗಳು ಆ ನ್ಯಾಯಾಲಯದ ಮುಂದೆ ಬರಬೇಕು. ಮತ್ತು ಇನ್ನೊಂದು ಏನು CPC ಹೇಳ್ತದೆ ಅಂದ್ರೆ, ಒನ್ ಶುಡ್ ಅಪ್ರೋಚ್ ದ ಲೋವೆಸ್ಟ್ ಜೂರಿಸ್ಡಿಕ್ಷನ್. ಯಾವುದೇ ನ್ಯಾಯಾಲಯದಲ್ಲಿ ಲೋವೆಸ್ಟ್ ಜೂರಿಸ್ಡಿಕ್ಷನ್ಗೆ ನಾವು ದಾವೆಯನ್ನ ಹಾಕಬೇಕು. ದಿಸ್ ಈಸ್ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್. ಮೇಘನ್ ಅವರ ಪ್ರಶ್ನೆ ಕೇಳಿ. ಎವಿಡೆನ್ಸ್ ಲಾ ಅಲ್ಲಿ ಪ್ರಶ್ನೆ ಇದೆ ಅಂತ ಕೇಳ್ತಿದ್ದಾರೆ. ಮೇಘನ್ ಅವರ ಪ್ರಶ್ನೆ ಕೇಳಿ. ಎಸ್ ಸರ್. ಸರ್, ಈಗ ಗಂಡ ಹೆಂಡತಿ ಇಬ್ರು ಇದ್ದಾರೆ. ಗಂಡ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಸೊ ಈಗ ಏನಂದ್ರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಡಾಕ್ಟರ್ ಅವ್ರಿಗೆ ಜಾಸ್ತಿ ದಿನ ವ್ಯಾಲಿಡಿಟಿ ಕೊಟ್ಟಿಲ್ಲ. ಸೊ ಈಗ ಅವರು ಮೊನ್ನೆ ಮಾತನಾಡ್ಬೇಕಾದ್ರೆ ಆಸ್ತಿ ಬಗ್ಗೆ, ಬಿಸ್ನೆಸ್ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು. ಸೊ ಅದನ್ನ ಅವ್ರ ಹೆಂಡತಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಮುಂದೆ ಅದನ್ನ ಕೋರ್ಟ್ ನಲ್ಲಿ ನಾವು ಪ್ರೊಡ್ಯೂಸ್ ಮಾಡಬಹುದಾ ಸರ್, ಎವಿಡೆನ್ಸ್ ಆಗಿ? ವೆದರ್ ಇಸ್ ಇಟ್ ಅಡ್ಮಿಸಿಬಲ್ ಎವಿಡೆನ್ಸ್ ಆರ್ ನಾಟ್ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಬಟ್ ಈಗೆಲ್ಲ ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಗಳನ್ನು ಕೂಡ ಈಗ ಹೊಸ ಭಾರತೀಯ ಸಾಕ್ಷ್ಯ ಅಧಿನಿಯಮದಲ್ಲಿ ಇದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ that can be considered as a piece of evidence.
ಸರ್ ಮುಂದೆ ಪ್ರೊಸೀಜರ್ ಏನ್ ಸರ್ ಅದನ್ನ ಎವಿಡೆನ್ಸ್ ಅಂತ ಕೊಡೋದಾದ್ರೆ ಎವಿಡೆನ್ಸ್ ಸಿಡಿ ಮಾಡಿ ಅದನ್ನ ಕೊಡಿ. ಅವರು ದೇ ಮೇ ಡಿಸ್ಪ್ಯೂಟ್ ದಿ ವೈಸ್, ನನ್ ಧ್ವನಿನಲ್ಲ ಅಂತ ಅವರು ಡಿಫೆನ್ಸ್ ತಗೋಬಹುದು. ಅವಾಗ ಅದನ್ನ ಕೋರ್ಟ್ FSL ಕಳಿಸ್ತದೆ. ಅವ್ರದೇ ಧ್ವನಿ ಅಂತ ಕನ್ಫರ್ಮ್ ಆದ್ರೆ ದಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಪೀಸ್ ಆಫ್ ಎವಿಡೆನ್ಸ್. ಎಸ್ ಸರ್, ಥ್ಯಾಂಕ್ ಯು ಸರ್. ಹ್ಯಾಂಡ್ ರೈಸ್ ಮಾಡಿದಾರೆ ನೋಡಿ, ಯಾರು ಮಾಡಿರೋದು? ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಸರ್, ಈ ಸರ್ಕಾರಿ ಇಲಾಖೆಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ನಮ್ಗೆ ವಿ ಡು ನಾಟ್ ನೋ ಎನಿ ಪ್ರೊಸೀಜರ್ ಆರ್ ರೂಲ್ಸ್. How can we raise a question of law or rules or procedure and get the officers to give an explanation or clarity on the same? So is it through RTI ಅಂತ ಪ್ರಶ್ನೆ ಕೇಳ್ತಾರೆ ಸರ್. RTI ಅಲ್ಲಿ ನಾವು ಸರ್ಕಾರಿ ಅಧಿಕಾರಿಗಳ ಪ್ರೊಸೀಜರು ರೂಲ್ಸ್ ಗಳನ್ನ ನಾವು ತಿಳ್ಕೊಬಹುದಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಮಾಡ್ಬೋದು. ನಿಮ್ಗೆ ಏನ್ ಮಾಹಿತಿ ಬೇಕಾದ್ರೆ, ಈಗ ಮಾಹಿತಿ ಹಕ್ಕು ಕಾಯ್ದೆ ಬಂದಿದೆ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ನಿಮ್ಗೆ ಏನು ಅವಶ್ಯ ಮಾಹಿತಿ ಇದೆ, ನೀವು ಸಂಬಂಧಪಟ್ಟಂತ ಪ್ರೊಫಾರ್ಮದಲ್ಲಿ ಅರ್ಜಿ ಹಾಕಿ ಆ ಸಂಬಂಧಪಟ್ಟಂತ ಫೀಸ್ ಅನ್ನ ಕಟ್ಟಿ ನೀವು ಮಾಹಿತಿ ಕೇಳಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಆ ಮಾಹಿತಿ ಹಕ್ಕನ್ನ ಬಿಟ್ಟು ಬೇರೆ ಏನಾದ್ರೂ ಮೆಥಡ್ ಅಲ್ಲಿ ನಾವು ಕೇಳ್ಬೋದಾ ಸರ್? ನೀವು ತಿಳ್ಕೊಬೇಕಷ್ಟೇ. ಅದಕ್ಕೆ ಸಂಬಂಧಪಟ್ಟಂತ ಏನು ಗೈಡ್ಲೈನ್ಸ್ ಇದೆ, ಅದ್ರ ಸಂಬಂಧಪಟ್ಟಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿಕೊಂಡು ನೀವು ಆ ವಿಷಯದಲ್ಲಿ ನೀವು ಪರಿಣಿತರಾಗಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಗೂಗಲ್ ಹೋದ್ರೆ ಯು ವಿಲ್ ಗೆಟ್ ಆಲ್ ಇನ್ಫಾರ್ಮೇಶನ್. ನೀವು ಗೂಗಲ್ ಹೋಗಿ ಯಾವ್ದೋ ವಿಷಯ ಬೇಕಂದ್ರೆ ಅಲ್ಲಿ ನೀವು ಗೂಗಲ್ ದಲ್ಲಿ ಹೊಡೆದ್ರೆ ನಿಮ್ಗೆ ಯು ವಿಲ್ ಗೆಟ್ ಆಲ್ ಇನ್ಫಾರ್ಮೇಶನ್ ಅಂಡ್ ಯು ಕ್ಯಾನ್ ರೀಡ್ ಇಟ್. ಎಸ್ ಸರ್. ಜ್ಯೋತಿ ಅವರ ಪ್ರಶ್ನೆಯನ್ನ ಕೇಳಿ. ಜ್ಯೋತಿ ಅವರ ಪ್ರಶ್ನೆ ಕೇಳಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂ 2 ವರ್ಷದ ಹಿಂದೆ ಈ ಡಿಸ್ಪ್ಯೂಟ್ ಆಗಿ ಅವರು ಡಿಸರ್ಟ್ ಆಗಿದ್ದಾರೆ ಸರ್. ವುಮೆನ್, ಐ ಆಮ್ ದ ರೆಸ್ಪಾಂಡೆಂಟ್, ಪೆಟಿಷನರು ವುಮೆನ್. ಸೊ ಅವರು 2 ವರ್ಷದ ನಂತರ ಕೇಸ್ ಹಾಕಿದ್ದಾರೆ. ಈಗ 25 CR ಅಲಿಮನಿ ವಿತ್ 75 K ಆಫ್ ಮೇಂಟೆನೆನ್ಸ್ ಅಂತ ಹಾಕಿದ್ದಾರೆ ಸರ್. ಅಲಿಮನಿ ಮತ್ತೆ ಮೇಂಟೆನೆನ್ಸ್ ಒಟ್ಟಿಗೆ ಹಾಕೋಕ್ ಬರಲ್ಲ ಅಲ್ವಾ ಸರ್? ಬಟ್ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅದನ್ನ. ದೇರ್ ಇಸ್ ನೋ ಇಶ್ಯೂ ರೈಸ್ಡ್. ಇಲ್ಲ, ಅವ್ರು ಕೇಳ್ಕೊಂಡ್ರ ಅಷ್ಟೇ. ಯಾರು ಅವರು ಡೈವರ್ಸ್ ಹಾಕೊಂಡಿದಾರ? ಹಾ ಸರ್, ಅಂದ್ರೆ ಅವರು ಡೈವೋರ್ಸ್ ಅಂತ ಕೇಳ್ತಾ ಇಲ್ಲ. ನನಗೆ ಇದೆಲ್ಲಾನು ಕ್ಲಿಯರ್ ಮಾಡಿಕೊಟ್ರೆ ಲೆಟ್ ಹಿಮ್ ಗೋ ಅವೇ ಫ್ರಮ್ ಮೀ ಅಂತ. ಅಂದ್ಮೇಲೆ ನನಗೆ ಇದೆಲ್ಲ ಕ್ಲಿಯರ್ ಆಗಿಕೊಟ್ರೆ ಅವ್ನು ಹೋಗ್ಲಿ ಬೇಕಾದ್ರೆ ಅಂತ. ಆದ್ರೆ 2 years ಬಿಫೋರ್ ಅವರೇ ಮೆಸೇಜ್ಗಳೆಲ್ಲ ಹಾಕಿದ್ದಾರೆ. ಐ ಮೀನ್ ಡಾಕ್ಯುಮೆಂಟ್ರಿ ನಾನು ನೋಡಿದಾಗ, ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದಾಗ, ಐ ಡೋಂಟ್ ವಾಂಟ್ ಎನಿಥಿಂಗ್ ಫ್ರಮ್ ಯುವರ್ ಎಂಡ್. ನಿಮ್ಮಿಂದ ನನಗೆ ಏನೂ ಬೇಡ, ಈಸಿಯೆಸ್ಟ್ ಆಗಿ ಇದನ್ನ ಬಿಡಿಸ್ಕೊಂಡು ಸೊಲ್ಯೂಷನ್ ತಗೊಂಡು ಹೋಗ್ಬಿಡೋಣ ಅಂತ ಹೇಳಿದಾಳೆ. ಬಟ್ 2 ವರ್ಷ ಆದ ನಂತರ ಅಲ್ಲ, ಈ ಕೋರ್ಟ್ ಅಲ್ಲಿ ಡೈವರ್ಸ್ ಪಿಟಿಷನ್ ಪೆಂಡಿಂಗ್ ಇದೆಯಾ? ಹಾ ಸರ್, ಆಗಿದೆ ಸರ್. ಡೆಸರ್ಷನ್ ಅಂತ ಹಾಕಿದಾಳೆ ಸರ್. ಡೈವರ್ಸ್ ಅಂತ ಕೇಳಿಲ್ಲ, ಡೆಸರ್ಷನ್ ಅಂತ ಬೇಸ್ ಮೇಲೆ ಹಾಕಿದಾಳೆ ಸರ್. ಅಲ್ಲ, ವಾಟ್ ಇಸ್ ಪ್ರೇಯರ್? ಪ್ರೇಯರು ಅಲ್ಲ, ಪಿಟಿಷನ್ ಆದ್ಮೇಲೆ ಕೊನೆಯಲ್ಲಿ ಒಂದು ಪ್ರೇಯರ್ ಇರ್ತದಲ್ಲ. ಹಾ, ಪ್ರೇಯರ್ ಸರ್ ಏನಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ, ನನಗೆ ಇವರಿಂದ ಬಿಡಿಸ್ಕೊಡಿ ಅಂತೇನು ಕೇಳ್ತಾ ಇಲ್ಲ ಸರ್ ಅವಳು. ನಾನು ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನನಗೆ 25 CR ಅಲಿಮನಿ ಬೇಕು, 75 K ಮತ್ತೆ ಮಂತ್ಲಿ ಮೇಂಟೆನೆನ್ಸ್ ಬೇಕು, ಡೈವರ್ಸ್ ಬೇಕು ಅಂತ ಎಲ್ಲೂ ಕೇಳಿಲ್ಲ ಸರ್ ಅವಳು. It is nothing but she is claiming a maintenance only. Either she has to file petition for divorce. ಅಲ್ಲಿ ಡೈವೋರ್ಸ್ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ ಸರ್. Restriction of conjugal rights. Either she has to file petition for maintenance. ಮೇಂಟೆನೆನ್ಸ್ ಮಾತ್ರ ಕೇಳಿದಾಳೆ ಸರ್. ಮೇಂಟೆನೆನ್ಸ್ ಅಲಿಮನಿ ಮಾತ್ರ ಕೇಳಿರೋದು. And she has filed a petition for maintenance. So maintenance ಅನ್ನ she cannot claim as a permanent alimony. Permanent alimony ಯಾವಾಗ ಕೇಳ್ತಾರೆ ಅಂದ್ರೆ, ಅದು ಯಾವಾಗ ಕೊಡ್ತಾರೆ ಅಂದ್ರೆ ಅವರು ಕೌನ್ಸಿಲಿಂಗ್ ಈಚ್ ಅದರ್. if both they agree, ಮಿಡಲ್ ಸೆಂಟರ್ ಮುಂದೆ ಅಗ್ರಿ ಆದಾಗ ಪರ್ಮನೆಂಟ್ ಎಲಿಮನಿನ ಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಸಿಂಪ್ಲಿ she is claiming a maintenance. ಸೊ ಮೇಂಟೆನೆನ್ಸ್ ಅನ್ನ ಕೊಡುವಾಗ ನ್ಯಾಯಾಲಯ ಆ ರಿಸ್ಪಾಂಡೆಂಟ್ ನ ಆದಾಯ ಎಷ್ಟಿದೆ ಮತ್ತು ಅವನಿಂದ ದೂರ ಇರ್ಲಿಕ್ಕೆ ಸಾಕಷ್ಟು ಕಾರಣಗಳಿದೆಯೋ ಇಲ್ಲೋ, whether he is neglecting and refusing to maintain his wife, what is his financial capacity, and what is the need of the petitioner. ಸೊ ಇದನ್ನೆಲ್ಲ ಪರಿಗಣಿಸಿ ನ್ಯಾಯಾಲಯ ಒಂದು ಸೂಕ್ತ ಜೀವನಾಂಶಕ್ಕೆ ಆದೇಶವನ್ನ ಮಾಡ್ತದೆ. ಸರ್, ಈಗ ನನ್ನ ಪ್ರಕಾರ ಅಸೆಟ್ ಅಂಡ್ ಲಯಬಿಲಿಟೀಸ್ ರೀಸೆಂಟ್ ಆಗಿ ಫೈಲ್ ಮಾಡಿದೀರಿ ಸರ್. ಅದರಲ್ಲಿ ಆ ಹುಡುಗನಿಗೆ 1.5 ಲಕ್ಷ ಲೋನ್, ಐ ಮೀನ್
ಪ್ರತಿ ತಿಂಗಳಲ್ಲೂ ಅವನು ಲೋನ್ ಇದನ್ನ ಕಟ್ತಾ ಇದ್ದಾನೆ. ಟೇಕ್ ಹೋಮ್ ಅಂತ ಏನೂ ಇಲ್ಲ ಸರ್. ಅಂತ ಬೇಸ್ ಮೇಲೆ ಆ ಹುಡುಗನಿಗೆ ನೀವು ಕೊಡ್ಲೇಬೇಕು ಅಂತ ಬರುತ್ತೆ. ಅಂಡ್ ಮೋರ್ ಓವರ್ ಪೆಟಿಷನರು ವೆಲ್ ಎಜುಕೇಟೆಡ್ ಅಂಡ್ ಮಕ್ಕಳು ಕೂಡ ಇಲ್ಲ. ಮದ್ವೆ ಆಗಿ ಬರೀ 3 monthsಗೆನೆ ಗಂಡನ ಬಿಟ್ಟು ಹೋಗಿದ್ದು, ತಾಯಿ ಮನೇಲಿ ಇದ್ದದ್ದು. 2 ವರ್ಷದ ನಂತರ ಅವಳಿಗೆ ಫಾರಿನ್ ಕಡೆಯಿಂದ ಜಾಬ್ ಆಫರ್ಸ್ ಬಂದಿರೋ ಲೆಟರ್ಸ್ ಎಲ್ಲ ನನ್ನ ಕಡೆ ಇದೆ. ಹಾಗಾದ್ರೆ ಶಿ ಈಸ್ ಕೆಪಬಲ್ ಟು ಅರ್ನ್ ಎನಿಥಿಂಗ್ ಅಂತ ಬಂದಾಗ ಈ ಗಂಡನ್ ದುಡ್ಡಿನ ಮೇಲೆ ಡಿಪೆಂಡ್ ಆಗೋದಂದ್ರೆ ಇಟ್ ಈಸ್ ಲೈಕ್ ಹರಾಸ್ಮೆಂಟ್ ಅಂತ ಕನ್ಸಿಡರ್ ಮಾಡ್ಬೋದಾ ಸರ್ ಕೋರ್ಟ್? ನೀವು ನೋಡ್ರಿ, ಒಟ್ಟಾರೆ ಸೆಕ್ಷನ್ 125 ಆಫ್ CRPC ಯ ಉದ್ದೇಶ ಏನಂದ್ರೆ ಮೇಂಟೆನೆನ್ಸ್ ಅನ್ನ ಯಾವಾಗ ಕೊಡ್ತಾರೆ ಅಂದ್ರೆ ಇಫ್ the husband, if the wife, children or parents, they're unable to maintain themselves. Number one. Number two, when the husband or father or son or daughter, when they refuses to maintain or neglect to maintain their wives, their sons and daughters and their parents ಅಂತ ಇರ್ತದೆ. ಸೊ ಇಲ್ಲಿ ನೀವು ಹೇಳಿ ಯು ಆಸ್ಕ್ ಫಾರ್ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್ಸ್, ನನ್ನ ಜೊತೆಗೆ ಬಂದು ಜೀವನ ಮಾಡಿ ಅಂತ ನೀವು ಹಾಕೊಳ್ಳಿ. ಯು ಫೈಲ್ ಎ ಪಿಟಿಷನ್ ಫಾರ್ ರೆಸ್ಟ್ರಿಕ್ಷನ್ ಆಫ್ ಕಾನ್ಜುಗಲ್ ರೈಟ್ಸ್. ಬಟ್ ಶಿ ನೆವರ್ ವಿಲ್ ಫಾರ್ ದಟ್ ಸರ್. ನಾವು ಆಗ್ಲೇ ಕೇಳಾಯ್ತು. ಅವ್ರದ್ದು ಏನಾದ್ರೂ ಡಿಫೆನ್ಸ್ ಇರ್ಲಿ, ಬಟ್ ನೀವು ನಿಮ್ಮ ಹಕ್ಕನ್ನ ಮೊದಲು ಚಲಾಯಿಸಿ. ಬಟ್ ಈ ಹುಡುಗನ್ಗೂ ನಮ್ಮ ಪೆಟಿಷನರ್ಗೂ ಇಷ್ಟ ಇಲ್ಲ ಸರ್ ಅವ್ರ ಜೊತೆ ಇರೋದು. ಯಾಕಂದ್ರೆ ಆಫ್ಟರ್ 3 years ಸುಮ್ನೆ ಇದ್ದು ಈಗ ಬಂದು ಮತ್ತೆ ಅವ್ರ ಪೇರೆಂಟ್ಸ್ ಮೇಲೆಲ್ಲ ಅನ್ನೆಸೆಸರಿ ಕ್ರಿಮಿನಲ್ ಕೇಸ್ಗಳೆಲ್ಲ ಹಾಕಿದ್ದಾರೆ ಸರ್. ಪಾಪ ಅವ್ರು ಅದರಿಂದ ಹೊರಗೆ ಬಂದಿದ್ದೆ ತುಂಬಾ ಕಷ್ಟ ಆಯ್ತು. ಹಂಗಿದ್ರೆ ಹೇಳಿ, she is well educated, she is capable of earning herself, she is not depending on me, she can capable of maintaining herself, therefore I need not pay any maintenance. ಮತ್ ನನಗೆ ಆದಾಯ ಇಲ್ಲ, ಈಗ I am struggling hard to maintain myself. So ಮತ್ತೀಗ I have never deserted her. ಅವಳೇ it is her willful desertion. ನೀವು ಹೇಳಿ, it is her willful desertion. I am ready to take back her. I am ready to live. I am ready to lead a marital life. But in fact, she is not cooperating. In fact, she has deserted me. Thereby, she has caused a mental cruelty to me. ನೀವು ಮಾಡಿ. ಸರಿ, ಅದೇ ನನ್ನ ಪ್ರಶ್ನೆ. ನೀವು ಒಂದು ರೆಸ್ಟ್ರಿಕ್ಷನ್ ಕಾನ್ಜುಗಲ್ ರೈಟ್ಸ್ ಹಾಕೊಳ್ಳಿ. ಓಕೆ ಸರ್. ಅವಾಗ ಸರ್, ಈಗ ನನ್ನ ಪ್ರಶ್ನೆ ಅಂದ್ರೆ ಅಲಿಮನಿ ಪ್ಲಸ್ ಮೇಂಟೆನೆನ್ಸ್ ಎರಡು ಒಟ್ಟಿಗೆ ಕೇಳ್ಬೋದಾ ಪೆಟಿಷನ್ ಅಲ್ಲಿ? ಆ ಪಿಟಿಷನ್ ನಾವು ಪ್ರಶ್ನೆ ಮಾಡ್ಬೋದಾ ಅಂತ ಸರ್? ಅಲ್ಲಲ್ಲ, ಅಲಿಮನಿ ಕೇಳಿಕೆ ಬರೋಲ್ಲ. ಅಲಿಮನಿ ಯಾವಾಗ ಕೊಡ್ತಾರೆ ಅಂದ್ರೆ ಅಟ್ ದ ಟೈಮ್ ಆಫ್ ಡೈವೋರ್ಸ್. ಓಕೆ, ನಿಮ್ದು ಡೈವೋರ್ಸ್ ಪಿಟಿಷನ್ ಅಲ್ಲ, ಓನ್ಲಿ ಮೇಂಟೆನೆನ್ಸ್ ಕೇಸು. ಮೇಂಟೆನೆನ್ಸ್ ಕೇಸ್ ಅಲ್ಲಿ ತಿಂಗಳಿಗೆ ಕೊಡ್ತಾರೆ ಹೊರತು ಪರ್ಮನೆಂಟ್ ಎಲಿಮಿನಿ ಕೊಡಲ್ಲ. ಪರ್ಮನೆಂಟ್ ಎಲಿಮಿನಿ ಯಾವಾಗ ಕೊಡ್ತಾರೆ ಅಂದ್ರೆ ಅಟ್ ದ ಕೇಸ್ ಆಫ್ ಡೈವೋರ್ಸ್ ಅಲ್ಲಿ, ದಟ್ ಟು ಮ್ಯೂಚುವಲ್ ಕನ್ಸೆಂಟ್ ದಲ್ಲಿ, ದಟ್ ಟು ಮೀಡಿಯೇಷನ್ ದಲ್ಲಿ ಅಗ್ರಿ ಆದ್ರೆ ಮಾತ್ರ ಎಲಿಮಿನಿ. ಮೀಡಿಯೇಷನ್ ಸ್ಟೇಜ್ ಕೂಡ ಜಂಪ್ ಮಾಡಾಗಿದೆ ಸರ್. ನಾವು ಮೀಡಿಯೇಷನ್ಗೂ ಬರಲ್ಲ ಅಂತಾನು ಹೇಳ್ಬಿಟ್ಟಿದ್ದಾರೆ ಪೆಟಿಷನರು. ಸೊ ಈಗ ಪೆಟಿಷನ್ ಅಲ್ಲಿ ಇದೆ ಆಲ್ರೆಡಿ 25 CR ಅಲಿಮನಿ ಬೇಕು ಅಂತ. ಅದನ್ನ ನಾವು ಪ್ರಶ್ನೆ ಮಾಡ್ಬೋದಾ ಸರ್ ನಾನು ಆಸ್ ಎ ರೆಸ್ಪಾಂಡೆಂಟ್? ನೀವು ಅಬ್ಜೆಕ್ಷನ್ ಅಲ್ಲಿ ಏನ್ ಬರೀತೀರಿ? ಮತ್ತೆ ನೀವು ಯು ಹ್ಯಾವ್ ಟು ಫೈಲ್ ಅಬ್ಜೆಕ್ಷನ್ ಎಲ್ಲ ಡಿನೈ ಮಾಡಿ, it is all false and she has made a false allegations. I am ready to live I am ready to lead a happy marital life. With all hopes and dreams, I married her, but she has not cooperated. She has deserted me and caused mental harassment, and she has not led any marital life with me. She is willfully deserted. She is well educated. She is capable of earning herself. In fact, she is a defaulter. ಅಂತ ನೀವೆಲ್ಲ ಬರಿಬೇಕಲ್ಲ ಅಬ್ಜೆಕ್ಷನ್ ಅಲ್ಲಿ. ಅದೇ ಬರ್ದಿದ್ದೀನಿ ಸರ್. ಬಟ್ ನನಗೆ ಇನಿಷಿಯಲ್ ಸ್ಟೇಜ್ ಅಲ್ಲೇ ಎರಡು ಅಲಿಮನಿ ಪ್ಲಸ್ ಮೇಂಟೆನೆನ್ಸ್ ಎರಡೂ ಇದ್ದಾಗ ಕೋರ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತಾ ಅಂತ ಸರ್? ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ನೀವು ಅದನ್ನ ಬರ್ರಿ. ಪರ್ಮನೆಂಟ್ ಎಲಿಮನಿ ಅರೈಸಸ್ ಓನ್ಲಿ ಅಟ್ ದ ಟೈಮ್ ಆಫ್ ಡೈವೋರ್ಸ್, ನಾಟ್ ಅಟ್ ದ ಸ್ಟೇ. ಇಟ್ ಇಸ್ ನಾಟ್ ಅ ಡೈವೋರ್ಸ್ ಪಿಟಿಷನ್, ಇಟ್ ಇಸ್ ಓನ್ಲಿ ಎ ಮೇಂಟೆನೆನ್ಸ್ ಅಂತ ನೀವು ಬರೀರಲ್ಲ ಅದನ್ನ. ಯು ಹ್ಯಾವ್ ಟು ಟೇಕ್ ಕಂಟೆನ್ಷನ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಸೆಕ್ಷನ್ 9 ಅಲ್ಲಿ ಪ್ರಶ್ನೆ ಕೇಳಿದ್ದಾರೆ ಸರ್. ಸೆಕ್ಷನ್ 9 ಅಲ್ಲಿ ಹಸ್ಬೆಂಡ್ ಅವನು ಹೆಂಡತಿ ವಿರುದ್ಧ ಹಾಕೊಂಡಿದ್ದಾನೆ ಸರ್. ಸೊ ಅದರಲ್ಲಿ ಹೆಂಡತಿ ನಾನು ಬರೋದಿಲ್ಲ ಅಂತ ಹೇಳಿದಳು ಸರ್. ಸೊ ಈಗ ನಂತರ ಈಗ ಮೇಂಟೆನೆನ್ಸು ಮತ್ತೆ ಅಲಿಮನಿ ಕೊಡ್ಬೇಕಾಗ್ತದೆ ಸರ್. ಈಗ ಹಸ್ಬೆಂಡು ಜೀವನ ಮಾಡ್ಸಕ್ ರೆಡಿ ಇದ್ದಾನೆ ಸರ್ ವೈಫ್ ಅನ್ನ, ಬಟ್ ವೈಫ್ಗೆ ಅವನ ಹಸ್ಬೆಂಡ್ ಹತ್ರ ಹೋಗಿ ಇರ್ಲಿಕ್ಕೆ ರೆಡಿ ಇಲ್ಲ ಸರ್. ಸೊ ಈ ಸಂದರ್ಭದಲ್ಲಿ ಮೇಂಟೆನೆನ್ಸು ಮತ್ತೆ ಅಲಿಮನಿ ಕೊಡ್ಬೇಕಾಗ್ತದೆ ಸರ್. ಈಗ ನೀವು ಯಾವಾಗ ಮೇಂಟೆನೆನ್ಸ್ ಕೊಡ್ಬೇಕಾಗ್ತಂದ್ರೆ ವೆನ್ ದ ಹಸ್ಬೆಂಡ್ ವಿಲ್ಫುಲಿ ರಿಫ್ಯೂಸಸ್ ಟು ಮೇಂಟೈನ್ ಆರ್ ನೆಗ್ಲೆಕ್ಟಿಂಗ್ ಟು ಮೇಂಟೈನ್ ಅಂದಾಗ ಮೇಂಟೆನೆನ್ಸ್ ಪ್ರಶ್ನೆ ಬರ್ತದೆ. ವೆನ್ ಹಿ ಇಸ್ ರೆಡಿ ಟು ಟೇಕ್ ಬ್ಯಾಕ್ ಹರ್ ಅಂಡ್ ವೆನ್ ಹಿ ಇಸ್ ರೆಡಿ ಟು ಲೀಡ್ ಅ ಮೆರಿಟಲ್ ಲೈಫ್
then the question of paying the maintenance doesn't arise. So ಈಗ ಅವಳೇ ಡಿಫಾಲ್ಟರ್ ಆಗಿಬಿಡ್ತಾಳೆ ಅವಾಗ. When she herself is not ready to live with him, when herself is not ready to cohabit with him, and when she is not able to discharge her marital obligation, then there is no necessity to maintain her. ನೀವು ಡಿಫೆನ್ಸ್ ತೊಗೊಳ್ಳಿ. ಅಲ್ಲ ಅಂತ ಸಂದರ್ಭದಲ್ಲೂ ಮೇಂಟೆನೆನ್ಸ್ ಕೊಡ್ಬೇಕಾಗ್ತದೆ ಸರ್. ಅಲ್ಲ ಅವನು ಹೊಡಿತಾನೆ ಬಡಿತಾನೆ, ಕ್ರುಯಾಲಿಟಿ ಅಲ್ಲ ಕ್ರುಯಾಲಿಟಿ ಹೇಳ್ತಾನೆ ಸರ್, ಕ್ರುಯಾಲಿಟಿನ ಡಿಫೆನ್ಸ್ ತಗೋತಿದ್ದಾಳೆ ಸರ್. ಅಲ್ಲ ಅದು ಅಲ್ಲ, that is the discretion of the court. The court will evaluate your petition and objection and the relevant documents. So whether he has caused a mental cruelty, whether he has created such a situation that she cannot stay with him, whether he is a drunkard, whether he has got any illicit relationship with someone, whether he has caused her mental and physical cruelty. So ಅದೆಲ್ಲ ಕೋರ್ಟ್ ನೋಡ್ತದೆ, ಅವ್ರು ಏನೇನು ಪ್ಲೀಡಿಂಗ್ಸ್ ತಗೊಂಡ್ರೆ ನೋಡ್ತದೆ. Court, if the court satisfies that he has willfully neglected, then it orders for the maintenance. Otherwise, if the court feels that she is a defaulter, she is a wrongdoer, she is not ready to live with him, and the court, if it makes its mind, then it may refuse to give maintenance. It is all discretion of the court. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ. ಸರ್, ನಮ್ಮ ಒಬ್ಬ ವಕೀಲ ಮಿತ್ರರು ಪ್ರಶ್ನೆ ಕೇಳಿದ್ದಾರೆ ಸರ್. ಏನ್ ಪ್ರಶ್ನೆ ಅಂತಂದ್ರೆ, is there any facilities available for SC/ST candidates preparing for civil judge examination ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಮೊದಲು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡ್ತಿದ್ರು. ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡಿ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಅಥವಾ ಮತ್ತೆಲ್ಲೆಲ್ಲ ಹಿಂಗೆ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಮಾಡ್ತಿದ್ರು. ಬಹುಶಃ ಅದು ಈಗ ಇನ್ನೂ ಚಾಲ್ತಿ ಆಯ್ತು ಇಲ್ಲ ಅನ್ನೋದನ್ನ ಅವರು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಸಂಪರ್ಕ ಮಾಡಿ ತಿಳ್ಕೊಬಹುದು. ಎಸ್ ಸರ್. ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾ ಇದ್ರು. ಕೆಲವು ವರ್ಷಗಳ ಹಿಂದೆ ಮಾಡಿದ್ರು. ಕೆಲವು ವರ್ಷಗಳ ಹಿಂದೆ ಮುನ್ಸಿಪಲ್ ಎಕ್ಸಾಮ್ಗೆ, ಡಿಸ್ಟ್ರಿಕ್ಟ್ ಎಕ್ಸಾಮ್ಗೆ, APP ಎಕ್ಸಾಮ್ಗೆ SC/ST ವಿದ್ಯಾರ್ಥಿಗಳಿಗೆ ಸ್ಟೈಪಂಡ್ ಕೊಟ್ಟು, ವಸತಿ ಕೊಟ್ಟು, ಒಂದು ತಿಂಗಳು 2 ತಿಂಗಳು ಈ ತರ ಇತ್ತು ಅದು ವ್ಯವಸ್ಥೆ. ಬಟ್ ಸದ್ಯಕ್ಕೆ ಅದು ಇನ್ನೂ ಚಾಲ್ತಿ ಇದೆಯೋ ಇಲ್ಲೋ ಅನ್ನೋದನ್ನ ಅವರು ಗಮನಿಸಬೇಕು. ಇಲ್ಲಾದ್ರೆ ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತಂತು ಇಂಥದೊಂದು ಆಯೋಜನೆ ಮಾಡಿ ಅಂತ ಇವರು ಮನವಿ ಕೂಡ ಮಾಡ್ಕೋಬಹುದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಪ್ರಶ್ನೆ ಕೇಳಿ, ಪ್ರಶ್ನೆ ಕೇಳಿ. Sir, I have a question. Why so many cases are due and why the cases takes a lot of time to solve? ಯಾಕೆ ಇಷ್ಟೊಂದು ಕೇಸಸ್ ಇದಾವೆ, ಪೆಂಡಿಂಗ್ ಇದಾವೆ, ಹಾಗೂ ಯಾಕೆ ಇಷ್ಟು ಸಮಯ ತಗೊಳುತ್ತೆ ಅದು ರೆಸಾಲ್ವ್ ಆಗ್ಲಿಕ್ಕೆ ಅಂತ ಪ್ರಶ್ನೆ ಇದೆ ಸರ್. ಮಾನಸ ಅನ್ನೋರು ಪ್ರಶ್ನೆ ಕೇಳಿದ್ದಾರೆ ಸರ್. ನಮ್ಮ ದೇಶದ ಜನಸಂಖ್ಯೆ 140 ಕೋಟಿ ದಾಟಿ ಹೋಗಿದೆ. ಇಡೀ ಜಗತ್ತಿನಲ್ಲಿನೇ ನಾವು ಅತಿ ದೊಡ್ಡ ಜನಸಂಖ್ಯೆ ಉಳ್ಳಂತ ರಾಷ್ಟ್ರವಾಗಿ ಇವತ್ತು ಹೊರಹೊಮ್ಮಿದ್ದೇವೆ. ಇವತ್ತು ಚೀನಾವನ್ನು ಕೂಡ ನಾವು ಹಿಂದಕ್ಕಿದ್ದೇವೆ. ಇಡೀ ನಮ್ಮ ದೇಶದಲ್ಲಿ ವಿವಿಧ ಸ್ತರಗಳಲ್ಲಿ ಸುಮಾರು 5 ಕೋಟಿಗಿಂತಲೂ ಹೆಚ್ಚು ಪ್ರಕರಣಗಳು ವಿಚಾರಣೆಗೆ ಬಾಕಿ ಇದಾವೆ. ನಾವು ಉಳಿದ ದೇಶಗಳ ಪಾಪ್ಯುಲೇಷನ್ ಮತ್ತು ಜಡ್ಜ್ ರೇಷಿಯೋ ನೋಡಿದ್ರೆ ನಮ್ಮ ದೇಶದ ಜಡ್ಜ್ ರೇಷಿಯೋ ಇಸ್ ವೆರಿ ವೆರಿ ಲೋ. ಸೊ ಅದರಿಂದ ನಮ್ಮ ಜನಸಂಖ್ಯೆಗೆ ತಕ್ಕನಾದಷ್ಟು ನ್ಯಾಯಾಧೀಶರ ಮತ್ತು ನ್ಯಾಯಾಲಯಗಳ ಸಂಖ್ಯೆ ಇಲ್ಲ. ಸೊ ಆದ್ರಿಂದ ಇಟ್ ಇಸ್ ಟೋಟಲಿ ಡಿಸ್ಪ್ರಪೋರ್ಷನೇಟ್. ಹಾಗಿರೋದ್ರಿಂದ ನ್ಯಾಯಾಲಯಗಳಲ್ಲಿ ಈ ಕಡತಗಳ ಭಾರ ಹೆಚ್ಚಾಗಿದೆ. ಸೊ ಆದ್ರಿಂದ ಈ ನ್ಯಾಯಾಂಗ ವ್ಯವಸ್ಥೆಯನ್ನ ಇನ್ನೂ ಸುಧಾರಿಸಬೇಕು ಅನ್ನೋ ಕಾರಣಕ್ಕೆ ಸೆಕ್ಷನ್ 89 ಆಫ್ CPCಗೆ ನಾವು ತಿದ್ದುಪಡಿಯನ್ನ ಮಾಡಿದ್ದೇವೆ. ಸೊ ಆರ್ಬಿಟ್ರೇಷನ್, ಮೀಡಿಯೇಷನ್, ಕನ್ಸಿಲೇಷನ್, ಲೋಕ್ ಅದಾಲತ್ಗಳ ಮೂಲಕ ಆದಷ್ಟು ಬೇಗ ನ್ಯಾಯ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಈ 4 ಪ್ರಕ್ರಿಯೆಗಳ ಮೂಲಕ ಆದಷ್ಟು ಬೇಗನೆ ವ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಪ್ರಕರಣ ಇವತ್ತು ಜಾರಿಯಲ್ಲಿದೆ. ಸೊ ಪ್ರತಿ ರವಿವಾರ, ಪ್ರತಿ 2ನೇ ಶನಿವಾರ, ಪ್ರತಿ ತಿಂಗಳು ಲೋಕ್ ಅದಾಲತ್ನ್ನು ಮಾಡೋದ್ರ ಮೂಲಕ ಸೊ ಕಂಪೌಂಡೇಬಲ್ ಅಫೆನ್ಸಸ್ ಇರ್ಬೋದು ಅಥವಾ ರಾಜಿ ಆಗಬಹುದಂತ ವ್ಯಾಜ್ಯಗಳಿರ್ಬೋದು, ಸೊ ಇವುಗಳನ್ನ ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡಿಸಿದ್ರೆ, ಸೊ ಪಾರ್ಟಿಗಳು ಒಪ್ಕೊಂಡ್ರೆ ಅದು ಅವತ್ತನೇ ಇತ್ಯರ್ಥ ಆಗ್ತದೆ. ಸೊ ಅದರಿಂದ ಈ ಕೆಲವೊಂದು ಫ್ರಿವ್ಲೆಸ್ ಸೂಟ್ಗಳನ್ನು ಕೂಡ ಮಾಡಲಾಗ್ತದೆ. ಮತ್ತು ಗೌರ್ಮೆಂಟ್ ಇಸ್ ದ ಮೇಜರ್ ಲಿಟಿಗೇಷನ್. ಸೊ ಅನೇಕ ಪ್ರಕರಣಗಳಲ್ಲಿ ಸರ್ಕಾರ ವಾದಿ ಅಥವಾ ಪ್ರತಿವಾದಿ ಆಗಿರ್ತದೆ. ಗೌರ್ಮೆಂಟ್ ಇಸ್ ಆಲ್ಸೋ ಮೇಜರ್ ಲಿಟಿಗೇಷನ್. ಇದು ಯಾಕೆ ಆಗ್ತದೆ, ಯಾವುದೇ ಅಡ್ಮಿನಿಸ್ಟ್ರೇಟಿವ್ ವಿಚಾರಗಳಲ್ಲಿ ಅದು ಪೆನ್ಷನ್ ಸೆಟಲ್ಮೆಂಟ್ ಇರ್ಬೋದು ಅಥವಾ PF ಗ್ರಾಚ್ಯುಟಿ ಕೊಡೋದಿರ್ಬೋದು
ಸೊ ಇಂಥವನ್ನೆಲ್ಲ ಆದಷ್ಟು ಅಡ್ಮಿನಿಸ್ಟ್ರೇಟಿವ್ ವಿಷಯಗಳನ್ನ ಆಯಾ ಹಂತಗಳಲ್ಲಿ ತೆಗೆದುಕೊಂಡ್ರೆ ಈಗ ನ್ಯಾಯಾಲಯದ ಮೇಲೆ ಇರ್ತಕ್ಕಂಥ ಭಾರವೂ ಕೂಡ ಕಡಿಮೆ ಆಗ್ತದೆ. ಸೊ ಇದಕ್ಕೆಲ್ಲ ಆಗ್ಬೇಕಾದ್ರೆ ಈಗ ಅದರಿಂದ ಇವೆಲ್ಲಗಳ ಸುಧಾರಣೆಗಾಗಿ ಇವತ್ತು ಲಾ ಕಮಿಷನ್ ರೆಕಮೆಂಡೇಶನ್ ಗಳನ್ನ ಮಾಡಿದೆ ಮತ್ತು ಇವತ್ತು IPC, CRPC, ಎವಿಡೆನ್ಸ್ ಆಕ್ಟ್ ಗಳಲ್ಲೂ ಕೂಡ ಹೊಸ ತಿದ್ದುಪಡಿಯನ್ನೆಲ್ಲ ರಿಪೀಲ್ ಮಾಡಿ ಹೊಸ ಕಾನೂನುಗಳನ್ನ ಜಾರಿ ತಂದಿದೆ. ಸೊ ಸೆಕ್ಷನ್ 89 ಆಫ್ CPC ಯನ್ನ ತಾವು ಅಧ್ಯಯನ ಮಾಡ್ಕೊಂಡ್ರೆ ಸೊ 4 ಮೋಡ್ಸ್ ಆಫ್ ರಿಡ್ರೆಸಲ್, ಈ ಯಾವ ರೀತಿಯೊಳಗೆ ಮೀಡಿಯೇಷನ್, ಕನ್ಸಿಲೇಷನ್, ಲೋಕ ಅದಾಲತ್ತು ಇವುಗಳ ಮೂಲಕ ಸೊ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡ್ಲಿಕ್ಕೆ ಅವಕಾಶ ಇದೆ ಮತ್ತು ನ್ಯಾಯಾಲಯಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಸರ್ ಇನ್ನೊಂದು ಪ್ರಶ್ನೆ ಇದೆ. ತಾಯಿಯ ತಂದೆಯ ಆಸ್ತಿಯನ್ನ ಮೊಮ್ಮಕ್ಕಳು ಕೇಳ್ಬೋದಂತ ಸರ್? ತಾಯಿಯ ತಂದೆಯ ಆಸ್ತಿ ಇವರಿಗೆ ಬರ್ತದೆ ಅಷ್ಟೇ. ಇಫ್ ದ ಮದರ್ ಗೆಟ್ಸ್ ದ ರೈಟ್ ಇನ್ ದಟ್ ಪ್ರಾಪರ್ಟಿ ದೆನ್ ನ್ಯಾಚುರಲಿ ದೀಸ್ ಚಿಲ್ಡ್ರನ್ ವಿಲ್ ಇನ್ಹೆರಿಟ್. ಆ ತಾಯಿಗೆ ಅದರಲ್ಲಿ ಹಕ್ಕಿದೆ ಅಂತ ಇವ್ರು ಸಿದ್ಧ ಮಾಡ್ಬೇಕಷ್ಟೇ. ರೈಟ್ ಸರ್. ಸರ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಸರ್, ಡಸ್ ದ ಇಲ್ಲೆಜಿಟಿಮೇಟ್ ಚಿಲ್ಡ್ರನ್ ಆಫ್ ಎ ಸೆಕೆಂಡ್ ವೈಫ್ have rights over father's ancestral property? Definitely there are two types, legitimate children and illegitimate children. So illegitimate children yaru ಎರಡನೇ ಹೆಂಡತಿ ಮಕ್ಕಳು. So that second marriage may be void, but children are illegitimate. So the illegitimate children have got the equal right that of the legitimate. So ಹಾಗಿರೋದ್ರಿಂದ illegitimate children ಗೂ ಕೂಡ ಆಸ್ತಿಯಲ್ಲಿ ಹಕ್ಕು ಸಿಗ್ತದೆ. And if the father is to write a will, can he refer and mention about the illegal relation with the second wife and having a child with her and bequeath property to the illegitimate children? ಅಲ್ಲ, ಅವನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದ್ರೆ ಅವನು ಯಾರಿಗೂ ಬರಿಬಹುದು. If it is a self acquired property, he is absolute owner, so he can bequeath it to anybody according to his will and wish. Not only illegitimate child, because self acquired property ಇದ್ರೆ ಆತ ಸಂಪೂರ್ಣ ಮಾಲೀಕ. ಸೊ ಆತ ತನ್ನ ಆಸ್ತಿಯನ್ನ ತನಗೆ ಯಾರಿಗೆ ಖುಷಿ ಬಂದಿದೆ ಅವರಿಗೆ ಆತ ಬರಿಬಹುದು, ಇನ್ಕ್ಲೂಡಿಂಗ್ ಲೆಜಿಟಿಮೇಟ್ ಚೈಲ್ಡ್ ಆರ್ ಇನ್ಕ್ಲೂಡಿಂಗ್ ಕಂಕುಬೈನ್. ಪ್ರಶ್ನೆ ಕೇಳಿ. ಧನ್ಯವಾದಗಳು ಸರ್. ಪ್ರಶ್ನೆ ಕೇಳಿ, ಪ್ರಶ್ನೆಗಳನ್ನ ಕೇಳಿ. ಸರ್, ಆಸ್ತಿ ಸಂಬಂಧ ನಾನು ಭಾಗಕ್ಕೆ ಕೇಸ್ ಹಾಕ್ಬೇಕಾಗಿದೆ. ನಾನು ಯಾವ ನ್ಯಾಯಾಲಯವನ್ನು ಪ್ರಾಥಮಿಕವಾಗಿ ಸಂಪರ್ಕಿಸಬೇಕು, ಎಲ್ಲಿ ಕೇಸನ್ನ ಹಾಕ್ಬೇಕು ಅಂತ ಕೇಳ್ತಿದ್ದಾರೆ ಸರ್. ನಾಗರಿಕತೆ ಯು ಹ್ಯಾವ್ ಟು ಅಪ್ರೋಚ್ ದ ಲೋವೆಸ್ಟ್ ಜುಡಿಷಿಯಲ್ ಕೋರ್ಟ್. ಸೊ ನಿಮ್ಮ ಪ್ರಾಪರ್ಟಿಯ ಮೌಲ್ಯ 5 ಲಕ್ಷ ರೂಪಾಯಿಗಳಿಗಿಂತ ಕಡಿಮೆ ಇದ್ರೆ ಯು ಹ್ಯಾವ್ ಟು ಅಪ್ರೋಚ್ ದಿ ಸಿವಿಲ್ ಕೋರ್ಟ್. ಒಂದ್ ವೇಳೆ ನಿಮ್ಮ ಪ್ರಾಪರ್ಟಿಯ ಮೌಲ್ಯ 5 ಲಕ್ಷಕ್ಕಿಂತ ಹೆಚ್ಚಾಗಿದ್ರೆ ಯು ಹ್ಯಾವ್ ಟು ಅಪ್ರೋಚ್ ದಿ ಸೀನಿಯರ್ ಡಿವಿಷನ್ ಕೋರ್ಟ್. ದಟ್ ಟು ಟೆರಿಟೋರಿಯಲ್ ಜುರಿಸ್ಡಿಕ್ಷನ್ ಇರ್ತಕ್ಕಂಥ ನ್ಯಾಯಾಲಯದ ಮುಂದೆ ನೀವು ಪಾರ್ಟಿಷನ್ ದಾವೆಯನ್ನ ಹಾಕಬಹುದು. ಸರ್, ತಡೆಯಾಜ್ಞೆ ತರುವುದು ಹೇಗೆ? ಯಾವ ಅಂಶಗಳ ಮೇಲೆ ತಡೆಯಾಜ್ಞೆ ನೀಡಲಾಗುತ್ತದೆ ಸರ್? ತಡೆಯಾಜ್ಞೆ ಅಂದ್ರೆ ವೆದರ್ ಯು ಆರ್ ಟಾಕಿಂಗ್ ರಿಗಾರ್ಡಿಂಗ್ ಇಂಜಂಕ್ಷನ್ ಆರ್ ವೆದರ್ ಯು ಆರ್ ಟಾಕಿಂಗ್ ರಿಗಾರ್ಡಿಂಗ್ ದ ಸ್ಟೇ. ಇಂಜಂಕ್ಷನ್ ಸರ್. ಇಂಜಂಕ್ಷನ್ಗೆ ಪ್ರತಿಬಂಧಕಾಜ್ಞೆ ಅಂತಾರೆ. ಸೊ ನೀವು ಪರ್ಮನೆಂಟ್ ಇಂಜಂಕ್ಷನ್ ಸೂಟ್ ಅನ್ನ ಹಾಕೋಬಹುದು. ಸೊ ಯು ಹ್ಯಾವ್ ಟು ಎಸ್ಟಾಬ್ಲಿಷ್ 3 cases. One is prima facie case, balance of convenience, irreparable loss. ಇವುಗಳನ್ನ ನೀವು ಕನ್ವಿನ್ಸ್ ಮಾಡಿದ್ರೆ ನಿಮ್ಗೆ ಇಂಜಂಕ್ಷನ್ ಸಿಗ್ತದೆ. ಮತ್ತು ನೀವು ದಾವೆ ಹಾಕಿ ಇಫ್ ಯು ಮೇಕ್ ಔಟ್ ಅ ಪ್ರೈಮಾ ಫೇಸಿ ಕೇಸ್, ನೀವು ಮೇಲ್ನೋಟಕ್ಕೆ ಒಂದು ಕೇಸನ್ನ ನೀವು ನ್ಯಾಯಾಲಯಕ್ಕೆ ಮನಗಾಣಿಸಿದ್ರೆ ಸೊ ಒಂದೆರಡು ತಡೆಯ ಒಂದು ಪ್ರತಿಬಂಧಕಾಜ್ಞೆಯನ್ನ, ತಾತ್ಕಾಲಿಕ ಪ್ರತಿಬಂಧಕಾಜ್ಞೆಯನ್ನ ಕೊಡದಿದ್ರೆ ದ ಪರ್ಪಸ್ ಆಫ್ ಫೈಲಿಂಗ್ ಆಫ್ ದ ಸೂಟ್ ಇಟ್ ಸೆಲ್ಫ್ ವಿಲ್ ಬಿ ಫ್ರಸ್ಟ್ರೇಟೆಡ್ ಅಂತ ನೀವು ನ್ಯಾಯಾಲಯಕ್ಕೆ ಮನಗಾಣಿಸಿದ್ರೆ ದ ಕೋರ್ಟ್ ಕ್ಯಾನ್ ಗ್ರಾಂಟ್ ಯು ಎಕ್ಸ್ ಪಾರ್ಟೆ ಟೆಂಪರರಿ ಇಂಜಂಕ್ಷನ್, ದಟ್ ಈಸ್ ನೋನ್ ಆಸ್ ಎ ಆಡ್ ಇಂಟ್ರಿಮ್ ಇಂಜಂಕ್ಷನ್. ಸೊ ನೀವು ನಾಳೆ ಪ್ರತಿವಾದಿ ಬಂದು WS ಹಾಕಿ ಅಬ್ಜೆಕ್ಷನ್ ಹಾಕಿ ಆನ್ ಮೆರಿಟ್ಸ್ ಬಂದಾಗ ನೀವು ಪ್ರೈಮಾ ಫೇಸಿ ಕೇಸು, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸು, ಇರ್ರಿಪರಬಲ್ ಲಾಸ್ ಅನ್ನ ನ್ಯಾಯಾಲಯಕ್ಕೆ ನೀವು ಮನಗಾಣಿಸುವಲ್ಲಿ ಯಶಸ್ವಿ ಆದ್ರೆ ಯುವರ್ ಐವೇ ವಿಲ್ ಬಿ ಅಲೌಡ್ ಅಂಡ್ ಟೆಂಪರರಿ ಇಂಜಂಕ್ಷನ್ ವಿಲ್ ಬಿ ಗ್ರಾಂಟೆಡ್
till disposal of the suit. ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂದ್ರೆ ಏನು ಸರ್? ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್ ಅಂದ್ರೆ ಈಗ ತಾತ್ಕಾಲಿಕ ತಡೆ ಇದು ಪ್ರತಿಬಂಧಕಾಜ್ಞೆಯನ್ನ ಕೊಡೋದ್ರಿಂದ ಯಾರಿಗೆ ತೊಂದರೆ ಆಗ್ತದೆ ಅಂತ. ಈಗ ತಾತ್ಕಾಲಿಕ ಪ್ರತಿಬಂಧಕಾಜ್ಞೆಯನ್ನ ಕೊಡ್ಲಿಲ್ಲ ಅಂದ್ರೆ ವಾದಿಗೆ ನಷ್ಟ ಆಗ್ತದ, ಅಥವಾ ಪ್ರತಿಬಂಧಕಾಜ್ಞೆಯನ್ನ ಕೊಟ್ರೆ ಪ್ರತಿವಾದಿಗೆ ನಷ್ಟ ಆಗ್ತದ? ಯಾರ ಕಡೆ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ಯಾರ ಕಡೆ ಅನುಕೂಲತೆ ಇದೆ ಅನ್ನೋದನ್ನ ನೋಡಿ ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ಸೊ ಈ ತೀರ್ಮಾನ ಇಟ್ ಶುಡ್ ಬಿ ಬೇಸ್ಡ್ ಆನ್ ಜಸ್ಟಿಸ್, ಇಕ್ವಿಟಿ ಅಂಡ್ ಗುಡ್ ಕಾನ್ಸೈನ್ಸ್. ಇವುಗಳ ಆಧಾರದ ಮೇಲೆ ನ್ಯಾಯಾಲಯ ತನ್ನ ವಿವೇಚನೆಯನ್ನ ಬಳಸಿಕೊಂಡು ಅದು ಆದೇಶವನ್ನ ಮಾಡ್ತದೆ. ಈ ಗುಡ್ ಕನ್ಸೈನ್ಸ್ ಯಾವ ಆಧಾರದ ಮೇಲೆ ಇರ್ತದೆ ಸರ್? ಸೊ ಈಕ್ವಿಟಿ ವಿವೇಕ. ಗುಡ್ ಕಾನ್ಸೈನ್ಸ್ ಅಂದ್ರೆ ಯಾವುದು ನಮ್ಮ ಮನಸ್ಸಾಕ್ಷಿಗೆ ಸರಿ ಅನಿಸ್ತದೆ ಅದು ವಿವೇಕ, ನ್ಯಾಯ, ನೀತಿ, ಧರ್ಮ, ಇದನ್ನೇ ನಾವು ಗುಡ್ ಕಾನ್ಸೈನ್ಸ್ ಅಂತ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಹೇಳಲಾಗ್ತದೆ. ಸೊ ಒಬ್ಬನಿಗೆ ಅದು ನ್ಯಾಯ ಅಂತ ಅನ್ಕೊಂಡಿದ್ದು ಇನ್ನೊಬ್ಬನಿಗೆ ಅದು ಸರಿದ ಕಾಣುತ್ತಾ ಅಂತ ಸರ್? ಒಬ್ಬನಿಗೆ ಇದು ಕರೆಕ್ಟ್ ಅನ್ಸುತ್ತೆ, ಇನ್ನೊಬ್ಬನಿಗೆ ಅದು ಕರೆಕ್ಟ್ ಅನ್ಸಲ್ಲ. ಅಲ್ಲ, ನಾವು ನ್ಯಾಯಾಲಯ ಇಸ್ ಎ ನ್ಯೂಟ್ರಲ್ ಪರ್ಸನ್. ನ್ಯಾಯಾಲಯ ಅದು ಥರ್ಡ್ ಪಾರ್ಟಿ, ನ್ಯೂಟ್ರಲ್. ಸೊ ಅದಕ್ಕೆ ನ್ಯಾಯಾಲಯದ ನ್ಯಾಯದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ. ಸೊ ಅದರಿಂದ ನ್ಯಾಯಾಲಯ ಪ್ಲೇಂಟಿಫು ಅಷ್ಟೇ, ಡಿಪೆಂಡೆಂಟು ಅಷ್ಟೇ. ಆದ್ರೆ ನ್ಯಾಯಾಲಯಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದಂದ್ರೆ ಫ್ಯಾಕ್ಟ್ಸು, ಲಾ, ಎವಿಡೆನ್ಸು, ಅಲ್ಟಿಮೇಟ್ ರಿಸಲ್ಟ್, ಜಸ್ಟಿಸ್. ಸರಿ ಸರ್, ಸ್ಟೇಗೂ ಮತ್ತು ಇಂಜೆಕ್ಷನ್ಗೂ ನಡುವೆ ವ್ಯತ್ಯಾಸ ಇದೆಯಾ ಸರ್? ಇಂಜಂಕ್ಷನ್ ಈಸ್ ಪರ್ಟೈನಿಂಗ್ ಟು ಪ್ರಾಪರ್ಟಿ, ಸ್ಟೇ ಈಸ್ ಪರ್ಟೈನಿಂಗ್ ಟು ದ ಆರ್ಡರ್. ಈಗ ನೀವು ಯಾವುದೇ ಒಂದು ಆಸ್ತಿಯಲ್ಲಿ ಹಸ್ತಕ್ಷೇಪ ಮಾಡಬಾರದು ಅಂತ ಇಂಜೆಕ್ಷನ್ ತೊಂದಿರ್ತೀರಿ, ನ್ಯಾಯಾಲಯ ನೀಡಿರ್ತದೆ. ಸ್ಟೇ ಅಂದ್ರೆ ಯಾವುದೇ ಒಂದು ಆದೇಶದ ವಿರುದ್ಧ ನೀವು ಮೇಲ್ಮನವಿಯನ್ನು ಸಲ್ಲಿಸುವಾಗ ಕೆಳ ನ್ಯಾಯಾಲಯ ಮಾಡಿದಂತ ಆದೇಶವನ್ನ ಅದು ಇತ್ಯರ್ಥ ಆಗುವವರೆಗೆ ಟೆಂಪರರಿ ಅದನ್ನ ಸ್ಟೇ ಮಾಡಲಾಗ್ತದೆ, ತಡೆ ಹಿಡಿಯಲಾಗ್ತದೆ. ಸರ್ ಧನ್ಯವಾದಗಳು ಸರ್. ಪ್ರಶ್ನೆಗಳನ್ನು ಕೇಳಿ. ಇನ್ನ 10 ನಿಮಿಷದಲ್ಲಿ ನಾವು ಒಂದು ಪ್ರಶ್ನೆಗಳನ್ನ ಕೇಳಿ ಈ ಕಾರ್ಯಕ್ರಮವನ್ನು ಮುಗಿಸಲಾಗುತ್ತೆ. ಸೊ ಪ್ರಶ್ನೆಗಳಿದ್ರೆ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಕ್ಯಾನ್ ಸ್ಟೇ ಬಿ ಗ್ರಾಂಟೆಡ್ ಓನ್ಲಿ ಇನ್ ಎಕ್ಸಿಕ್ಯೂಟಬಲ್ ಆರ್ಡರ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ ಸರ್. ಹೌದು, ಎಕ್ಸಿಕ್ಯೂಟಿವ್ ಆರ್ಡರ್ಸ್ ಅಲ್ಲೇ ಸ್ಟೇ ಮಾಡಬೇಕು, ಅದರ್ವೈಸ್ ದಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಎಕ್ಸಿಕ್ಯೂಟ್ ಆದ್ರೆ ನಿಮ್ದು ಅಪೀಲ್, ದ ಪ್ರಿಫರಿಂಗ್ ಆಫ್ ದಿ ಅಪೀಲ್ ಇಟ್ ಸೆಲ್ಫ್ ವಿಲ್ ಬಿ ಫ್ರಸ್ಟ್ರೇಟೆಡ್. ಹಂಗಾಗಿ ಮತ್ತೆ ಸ್ಟೇ ಮಾಡಿಸ್ಬೇಕು. ಅದರ್ವೈಸ್ ನೀವು ಸ್ಟೇನೇ ಮಾಡಿಸಿಲ್ಲ ಅಂದ್ರೆ, ಡಿಕ್ರಿನ ಎಕ್ಸಿಕ್ಯೂಟ್ ಮಾಡಿದ್ರೆ ನೀವು ಅಪೀಲ್ ಮಾಡಿದ್ದು ವ್ಯರ್ಥ ಆಗ್ಬಿಡ್ತದೆ. ಥ್ಯಾಂಕ್ ಯು ಸರ್. ಸರ್ ಒಂದು ಪ್ರಶ್ನೆ, ಇದು ಮೆಟ್ರಿಮೋನಿಯಲ್ ವಿಚಾರವಾಗಿ ಕೇಳ್ತಿದ್ದಾರೆ ಸರ್. ನನ್ ಗಂಡ ಮತ್ತೊಂದು ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾನೆ, ಈ ನಿಟ್ಟಿನಲ್ಲಿ ನನಗಿರುವ ಪರಿಹಾರ ಏನು? ನಾನು ಅವನ ವಿರುದ್ಧ ಒಂದು ತಡೆಯಾಜ್ಞೆ ಅಥವಾ ಒಂದು ಇಂಜೆಕ್ಷನ್ ಅನ್ನ ತರಬಹುದಾ ಅಂತ ಪ್ರಶ್ನೆ ಕೇಳ್ತಿದ್ದಾನೆ ಸರ್. ತರಬಹುದು. She can file a suit. She can file injunction suit stating that there is apprehension that he is going to contract a second marriage, therefore grant temporary injunction and decree the suit ಅಂತ ಕೇಳಬಹುದು. ಸೊ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಡಬಹುದು. ಅವನೇನಾದ್ರೂ ಅದನ್ನು ಮೀರಿ ಮದುವೆ ಆದ್ರೆ then it is nothing but violation of the injunction order. ಒಂದ್ ವೇಳೆ ಇಬ್ಬರನ್ನು ಪಾರ್ಟಿ ಮಾಡಿದ್ರೆ, ಇಬ್ಬರನ್ನ ಅಂದ್ರೆ ಗಂಡನನ್ನ ಮತ್ತು ಸಂಭವನೀಯ ಎರಡನೇ ಹೆಂಡತಿಯನ್ನ ಇಬ್ಬರನ್ನು ಪಾರ್ಟಿ ಮಾಡಿದ್ರೆ ಇಬ್ಬರಿಗೂ ಕೂಡ ಕಂಟೆಂಪ್ಟ್ ಆಫ್ ಕೋರ್ಟ್ ಮೇಲೆ ಸಿವಿಲ್ ಪ್ರಿಸನ್ಗೆ ಕಳಿಸಬಹುದು. ಮದುವೆ ಆದ ನಂತರ ಕೂಡ ಇವನ್ ದ ಫಸ್ಟ್ ವೈಫ್ ಕ್ಯಾನ್ ಫೈಲ್ ಅ ಕಂಪ್ಲೇಂಟ್ ಫಾರ್ ದ ಅಫೆನ್ಸ್ ಪನಿಷ್ಮೆಂಟ್ ಅಂಡರ್ ಸೆಕ್ಷನ್ 494 ಆಫ್ IPC, that is known as a bigamy, punishable for 7 years imprisonment. Both husband and second wife are liable for prosecution. ಥ್ಯಾಂಕ್ ಯು ಸರ್. ಸರ್ ಇದು ಈ ಟೆಂಪರರಿ ಇಂಜೆಕ್ಷನ್ಗೂ ಮತ್ತೆ ಪರ್ಮನೆಂಟ್ ಇಂಜೆಕ್ಷನ್ಗೂ ಏನು ವ್ಯತ್ಯಾಸ ಇರ್ತದೆ? ಪರ್ಮನೆಂಟ್ ಇಂಜೆಕ್ಷನ್ ಯಾವಾಗ ಸಿಗುತ್ತದೆ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಟೆಂಪರರಿ ಇಂಜೆಕ್ಷನ್ ಅಂದ್ರೆ ನೀವು ಒಂದು ಇಂಜೆಕ್ಷನ್ ಸೂಟ್ ಹಾಕಿದಾಗ ನೀವು ಪ್ರೈಮಾ ಫೇಸಿ ಕೇಸನ್ನ ನ್ಯಾಯಾಲಯಕ್ಕೆ ಮನದಟ್ಟು ಮಾಡಿದ್ರೆ, ಸೊ ಎಕ್ಸ್ ಪಾರ್ಟೆ TA ನ ಕೊಡದಿದ್ರೆ ದ ಪ್ರಾಪರ್ಟಿ ಇಸ್ ಇನ್ ಡೇಂಜರ್, ಈ ದಾವೆ ಹಾಕಿದ್ದು ವ್ಯರ್ಥ ಆಗ್ತದೆ ಮತ್ತು ಅವ್ರು ಇಂಟರ್ಫಿಯರ್ ಮಾಡ್ತಾ ಇದಾರೆ, ಅದಕ್ಕೆ ಅರ್ಜೆಂಟ್ ಇದೆ ಅಂತ ನ್ಯಾಯಾಲಯಕ್ಕೆ ಮನಗಾಣಿಸಿದ್ರೆ, ಆನ್ ಪ್ರೈಮಾ ಫೇಸಿ ಇಫ್ ಪ್ಲೇಂಟಿಫ್ ಮೇಕ್ಸ್ ಅ ಕೇಸ್
then the court can grant ad interim ex parte injunction. ಅದಾದ್ಮೇಲೆ ನಂತರ ಅಥವಾ ಒಮ್ಮೆ ರಿಫ್ಯೂಸ್ ಮಾಡ್ಬೋದು. ಆಮೇಲೆ ವಿತ್ ನೋಟಿಸ್ ಟು ದ ಡಿಫೆಂಡ್ ಅಂತ ಮಾಡ್ಬೋದು. ಡಿಫೆಂಡೆಂಟ್ ಬಂದು WS ಹಾಕಿ ಅಬ್ಜೆಕ್ಷನ್ ಹಾಕಿ ಮೆರಿಟ್ ಮೇಲೆ ಹಿಯರ್ ಮಾಡ್ಬೋದು. ಮೆರಿಟ್ ಮೇಲೆ ಹಿಯರ್ ಮಾಡಿದಾಗ ಆಗಲೇ ಹೇಳಿದಂಗೆ ಪ್ರೈಮಾ ಫೇಸಿ ಕೇಸು, ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸ್, ಇರ್ರಿಪರೇಬಲ್ ಲಾಸ್ ಇದೆಲ್ಲ ನೋಡಿ ಮೊದಲೇ ಒಂದು TI ಕೊಟ್ಟಿದ್ರೆ TI ಅನ್ನ ಇಟ್ ಕ್ಯಾನ್ ಬಿ ಕನ್ಫರ್ಮ್ಡ್ ಟಿಲ್ ದ ಡಿಸ್ಪೋಸಲ್ ಆಫ್ ದ ಸೂಟ್ ಅಂತ ಮಾಡ್ಬೋದು. ಒಂದ್ ವೇಳೆ ಪ್ಲೇಂಟಿಫ್ ಇವೆಲ್ಲಗಳನ್ನ ಮಾಡುವಲ್ಲಿ ವಿಫಲ ಆದ ಅಂದ್ರೆ his application will be dismissed. So ನಾಳೆ ಆ ಕೇಸು ಟ್ರಯಲ್ ಆಗಿ if the plaintiff makes a case that it is a case for injunction ಅಂತ ನ್ಯಾಯಾಲಯಕ್ಕೆ ಮನಗಾಣಿಸಿದ್ರೆ the suit could be decreed. So suit decree ಆದ್ರೆ that is a permanent injunction. ಪ್ರಶ್ನೆಗಳಿದ್ರೆ ಕೇಳಿ, ಪ್ರಶ್ನೆ ಕೇಳಿ. Sir, Muslim husband under which act he can file divorce case and what will be the procedure? ಅದು ಡೆಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅಂತ ಇದೆ. ಅದ್ರ ಕೆಳಗೆ he can file a petition before the family court. If denial whether is blocks or denies valuable right of access to justice for Muslims, can stay be granted only in executable? Sir, one ನಿಮಿಷ sir. Due to her wife's cruel attitude, if filing divorce case but no evidence in this regard against her wish, what to do? It's a love come arranged marriage, but she is not ready to give divorce ಅಂತ ಹಾಕಿದ್ದಾರೆ ಸರ್. ಅಲ್ಲ, ಅವ್ರು ಡೈವರ್ಸ್ ಕೊಡ್ಲಂದ್ರೆ ಇವನು ಗಂಡ ಇದ್ದವನು ಡೈವರ್ಸ್ ಪಿಟಿಷನ್ ಅವಳ ಮೇಲೆ ಹಾಕ್ಬೇಕು. he has to take a defense that he has to, it is his ground that cruelty is a ground for divorce. ಸೊ ನನ್ನ ಹೆಂಡತಿ ನನಗೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡ್ತಾಳೆ, I cannot live under the same roof, there is no emotional and physical match between us. ಸೊ ನಮ್ಮಿಬ್ಬರದು ಹವ್ಯಾಸಗಳು, ನಮ್ಮಿಬ್ಬರದು ಟೇಸ್ಟು, ಹಾಬೀಸು, ವೇ ಆಫ್ ಲೈಫ್, ದೇ ಆರ್ ಟೋಟಲಿ ಡಿಫ್ರೆಂಟ್. ಸೊ there is no meeting of mind. Therefore, the marriage is physically and emotionally broken down, irreparably broken down, irretrievably broken down. So it cannot be repaired. And then pleadings ಮಾಡಿ he can file a petition for divorce. ಅಲ್ಲ, ಆ ಹೆಂಡತಿ ಹಿಂದೂ ಆಗಿದ್ದು ಗಂಡ ಮುಸ್ಲಿಂ ಆಗಿದ್ದಾನೆ ಸರ್. It's a love come arranged marriage. Irli, let him file a petition before the family court. ಯಾವ ಕಾನೂನು ಅಡಿಯಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಯಾವುದು ಸರ್? ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ದಲ್ಲಿ ಹಾಕ್ಲಿ ಇವನು. But he cannot give talaq because talaq has been prohibited by the Supreme Court. Triple talaq. Okay, she is a Hindu wife and there is a husband is a Muslim husband. Okay, special marriage act ಕೆಳಗೆ ಹಾಕ್ಲಿ ಇವನು. Yes sir. ಪ್ರಶ್ನೆ ಕೇಳಿ. ಇನ್ನು 4 ನಿಮಿಷ ಇದೆ ಸರ್. ನಾನು ಇನ್ನೊಬ್ಬರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನನಗೆ ಕೋರ್ಟ್ ಫೀಸ್ ಕಟ್ಟಲು ಆಗ್ತಾ ಇಲ್ಲ, ಆದ್ರೆ ನಾನೇ ವಾದ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸಿವಿಲ್ ಕೇಸ್ ನಲ್ಲಿ ವೈಯಕ್ತಿಕವಾಗಿ ಪಾರ್ಟಿ ಇನ್ ಪರ್ಸನ್ ಕೇಸ್ ನಡೆಸಬಹುದಾ ಸರ್ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಪಾರ್ಟಿ ಇನ್ ಪರ್ಸನ್ ನಡೆಸಬಹುದು, ವಕೀಲರ ನೆರವು ತಗೋಬೇಕಾದ್ರೆ ಕಡ್ಡಾಯ ಏನಿಲ್ಲ. ಆದ್ರೆ ಜನಸಾಮಾನ್ಯರು ವಕೀಲರ ನೆರವನ್ನ ಯಾಕೆ ತಗೋತಾರಂದ್ರೆ ಕಾನೂನು ಗೊತ್ತಿರುದಿಲ್ಲ, ಪ್ರೊಸೀಜರ್ ಗೊತ್ತಿರುದಿಲ್ಲ. ಸೊ ಅಲ್ಲಿ ನಾಳೆ ನ್ಯಾಯಾಲಯದಲ್ಲಿ ಕೇಸನ್ನ ರುಜುವಾತು ಪಡಿಸುವಲ್ಲಿ ಇವನಿಗೆ ಅಡಚಣೆ ಆಗ್ತದೆ ಅನ್ನೋ ಕಾರಣಕ್ಕೆ ನುರಿತ ಅನುಭವಿ ವಕೀಲರ ನೆರವನ್ನ ಪಡ್ಕೊಳ್ತಾರೆ. ಆದ್ರೆ ಪಾರ್ಟಿ ಇನ್ ಪರ್ಸನ್ ಮಾಡ್ಲಿಕ್ಕೂ ಅವಕಾಶ ಇದೆ. ಆದ್ರೆ ಇತ್ತೀಚೆಗೆ ಈ ಸುಳ್ಳು ಕೇಸುಗಳು ಮತ್ತು ಫ್ರಿವ್ಲಸ್ ಕೇಸುಗಳು, ಕೆಂಟಕ್ರಸ್ ಕೇಸುಗಳು ನ್ಯಾಯಾಲಯದ ಮುಂದೆ ಬಂದು ನ್ಯಾಯಾಲಯದ ಸಮಯವನ್ನ ಹಾಳು ಮಾಡ್ತಾ ಇರೋದ್ರಿಂದ, ಸೊ ಆದ್ರಿಂದ ಈಗ ಕೋರ್ಟ್ನವರು ದೇ ಹ್ಯಾವ್ ಟು ಗಿವ್ ಹಿಮ್ ಎ ಪರ್ಮಿಷನ್ ಟು ಅಪಿಯರ್ ಇನ್ ಪರ್ಸನ್. ಸೊ ಯಾವಾಗ ಅಪಿಯರ್ ಇನ್ ಪರ್ಸನ್ಗೆ ಅವಕಾಶ ಕೊಡ್ತಾರೆ ಅಂದ್ರೆ ವೆದರ್ ಹಿ ನೋಸ್ ದಿ ಲಾ, ವೆದರ್ ಹಿ ನೋಸ್ ದಿ ಪ್ರೊಸೀಜರ್, ವೆದರ್ ಹಿ ಈಸ್ ಕೆಪಬಲ್ ಟು ರಿಪ್ರೆಸೆಂಟ್ ಹಿಸ್ ಓನ್ ಕೇಸ್. ಆತ ಕಾನೂನು ಅರ್ಥ ಕೊಂಡಾನಂದ್ರೆ, ನ್ಯಾಯಾಲಯದ ಪ್ರೊಸೀಜರ್ ಅನ್ನ ತಿಳ್ಕೊಂಡಿದ್ದಾನಂದ್ರೆ, ಮತ್ತು ಆತ ತನ್ನ ಕೇಸನ್ನ ತಾನು ನಿಭಾಯಿಸಬಲ್ಲಷ್ಟು ತಿಳುವಳಿಕೆಯನ್ನು ಹೊಂದಿದ್ದಾನೆ ಅಂತ ನ್ಯಾಯಾಲಯಕ್ಕೆ ಮನದಟ್ಟಾದ್ರೆ ನ್ಯಾಯಾಲಯ ಕ್ಯಾನ್ ಗ್ರಾಂಟ್ ಹಿಮ್ ಪರ್ಮಿಷನ್ ಟು ಅಪಿಯರ್ ಬಿಫೋರ್ ಕೋರ್ಟ್ ಇನ್ ಪರ್ಸನ್. ಫೀಸಿನ ವಿಚಾರದಲ್ಲಿ ಸರ್, ಕೋರ್ಟ್ ಫೀಸ್ ಕಟ್ಟಕ್ ನಂಗೆ ಆಗ್ತಿಲ್ಲ ಅಂತ ಹೇಳ್ತೀನಿ ಸರ್. ಕೋರ್ಟ್ ಫೀಸ್ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ
ಲೀಗಲ್ ಸರ್ವಿಸ್ ಅಥಾರಿಟಿ 1989 ಅಂತ ಜಾರಿ ಬಂದಿದೆ. ಸೊ ಅದು ತಾಲೂಕಾ ನ್ಯಾಯಾಲಯದಿಂದ ಹಿಡ್ಕೊಂಡು ಸರ್ವೋಚ್ಚ ನ್ಯಾಯಾಲಯ ತನಕಲ್ಲೂ ಉಚಿತ ಕಾನೂನಿನ ನೆರವು, ಅರಿವು ಮತ್ತು ಲೋಕ ಅದಾಲತ್ಗಳ ಮೂಲಕ ರಾಜಿ ಸಂಧಾನ ಮಾಡ್ತದೆ. ಸೊ ಅಂತವರು ಅದು ತಾಲೂಕಾ ಕಾನೂನು ಸೇವಾ ಸಮಿತಿ ಇರ್ಬೋದು, ಅಥವಾ ಜಿಲ್ಲಾ ಕಾನೂನು ಸೇವಾ ಸಮಿತಿ ಇರ್ಬೋದು, ಅಥವಾ ರಾಜ್ಯ ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಆಯಾ ಹಂತಗಳಲ್ಲಿ ಅಥವಾ ಕಾನೂನು ಸೇವಾ ಸಮಿತಿಗೆ ಅರ್ಜಿಯನ್ನ ಕೊಟ್ಟು ಯಾರ ಅರ್ಜಿ ಕೊಡ್ಬೋದು ಅಂದ್ರೆ, ಯಾರ ವರಮಾನ 1 ಲಕ್ಷ ರೂಪಾಯಿಗಿಂತ ಕಡಿಮೆ ಇದೆ, ಯಾರು SC/ST ಇದ್ದಾರೆ, ಯಾರು ಮಹಿಳೆಯರಿದ್ದಾರೆ, ಯಾರು ಕಾರ್ಮಿಕರಿದ್ದಾರೆ, ಯಾರು ನೈಸರ್ಗಿಕ ವಿಕೋಪಗಳಿಂದ ಬಳಲಿದ್ದಾರೆ, ಸೊ ಯಾರು ಬಾಲ ಕಾರ್ಮಿಕರಾಗಿದ್ದಾರೆ, ಸೊ ಸಮಾಜದ ಅಂಚಿನಲ್ಲಿರುವ ಜನರಿಗೆ ಕಾನೂನು ಉಚಿತ ಅರಿವು ಮತ್ತು ಉಚಿತ ನೆರವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಅಂತವರು ಸಂಬಂಧಪಟ್ಟಂತ ಕಾನೂನು ಸೇವಾ ಸಮಿತಿಗೆ ಸಂಪರ್ಕಿಸಿದರೆ ಅವರಿಗೆ ತಜ್ಞ, ನುರಿತ, ಅನುಭವಿ ವಕೀಲರ ಸೇವೆಯನ್ನ ಉಚಿತವಾಗಿ ಕೊಡಲಾಗ್ತದೆ. ತಾಲೂಕಾ ನ್ಯಾಯಾಲಯ ಹಿಡ್ಕೊಂಡು ಅಪ್ ಟು ಸುಪ್ರೀಂ ಕೋರ್ಟ್ ತನಕ ಅವರು ಉಚಿತ ಕಾನೂನು ಸಲಹೆಯನ್ನ, ಕಾನೂನು ನೆರವನ್ನು ಕೂಡ ಪಡೆದುಕೊಳ್ಳಲಿಕ್ಕೆ ಈ ಕಾನೂನು ಸೇವಾ ಪ್ರಾಧಿಕಾರದಲ್ಲಿ ಅವಕಾಶ ಇದೆ. ಸರಿ ಸರ್. ಸರ್, ಇನ್ನೊಂದು ಪ್ರಶ್ನೆ ಕೇಳ್ತಿದ್ದಾರೆ. ಈಗ ನಾನು ದಾವೆಯನ್ನ ಹಾಕ್ಬೇಕು ಅಂತಿದ್ದೀನಿ ನಾನು ಪ್ರೈವೇಟ್ ಆಗಿ. ಸೊ ಈ ದಾವೆಯನ್ನ ಹಾಕುವಂತ ಸಂದರ್ಭದಲ್ಲಿ ಯಾವೆಲ್ಲ ಅಂಶಗಳನ್ನ ನಾನು ಅದ್ರೊಳಗೆ ಸೇರಿಸ್ಬೇಕು ಅಂತ ಹೇಳ್ತಿದ್ದಾರೆ ಸರ್. ಪ್ಲೇಂಟ್ ಒಳಗೆ ಏನೇನೆಲ್ಲ ಅಂಶಗಳನ್ನ ಸೇರಿಸ್ಬೇಕು ಅಂತ ಕೇಳ್ತಿದ್ದಾರೆ ಸರ್. ಪ್ಲೇಂಟ್ ಒಳಗೆ ಮೊದಲು ನಿಮ್ದು ಯಾವ ನ್ಯಾಯಾಲಯ ಕಾಸ್ಟ್ ಸೆಟ್ಲ್ ಇರಬೇಕು, ಆಮೇಲೆ OS ನಂಬರ್ ಬರ್ಕೋಬೇಕು, ಪಾರ್ಟಿ ಹೆಸರು ಬರ್ಕೋಬೇಕು, ದ ಪ್ಲೇಂಟ್ ಆರ್ಡರ್ 7 ಅಂತ ಬರ್ಕೋಬೇಕು, ಆಮೇಲೆ ನೀವೆಲ್ಲ ಅಡ್ರೆಸ್ ಬರ್ಕೋಬೇಕು, ಆಮೇಲೆ ಮಧ್ಯೆ ಫ್ಯಾಕ್ಟ್ಸ್ ಬರಿಬೇಕು, ಕಾಸ್ ಆಫ್ ಆಕ್ಷನ್ ಬರಿಬೇಕು, ಕೋರ್ಟ್ ಫೀ ಬಗ್ಗೆ ಬರಿಬೇಕು, ಕೋರ್ಟಿನ ಜುರಿಸ್ಡಿಕ್ಷನ್ ಬಗ್ಗೆ ಬರಿಬೇಕು. ಕೊನೆಯದಾಗಿ ಪ್ರೇಯರ್ ಇರಬೇಕು, ಯಾವ ಉದ್ದೇಶಕ್ಕೆ ನಿಮ್ದು, ವಾಟ್ ಇಸ್ ದ ಪ್ರೇಯರ್ ಫಾರ್ ಯುವರ್ ಸೂಟ್ ಅದಂತ ಇರಬೇಕು. ಕೊನೆಗೆ ವೆರಿಫಿಕೇಶನ್ ಇರಬೇಕು. ಸೊ ಇದೆಲ್ಲ ಇರಬೇಕು. ದ ಪ್ಲೀಡಿಂಗ್ಸ್ ಮಸ್ಟ್ ಬಿ ಸ್ಪೆಸಿಫಿಕ್, ದ ಪ್ಲೀಡಿಂಗ್ಸ್ ಮಸ್ಟ್ ಬಿ ಪ್ರಿಸೈಸ್, ಅಂಡ್ ಯು ಹ್ಯಾವ್ ಟು ಪ್ಲೀಡ್ ದ ಫ್ಯಾಕ್ಟ್ ಬಟ್ ನಾಟ್ ಲಾ. ನೀವು ಕೇವಲ ವಸ್ತುಸ್ಥಿತಿಯನ್ನು ಹೇಳಬೇಕೆ ಹೊರತು ನಾಟ್ ಲಾ. ಅಂಡ್ ಯು ಹ್ಯಾವ್ ಟು ಪ್ಲೀಡ್ ದ ಫ್ಯಾಕ್ಟ್ ಬಟ್ ನಾಟ್ ಎವಿಡೆನ್ಸ್. ನೀವು ಕೇವಲ ವಸ್ತು ಸಂಗತಿಯನ್ನ ಅಲ್ಲಿ ಹೇಳಬೇಕೆ ಹೊರತು ನೀವು ಕಾನೂನನ್ನು ಹೇಳೋದಲ್ಲ ಮತ್ತು ಎವಿಡೆನ್ಸ್ ಅನ್ನು ಕೂಡ ಹೇಳೋದಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್, ಇದು ವೆದರ್ DLSA ಕ್ಯಾನ್ ಎಂಟರ್ಟೈನ್ ಸಿವಿಲ್ ಕೇಸಸ್ ಫಾರ್ ಮೀಡಿಯೇಷನ್ ಅಂತ ಕೇಳ್ತಿದ್ದಾರೆ ಸರ್. ಈಗ ನಮ್ದು ಪ್ರೀ ಲಿಟಿಗೇಟಿಂಗ್ ಕೇಸ್ ಅಂತಾನು ಕೂಡ ಮಾಡ್ತಾರೆ. ಪ್ರೀ ಲಿಟಿಗೇಟಿಂಗ್ ಅಂದ್ರೆ ನೀವು ಇನ್ನೂ ನ್ಯಾಯಾಲಯಕ್ಕೆ ದಾವೆ ಹಾಕುವ ಮುಂಚೆನೆ ನೀವು DLSAಗೆ ಅಥವಾ ಕಾನೂನು ಸೇವಾ ಸಮಿತಿಗೆ ನೀವು ಒಂದು ಅರ್ಜಿಯನ್ನ ಕೊಟ್ರೆ ಅವರು ಪ್ರತಿವಾದಿಗೆ ನೋಟಿಸ್ ಕೊಟ್ಟು ಕರೆಸಿ ರಾಜಿ ಸಂಧಾನ ಮಾಡಿಸಿ ಅಲ್ಲೇ ಇತ್ಯರ್ಥ ಮಾಡ್ಲಿಕ್ಕೆ ಅವಕಾಶ ಇದೆ. ದಟ್ ಈಸ್ ನೌನ್ ಆಸ್ ಪ್ರೀ ಲಿಟಿಗೇಷನ್ ಕೇಸ್ ಅದು. ಮತ್ತು ಒಂದ್ ವೇಳೆ ನೀವು ನ್ಯಾಯಾಲಯದಲ್ಲಿ ಕೇಸು ಹಾಕಿದ್ರೆ ನಿಮ್ಗೆ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಪ್ರತಿ 2ನೇ ಶನಿವಾರ ಇಡೀ ರಾಷ್ಟ್ರಾದ್ಯಂತ ಎಲ್ಲ ವಿವಿಧ ಹಂತಗಳಲ್ಲಿ ಈ ಲೋಕ ಅದಾಲತ್ಗಳನ್ನ ಮಾಡ್ಲಾಗ್ತದೆ. ಆ ಲೋಕ ಅದಾಲತ್ಗಳಲ್ಲಿ ನೀವು ನಿಮ್ಮ ವ್ಯಾಜ್ಯವನ್ನ ವಿಲೇವಾರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇವನ್ ಕ್ರಿಮಿನಲ್ ಕೇಸು ಕೂಡ ಕಂಪೌಂಡೇಬಲ್ ಅಫೆನ್ಸಸ್ ಸೆಕ್ಷನ್ 320 ಆಫ್ CRPC ಕಂಪೌಂಡೇಬಲ್ ಅಫೆನ್ಸ್, ರಾಜಿ ಆಗಬಹುದಂತ ಅಪರಾಧಗಳಿದ್ರೆ ಸೊ ಅದನ್ನು ಕೂಡ ಲೋಕ ಅದಾಲತ್ನಲ್ಲಿ ರಾಜಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಸರ್, ಪ್ರಶ್ನೆ ಏನು ಅಂತಂದ್ರೆ, ಅವರು ರೆಫ್ಯೂಸ್ ಮಾಡ್ತಾ ಇದ್ದಾರೆ, ಸಿವಿಲ್ ಕೇಸ್ ನ ಎಂಟರ್ಟೈನ್ ಮಾಡ್ತಾ ಇಲ್ಲ ಮೀಡಿಯೇಷನ್ಗೆ ಅಂತ ಕೇಳ್ತಿದ್ದಾರೆ ಸರ್. ಯಾರು? ವಿಶ್ವನಾಥ್ ಕರಡಿ ಅವರು ಅನ್ಮ್ಯೂಟ್ ಅನ್ನ ಮಾಡ್ಕೊಂಡು ಪ್ರಶ್ನೆಯನ್ನ ಕೇಳಿ. ಐ ಡೋಂಟ್ ವಾಂಟ್ ದ ನೇಮ್ ಆಫ್ ಅ ಪರ್ಸನ್ ಹೂ ಹ್ಯಾಸ್ ಆಸ್ಕ್ಡ್ ಅ ಕ್ವೆಶ್ಚನ್. ನನಗಿಲ್ಲಿ ಯಾರು ಒಂದು ಮೀನ್ಸ್ ವೆದರ್ ಈಸ್ ಅ ಪ್ಲೆಂಟಿ ಫಾರ್ ಡಿಫೆಂಡೆಂಟ್ ಅಂತ ಅದು ಪ್ರಶ್ನೆ ಇಲ್ಲ ಸರ್. ಸೊ ಇದರಲ್ಲಿ ವೆದರ್ DLSA ಕ್ಯಾನ್ ಎಂಟರ್ಟೈನ್ ದ ಸಿವಿಲ್ ಕೇಸಸ್ ಫಾರ್ ಮೀಡಿಯೇಷನ್ ಅಂತ ಇದೆ, ಬಟ್ ದೇ ಹ್ಯಾವ್ ರೆಫ್ಯೂಸ್ಡ್ ಟು ಪ್ರೀ ಲಿಟಿಗೇಷನ್ ಕೇಸ್ ಅಂತ ಇದೆ. DLSA ಅಂದ್ರೆ ಪ್ರೀ ಲಿಟಿಗೇಷನ್ ಕೇಸ್ ಅಂದ್ರೆ ನೀವಿನ್ನೂ ಕೋರ್ಟ್ ನಲ್ಲಿ ದಾವೆಯನ್ನ ದಾಖಲು ಮಾಡುವ ಮೊದಲೇ ನೀವು DLSAಗೆ ಒಂದು ಅರ್ಜಿಯನ್ನ ಕೊಟ್ಟು, ಇದು ಪ್ರೀ ಲಿಟಿಗೇಷನ್ ಕೇಸು, ಇದನ್ನ ನೀವು ಪ್ರತಿವಾದಿಯನ್ನ ಕರೆಸಿ ರಾಜಿ ಸಂಧಾನ ಮಾಡಿ ಅಂತ ನೀವು DLSAಗೆ ಅರ್ಜಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಅದನ್ನ ಪ್ರೀ ಲಿಟಿಗೇಷನ್ ಕೇಸ್ ಅಂತ ರಿಜಿಸ್ಟರ್ ಮಾಡಿ ಪ್ರತಿವಾದಿಗೆ ನೋಟಿಸ್ ಕೊಟ್ಟು ಕರೆಸಿ ರಾಜಿ ಮಾಡುವ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾರೆ. ಒಂದ್ ವೇಳೆ ಅಲ್ಲೇ ಮಾಡ್ಕೊಂಡ್ರೆ ಅದು ಅಲ್ಲೇ ವಿವಾದ ಇತ್ಯರ್ಥ ಆಗ್ತದೆ. ಒಂದ್ ವೇಳೆ ಕೇಸು ದಾಖಲಾಗಿದ್ರೆ ನೀವು ಲೋಕ ಅದಾಲತ್ನಲ್ಲಿ ಕೂಡ ಅದನ್ನ ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅಲ್ಲ, DLSA ರೆಫ್ಯೂಸ್ ಮಾಡುವಂತ ಸಾಧ್ಯತೆ ಇರ್ತದ ಸರ್? ಅವರೇ ರಿಫ್ಯೂಸ್ ಮಾಡ್ತಾರೆ. DLSA is encouraging all the parties to settle the issues. DLSA ಕೆಲಸವೇ ಅದು ಕಾನೂನು ಅರಿವು, ಕಾನೂನು ನೆರವು
ಮತ್ತು ಲೋಕದತ್ತ ಮೂಲಕ ರಾಜಿ ಸಂಧಾನದ ಮೂಲಕ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡೋದು DLSA ಇರೋದನ್ನೇ ಈ ಉದ್ದೇಶಕ್ಕೆ. ಹೀಗಾಗಿ ದೇರ್ ಇಸ್ ನೋ ಕ್ವಶನ್ ಆಫ್ ಡಿನೈಲ್. ಅವ್ರು ರಿಫ್ಯೂಸ್ ಮಾಡೋ ಚಾನ್ಸೇ ಇಲ್ಲ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದು. ಸಿವಿಲ್ ಜಡ್ಜ್ಗೆ ಅಪಿಯರ್ ಆಗುವಾಗ ರಿಟ್ ಆಫ್ ಮ್ಯಾಂಡಮಸ್ ಅನ್ನು ಗೌರ್ಮೆಂಟ್ ನೋಟಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಹಾಕಿದ್ದಾರೆ. ಅದು ಎಕ್ಸಾಮ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಸರ್? ಅಂಡರ್ ಏಜ್ ರಿಲ್ಯಾಕ್ಸೇಷನ್ ಫಾರ್ PH ಕ್ಯಾಂಡಿಡೇಟ್ಸ್, ಈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗೆ ತೊಂದರೆ ಆಗುತ್ತಾ ಅಂತ ಕೇಳ್ತಿದ್ದಾರೆ ಸರ್, ಏಜ್ ರಿಲ್ಯಾಕ್ಸೇಷನ್ ವಿಚಾರದಲ್ಲಿ. ಈಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ, ಕೇಸ್ ನಿಂತಿದೆ, ಆ ಸಂದರ್ಭದಲ್ಲಿ ಏಜ್ ಬಾರ್ ಆಗೋಗ್ಬಿಡುತ್ತೆ, ಆವಾಗ ನಮಗ್ ತೊಂದರೆ ಆಗುತ್ತಾ ಅಂತ. ನಾನು ಆಗಲೇ ಹೇಳಿದ್ದೀನಿ, ದಿಸ್ ಇಸ್ ಅ ಮ್ಯಾಟರ್ ಆಫ್ ಲಿಸ್ ಪೆಂಡೆಂಟ್ ಸಬ್ ಜುಡಿಸ್. ಇದು ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಾಕಿ ಇರೋದ್ರಿಂದ ವಿ ಹ್ಯಾವ್ ಟು ವೇಟ್ ವಾಟ್ ದ ವರ್ಡಿಕ್ಟ್ ಕಮ್ಸ್ ಫ್ರಮ್ ದಿ ಆನರಬಲ್ ಸುಪ್ರೀಂ ಕೋರ್ಟ್. ಅದು ಬರ್ಲಿ, ಬಂದ್ಮೇಲೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನ ಈ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ಮಾಡುವ ಸಾಧ್ಯತೆಗಳು ಇದಾವೆ. ಬಟ್ ಅದನ್ನ ಅವರು ಮಾನ್ಯ ಹೈಕೋರ್ಟ್ನ ಗಮನಕ್ಕೆ ತರಬೇಕು. ಈ ರೀತಿ ಆದ್ರೆ ನಾವು ಅವಕಾಶ ವಂಚಿತರಾಗ್ತೀವಿ, ನಮಗೂ ಅವಕಾಶವನ್ನ ಕಲ್ಪಿಸಬೇಕು, ಆದ್ರಿಂದ ನಮ್ಮ ವಯೋಮಿತಿಯನ್ನ ಸಡಿಲಿಸಬೇಕು ಅಂತ ಯಾರು ಸಂಬಂಧಪಟ್ಟ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ತಾವು ಮನವಿಯನ್ನ ಮಾಡ್ಕೊಳ್ಬಹುದು. ಧನ್ಯವಾದಗಳು ಸರ್. ಸೊ ಇಷ್ಟು ಹೊತ್ತು ನಮ್ಮ ಜೊತೆಗೆ ಬಾಬಾ ಸಾಹೇಬ್ ಜಿನಾಲ್ಕರ್ ಸಾಹೇಬ್ರು ನಮ್ಮ ಜೊತೆಗೆ ಇದ್ದು ಇವತ್ತು ಹಬ್ಬ ಆದ ಕಾರಣನೂ ಸಹ ಈ ಒಂದು ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ನಡೆಸ್ಕೊಟ್ಟಿರ್ತಾರೆ. ಸೊ ಇವ್ರಿಗೆ ನಾವು ತುಂಬು ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಸೊ ಈ ಕಾರ್ಯಕ್ರಮ ನಿರಂತರವಾಗಿ ಪ್ರತಿ ಭಾನುವಾರ ಸಂಜೆ 8 ಗಂಟೆಯಿಂದ 9:30ವರೆಗೂ ನಡೀತದೆ ಕಾರ್ಯಕ್ರಮ. ಇದು ಉಚಿತವಾಗಿರ್ತದೆ. ಇದು ಆನ್ಲೈನ್ ನಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ. ಇದೇ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ರೀತಿಯಾದಂತಹ ಕಾರ್ಯಕ್ರಮ ನಡೀತಾ ಇದ್ದು, ಈ ಕಾರ್ಯಕ್ರಮವನ್ನ ನಡೆಸ್ಕೊಡುತ್ತಾ ಇರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಜಿನಾಲ್ಕರ್ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ನಾವು ಅರ್ಪಿಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ತಾವೆಲ್ಲರೂ ಸಹ ಪಡ್ಕೋಬೇಕು. ಈ ವಿಚಾರವನ್ನ ತಾವೆಲ್ಲರೂ ಸಹ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಸಂಬಂಧಿಕರಿಗೆ ಹಾಗೂ ಬಂಧುಗಳಿಗೆ ಈ ವಿಚಾರವನ್ನ ತಿಳಿಸಿ. ಈ ರೀತಿಯಾದಂತಹ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಇದರಲ್ಲಿ ನಮ್ಗೆ ಉಚಿತವಾಗಿ ಕಾನೂನಿನ ಸಮಸ್ಯೆಗಳಿಗೆ ನೇರವಾಗಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಿಂದ ನಮ್ಗೆ ಕಾನೂನಿನ ಪರಿಹಾರ ಸಿಗ್ತಾ ಇದೆ ಅನ್ನೋ ವಿಚಾರವನ್ನ ಎಲ್ಲರೂ ಸಹ ಈ ಒಂದು ಪ್ರೋಗ್ರಾಮಿನ ವಿಚಾರವನ್ನ ಎಲ್ಲರೂ ಸಹ ಪ್ರೊಪಗ್ಯಾಂಡ ಮಾಡಬೇಕು, ಎಲ್ಲರಿಗೂ ಈ ಒಂದು ವಿಚಾರನ ತಿಳಿಸ್ಕೊಡ್ಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ. ಬರುವ ಭಾನುವಾರ ನಾವು ಮತ್ತೆ ಹೊಸ ಒಂದು ಚರ್ಚೆಯನ್ನ ಮಾಡೋಣ, ಹೊಸ ಕಾನೂನಿನ ಸಮಸ್ಯೆಗೆ ಹೊಸ ಕಾನೂನಿನ ಪರಿಹಾರವನ್ನ ಕಂಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ನಾವು ನಿಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ನಮಸ್ತೆ. ಜೈ ಹಿಂದ್.